ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಪ್ರಿಯ ಸ್ನೇಹಿತರೆ, ಬಹುದಿನದ ನಂತರ ನಿಮ್ಮ ಭೇಟಿ. ದಯಮಾಡಿ ಕ್ಷಮಿಸಿ, ನಾನು ಬಹುದಿನಗಳ ಕಾಲ ತರಗತಿಗಳನ್ನು ನಿಲ್ಲಿಸಿದ್ದೆ. ಇನ್ಮುಂದೆ ಆ ರೀತಿ ಆಗುವುದಿಲ್ಲ. ಕೆಲವು ನನ್ನ ಬೇರೆ ವೃತ್ತಿಯ ಸಲುವಾಗಿ ನಾನು ಆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಯಿತು. ನೋಡಿ, ನಾವು ಭಾರತ, ಕರ್ನಾಟಕ ಮತ್ತು ಪ್ರಪಂಚದ ಭೂಗೋಳಶಾಸ್ತ್ರ ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿ ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲಿಯೂ ಸಹ ಪ್ರಶ್ನೆ ಮಿಸ್ ಆಗದಂತೆ ಅದು ಸಹ ಈಗ ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದ ಕಡೆ ಹೆಜ್ಜೆ ಹಾಕೋಣ. ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಶಿಲಾಗೋಳ, ಜಲಗೋಳ ಮತ್ತು ವಾಯುಗೋಳ, ಲಿಥೋಸ್ಪಿಯರ್, ಹೈಡ್ರೋಸ್ಪಿಯರ್, ಅಟ್ಮಾಸ್ಪಿಯರ್, ಆ ಮೂರನ್ನು ನೋಡಿಕೊಂಡು ನೆಕ್ಸ್ಟ್ ನಾವೆಲ್ಲಿಗೆ ಹೋಗೋಣ ಅಂತಂದರೆ ಜೀವಿಗೋಳಕ್ಕೆ ಹೋಗೋಣ. ಇವಾಗ ನಾವು ಶಿಲಾಗೋಳಕ್ಕೆ ಸಂಬಂಧಪಟ್ಟ ಕೆಲವು ಪರಿವಿಡಿಯನ್ನು ನೋಡ್ಕೊಂಡು ಹೋಗೋಣ. ಪ್ರಿಯ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ತರಗತಿಗಳು ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಿಯೋಗ್ರಫಿ ಮತ್ತು ಎಕಾಲಜಿ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾನೆ. ಫಿಸಿಕಲ್ ಜಿಯೋಗ್ರಫಿಯನ್ನು ಮುಗಿಸಿ ನಾವು ಸೀದಾ ನೆಕ್ಸ್ಟ್ ಪರಿಸರ ಅಧ್ಯಯನಕ್ಕೆ ಹೋಗೋಣ. ಇಲ್ಲಿ ನಾವು ಶಿಲಾಗೋಳದಲ್ಲಿ ಏನೇನು ನೋಡ್ತೀವಿ ಅಂತ ಏನಾದರೂ ನಾವು ನೋಡೋದಾದ್ರೆ ಫಸ್ಟ್ ನಾವು ಪರಿವಿಡಿ ನೋಡ್ಕೊಂಡೆ ಮುಂದಕ್ಕೆ ಹೋಗ್ಬಿಡೋಣ. ಇವತ್ತು ಅದರಲ್ಲಿ ಮೊದಲನೇ ಟಾಪಿಕ್ ಎತ್ಕೊಂಡ್ಬಿಡೋಣ. ಇಲ್ಲಿ ಶಿಲಾಗೋಳದಲ್ಲಿ ಅಂತ ಬಂದಾಗ ನೋಡಿ, ಭೂಮಿಯ ಆಕಾರ, ಗಾತ್ರ ಮತ್ತು ಅದರ ಚಲನೆ ಬಗ್ಗೆ ನೋಡ್ತೀವಿ. ಭೂಮಿ ಯಾವ ರೀತಿ ಆಕಾರವನ್ನು ಹೊಂದಿದೆ, ಎಷ್ಟು ಗಾತ್ರವಿದೆ, ಅದು ಯಾವ ಚಲನೆಯನ್ನು ಹೊಂದಿದೆ, ದೈನಂದಿನ, ವಾರ್ಷಿಕ ಎಲ್ಲ ಚಲನೆಯನ್ನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಭೂಮಿಯ ಆಂತರಿಕ ರಚನೆ. ಈ ಭೂಮಿಯನ್ನು ತೋಡ್ಕೊಂಡು ಹೋದಾಗ ನಾವು ಆಂತರಿಕವಾಗಿ ಯಾವ ರೀತಿ ರಚನೆ ಇದೆ ಅಂತ ನೋಡೋದಕ್ಕೆ ನಾವು ಭೂಮಿಯ ಆಂತರಿಕ ರಚನೆಯನ್ನು ನೋಡೋಣ. ನೆಕ್ಸ್ಟ್ ಶಿಲೆಗಳು, ಭೂಮಿಯ ಮೇಲೆ ಇರ್ತಕ್ಕಂಥ ಶಿಲೆಗಳು, ರಾಕ್ಸ್ಗಳ ಬಗ್ಗೆ ನೋಡೋಣ. ಜ್ವಾಲಾಮುಖಿ, ಭೂಮಿಯ ಮೇಲೆ ಆಗುವ ಜ್ವಾಲಾಮುಖಿ ಪ್ರಕ್ರಿಯೆಯನ್ನು ನೋಡೋಣ. ನಂತರ ಮಣ್ಣುಗಳು, ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರಪಂಚದ ವಿವಿಧ ಮಣ್ಣನ್ನು ನೋಡೋಣ. ನಾವು ಕರ್ನಾಟಕ ಮತ್ತು ಭಾರತದ ಮಣ್ಣನ್ನು ನೋಡಿದೀವಿ, ಬಟ್ ಪ್ರಪಂಚದ ಮಣ್ಣನ್ನು ಸಹ ನಾವು ವೀಕ್ಷಣೆ ಮಾಡಬೇಕಾಗತ್ತೆ. ಭೂಕಂಪ ಮತ್ತು ಸುನಾಮಿ, ಭೂಮಿಯ ಮೇಲಾಗುವಂತ ಕೆಲವು ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ಸ್ ಗಳಿಂದ ಮತ್ತು ಹಲವು ನೈಸರ್ಗಿಕ ಮತ್ತು ಕೃತಕ ಕಾರಣಗಳಿಂದ ಭೂಮಿಯ ಮೇಲೆ ಫಲಕಗಳ ಚಲನೆಯಿಂದ ಭೂಮಿಯ ಮೇಲೆ ಕೆಲವು ಪ್ರಕೃತಿ ವಿಕೋಪಗಳು ಸಂಭವಿಸ್ತವೆ. ಅದರಲ್ಲಿ ಬಂದ್ಬಿಟ್ಟು ಯಾವುದು ಅಂತ ಬಂದಾಗ ಭೂಕಂಪ ಮತ್ತು ಸುನಾಮಿ. ಶಿಲೆಗಳ ಶಿಥಿಲೀಕರಣ ಮತ್ತು ವಸ್ತು ರಾಶಿಯ ಚಲನೆ ಅಂತ ನೋಡೋಣ. ಭೂಮಿಯ ಮೇಲೆ ಈಗಾಗಲೇ ರಚನೆಯಾದ ಶಿಲೆಗಳಿಂದ ಕೆಲವು ಭೌತಿಕ ಕೃತ್ಯಗಳಿಂದ ಶಿಲೆಗಳು ನಿರಂತರವಾಗಿ ಶಿಥಿಲೀಕರಣ ಕ್ರಿಯೆಗೆ ಮತ್ತು ನಗ್ನೀಕರಣ ಕ್ರಿಯೆಗೆ ಒಳಪಡ್ತವೆ. ನಗ್ನೀಕರಣ ಕೃತ್ಯಗಳನ್ನು ಸಹ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಭೂ ಸ್ಥಾನ ಪಲ್ಲಟ ಮಡಿಕೆಗಳು ಹಾಗೂ ಸ್ತರಭಂಗಗಳನ್ನು ಸಹ ನೋಡೋಣ. ಭೂಮಿಯ ಮೇಲೆ ಭೂಸ್ವರೂಪಗಳು, ಪರ್ವತ, ಪ್ರಸ್ಥಭೂಮಿ ಮತ್ತು ಮೈದಾನಗಳನ್ನು ನೋಡೋಣ. ಆಮೇಲೆ ಭೂಮಿಯ ಉಗಮ ಯಾವ ರೀತಿ ಆಯಿತು ಅಂತ ಕೆಲವೊಂದು ಸಿದ್ಧಾಂತಗಳು ಬರ್ತವೆ, ಆ ಸಿದ್ಧಾಂತಗಳನ್ನು ನೋಡ್ಕೊಳ್ಳೋಣ. ಕೊನೆಯದಾಗಿ ಭೂಖಂಡ ಮತ್ತು ಸಾಗರ ಉಗಮಗಳ ಸಿದ್ಧಾಂತವನ್ನು ನೋಡಿಕೊಂಡ್ರೆ ನಮಗೆ ಶಿಲಾಗೋಳ ಮುಕ್ತಾಯಗೊಳ್ಳುತ್ತೆ. ಪ್ರಿಯ ಸ್ನೇಹಿತರೆ, ಇದು ನಾವು ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಮಾತಾಡ್ತಕ್ಕಂಥ ಮೊದಲನೇ ಒಂದು ಭಾಗ ತೆಗೆದುಕೊಳ್ತಾ ಇದ್ದೀವಿ, ವಾಲ್ಯೂಮ್ ಫಸ್ಟ್. ಇದೆಲ್ಲ ಮುಗಿದ್ಮೇಲೆ ನಿಮಗೆ PDF ದೊರೆಯುತ್ತೆ. ಶಿಲಾಗೋಳ ಹಾಗಾದ್ರೆ ಇಳಿಯೋಣ. ಪ್ರಿಯ ಸ್ನೇಹಿತರೆ, ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಸ್ಪರ್ಧಾರ್ಥಿಗಳೇ, ನಾನು ಇಷ್ಟು ದಿನ ತರಗತಿಗಳನ್ನು ಉಚಿತ ಮಾಡುತ್ತಾ ಹೋಗಿದ್ದೇನೆ. ಇನ್ಮೇಲೆ ಉಚಿತವಿರುತ್ತೆ ತರಗತಿಗಳು, ಇಲ್ಲ ಅಂತಲ್ಲ. ಒಂದ್ ವೇಳೆ ಹಾಗೇನಾದ್ರೂ ನಾನು ಯೂಟ್ಯೂಬ್ ಅಲ್ಲಿ ಪ್ರೀಮಿಯಂ ವಿಡಿಯೋಸ್ ಅಂತ ಇದಾವೆ, ಅದನ್ನ ಮಾಡಿದ್ರೆ ಕೆಲವು ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡಲು ಕಷ್ಟವಾಗುತ್ತೆ. ಆ ರೀತಿ ಮಾಡೋದು ಬೇಡ, ಮೋಸ ಬೇಡ. ನಿಮ್ಮ ಆರ್ಥಿಕತೆಗೆ ತಕ್ಕಷ್ಟು ನನಗೆ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಮಾಡಲೇಬೇಕೆಂದು ಒತ್ತಾಯವೇನಿಲ್ಲ. ತರಗತಿಗಳು ಎಲ್ಲರಿಗೂ ಉಚಿತವಾಗಿ ದೊರೆಯುತ್ತವೆ. ಯಾರು ಆರ್ಥಿಕವಾಗಿ ಸ್ವಲ್ಪ ಸ್ಟ್ರಾಂಗ್ ಇರ್ತೀರಿ ಅವರಿಗೆ ಮಾತ್ರ ಇದು ನಾನು ಮೆಸೇಜ್ ಕೊಡ್ತಾ ಇರೋದು, ಬಡ ವಿದ್ಯಾರ್ಥಿಗಳಿಗಲ್ಲ. ಬಡ ಬಡ ನಂತರ ನೀವು ಜಾಬ್ ಆದ್ಮೇಲೆ ನನಗೇನಾದ್ರೂ ಸ್ವಲ್ಪ ಆರ್ಥಿಕ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಯ ತನಕ ತರಗತಿಗಳು ಉಚಿತ, ಇನ್ಮೇಲೂ ಉಚಿತ ಇರುತ್ತೆ, ಎಲ್ಲರಿಗೂ ಉಚಿತ ಇರುತ್ತೆ. ನಿಮಗೇನಾದರೂ ಕೊಡಬೇಕು ಅನಿಸಿದ್ರೆ ಮಾತ್ರ ನನಗೆ ಸ್ವಲ್ಪ ನಿಮ್ಮ ಆರ್ಥಿಕ ಸಹಾಯ ಬೇಕು, ಬೆಂಬಲ ಬೇಕು. ನಾನು QR ಕೋಡ್ ಅನ್ನು ಕೊಟ್ಟಿದ್ದೀನಿ, ನನ್ನ ಮೊಬೈಲ್ ನಂಬರ್ ಸಹ ಕೊಟ್ಟಿದ್ದೀನಿ. ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ತರಗತಿಗಳು ಉಚಿತನೇ ಇರ್ತವೆ. ಕೆಲವು ವಿದ್ಯಾರ್ಥಿಗಳು ಈಗಾಗಲೇ ಜಾಬ್ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಹೌದಾ, ಕೆಲವರು ಆರ್ಥಿಕವಾಗಿ ತುಂಬಾ ಸದೃಢ ಇದ್ದವರಿಗೆ ಮಾತ್ರ ಈ ಒಂದು ಮೆಸೇಜ್. ಪ್ರಿಯ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಭೂಮಿಯ ಆಕಾರ, ಗಾತ್ರ ಮತ್ತು ಚಲನೆಯನ್ನು ನೋಡ್ತಾ ಇದ್ದೀವಿ. ಭೂಮಿಯ ಆಕಾರ ಎಷ್ಟಿದೆ, ಗಾತ್ರ ಎಷ್ಟಿದೆ, ಚಲನೆ. ಹಾಗಾದ್ರೆ ಏನೇನು ನೋಡ್ಕೊಂಡ್ಬಿಡ್ತೀವಿ ಇವತ್ತಿನ ಸ್ಲೈಡ್ಸ್ ನೋಡ್ಕೊಂಡ್ಬಿಡೋಣ. ನೋಡಿ, ಭೂಮಿಯ ಮೇಲೆ ಆಕಾರಕ್ಕೆ ಸಂಬಂಧಪಟ್ಟ ಕೆಲವು ವಿಜ್ಞಾನಿಗಳ ಹೇಳಿಕೆಗಳಿದೆ, ಅದನ್ನು ನೋಡೋಣ. ಇಲ್ಲಿ ನಾವು ಡಾಕ್ಟರ್ ವಾಲೆಸ್ ರವರ ಬೆಡ್ಫೋರ್ಡ್ ನಿಯಮದ ಪ್ರಕಾರ ಭೂಮಿ ಆಕಾರ ನಮಗೆ ಗೊತ್ತಾಗುತ್ತೆ, ಅದನ್ನು ನೋಡ್ಕೋಣ. ನೆಕ್ಸ್ಟ್ ಬಂದ್ಬಿಟ್ಟು ಭೂಮಿಯ ಓಲುವಿಕೆ, ಅರ್ತ್ ಟಿಲ್ಟ್ ಇದೆ ಅಲ್ಲ 23.5, ಅದು ಹೇಗೆ ಟಿಲ್ಟ್ ಆಗಿದೆ ಅನ್ನುವಂಥ ಕೆಲವು ಥಿಯರಿ ಇದೆ, ಅದನ್ನು ನೋಡ್ಕೊಳ್ಳೋಣ. ಭೂಮಿಯ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆಯನ್ನು ನೋಡ್ಕೊಳ್ಳೋಣ. ಹೌದಾ, ಇಲ್ಲಿ ಸೋಲಾರ್ ಡೇ ಅಂದ್ರೇನು, ಸೆಡರಲ್ ಡೇ ಅಂದ್ರೇನು, ಅಂದ್ರೆ ನಾಕ್ಷತ್ರಿಕ ದಿನ, ಸೌರ ದಿನ ಅಂದ್ರೆ ನೋಡೋಣ.
ವ್ಯತ್ಯಾಸ ನೋಡೋಣ. ಭೂಮಿಯ ದೈನಂದಿನ ಚಲನೆಯ ವೇಗ ಎಷ್ಟೆಷ್ಟಿದೆ ಅಂತ ನೋಡ್ಕೊಂಡು ಹೋಗೋಣ. ಭೂಮಿಯ ದೈನಂದಿನ ಚಲನೆಯಿಂದ ಆಗುವ ಪರಿಣಾಮಗಳನ್ನು ನೋಡ್ಕೊಂಡು ಹೋಗೋಣ. ಇವೆಲ್ಲ ಪರಿಣಾಮಗಳು. ಭೂಮಿಯ ವಾರ್ಷಿಕ ಚಲನೆ ನೋಡೋಣ. ನೆಕ್ಸ್ಟ್ ದೈನಂದಿನ ಚಲನೆ ಆದ ನಂತರ ಸೂರ್ಯನ ಸುತ್ತ ಭೂಮಿಯ ಎಷ್ಟು ವೇಗದಲ್ಲಿ ಸುತ್ತುತ್ತೆ ಅನ್ನೋದು ನೋಡೋಣ. ಪೆರಿಲಿಯನ್ ಅಪಿಲಿಯನ್ ಅದರ ಒಂದು ಸ್ಥಾನವನ್ನು ನೋಡೋಣ. ಅಧಿಕ ವರ್ಷ ಅಂದ್ರೆ ನೋಡೋಣ. ಹೌದಾ, ಋತುಮಾನಗಳಂದ್ರೆ ನೋಡೋಣ. ಹೌದಾ, ಇಲ್ಲಿಗೆ ತರಗತಿ ಏನಾಗುತ್ತೆ, ಮುಕ್ತಾಯಗೊಳ್ಳುತ್ತೆ ಇವತ್ತಿನ ತರಗತಿ. ಹಾಗಾದ್ರೆ ಮೊದಲನೇ ಪೇಜಿಗೆ ಹೋಗಿ ನಾವು ತರಗತಿಯನ್ನು ಪ್ರಾರಂಭಿಸೋಣ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ಒಂದು ನಮ್ಮ GBC ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳುತ್ತಾ ತರಗತಿಯನ್ನ ಪ್ರಾರಂಭಿಸೋಣ. ಪ್ರಿಯ ಸ್ನೇಹಿತರೆ, ಎಸ್, ಬನ್ನಿ ತರಗತಿಗಿಳಿಯೋಣ. ಸಮಯ ವ್ಯರ್ಥ ಮಾಡೋದು ಬೇಡ. ಈಗಾಗಲೇ ನಾವು ಶಿಲಾಗೋಳಕ್ಕೆ ಸಂಬಂಧಪಟ್ಟ ಪರಿವಿಡನ್ನು ನೋಡ್ಕೊಂಡ್ವಿ, ಇಂಡೆಕ್ಸ್ ನೋಡ್ಕೊಂಡ್ವಿ. ಬನ್ನಿ, ಭೂಮಿಯ ಆಕಾರ, ಗಾತ್ರ ಮತ್ತು ಚಲನೆ ಅಂದ್ರೆ ಅರ್ತ್ ಶೇಪ್, ಸೈಜ್ ಅಂಡ್ ದ ಮೂಮೆಂಟ್ಸ್ ಅಂತ ಬಂದಾಗ ನೋಡಿ, ನಮ್ಮ ಭೂಮಿ ಅಂತ ಬಂದಾಗ ನಿಮಗೆ ಗೊತ್ತು, ಇದು ಜಿಯಾಯ್ಡ್ ಶೇಪ್ ಅಲ್ಲಿ ಇದೆ. ಜಿಯಾಯ್ಡ್ ಇಸ್ ದ ಗ್ರೀಕ್ ವರ್ಡ್. ಹೌದಾ, ಜಿಯಾಯ್ಡ್ ಅಂದ್ರೆ ಭೂಮಿ ಚಪ್ಪಟೆ ಆಕಾರದಲ್ಲಿದೆ ಅಂತ ಅರ್ಥ. ನೋಡಿ, ಭೂಮಿ ಈ ರೀತಿ ಇದೆ, ವೃತ್ತಾಕಾರದಲ್ಲಿಲ್ಲ. ಉತ್ತರ ದಕ್ಷಿಣಾಭಿಮುಖವಾಗಿ ನೋಡಿದರೆ ಭೂಮಿಯ ಅಂತರ ಕಡಿಮೆ ಇದೆ. ಪೂರ್ವ ಪಶ್ಚಿಮಾಭಿಮುಖವಾಗಿ ಸಮಭಾಜಕ ವೃತ್ತದಲ್ಲಿ ನೋಡಿದರೆ ಭೂಮಿಯ ಅಂತರ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಚಪ್ಪಟೆ ಆಕಾರ, ಜಿಯಾಯ್ಡ್ ಶೇಪ್ ಅಂತ ಕರಿತೀವಿ. ನಮ್ಮ ಭೂಮಿ ಹೇಗಿದೆ ಅಂದ್ರೆ ಕಿತ್ತಳೆ ಆಕಾರದಲ್ಲಿ ಇದೆ ಭೂಮಿ ಅಂತ ಅರ್ಥ. ಉತ್ತರ ದಕ್ಷಿಣದಲ್ಲಿ ಚಪ್ಪಟೆ ಇದ್ದು ಈಗ ಸಮಭಾಜಕ ವೃತ್ತದಲ್ಲಿ ತುಂಬೇನಾಗಿದೆ, ವಿಸ್ತಾರಗೊಂಡಿದೆ. ಹೀಗೆ ಇರ್ತಕ್ಕಂಥ ನಮ್ಮ ಭೂಮಿ ನಾವು ಜಿಯಾಯ್ಡ್ ಶೇಪ್ ಆಫ್ ದಿ ಅರ್ತ್ ಅಂತ ಕರಿತೀವಿ. ಪ್ರಿಯ ಸ್ನೇಹಿತರೆ, ಜಿಯಾಯ್ಡ್ ಶೇಪ್ ಆಫ್ ದಿ ಅರ್ತ್ ಅಂತ ಬಂದಾಗ ನಿಮಗೆ ಗೊತ್ತಿರಲಿ, ಭೂಮಿ ಯಾವುದರ ಆಧಾರದ ಮೇಲೆ ನಾವು ಜಿಯಾಯ್ಡ್ ಶೇಪ್ ಇದೆ ಅಂತ ಪತ್ತೆ ಹಚ್ಚಬಹುದು ಅಂತಂದ್ರೆ ಭೂಮಿಯ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂಡ್ ಡಯಾಮೀಟರ್, ಭೂಮಿಯ ಸಂಪೂರ್ಣ ಸುತ್ತಳತೆ ಮತ್ತು ಭೂಮಿಯ ವ್ಯಾಸದ ಆಧಾರದ ಮೇಲೆ ನಾವು ಭೂಮಿ ಜಿಯಾಯ್ಡ್ ಶೇಪ್ ಇದೆ ಅಂತ ನಾವು ಪತ್ತೆ ಹಚ್ಚಬಹುದು. ಈಗ ಭೂಮಿಯ ಒಟ್ಟು ಸರ್ಕಂಫರೆನ್ಸ್ ಎಷ್ಟಿದೆ, ಸುತ್ತಳತೆ ಎಷ್ಟಿದೆ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ನೋಡಿ, ಸಮಭಾಜಕ ವೃತ್ತದಲ್ಲಿ ಭೂಮಿಯ ಸುತ್ತಳತೆ ಎಷ್ಟಿದೆ ಅಂದ್ರೆ 40,075 ಕಿಲೋಮೀಟರ್ ಇದೆ. ನಮ್ಮ ಭೂಮಿಯ ಸಮಭಾಜಕ ವೃತ್ತದಲ್ಲಿ ಸಂಪೂರ್ಣ ಸುತ್ತಳತೆ ಅಂತ ಬಂದಾಗ ಒಂದು ಪ್ರದೇಶದಿಂದ ನಾವು ಪ್ರಾರಂಭಿಸಿ ಸಂಪೂರ್ಣವಾಗಿ ಸುತ್ತರಿದು ಮತ್ತೆ ಅದೇ ಪ್ರದೇಶಕ್ಕೆ ಬಂದಾಗ ಇದು 40,075 ಕಿಲೋಮೀಟರ್ ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ಆಗುತ್ತೆ. ಅದೇ ರೀತಿ ನಾವು ಧ್ರುವೀಯ ಸುತ್ತಳತೆ ಅಂತ ನೋಡೋದಾದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬಂದು ದಕ್ಷಿಣದಿಂದ ಮತ್ತೆ ಉತ್ತರ ಧ್ರುವಕ್ಕೆ ನಾವು ಬಂದಾಗ ಇದು 40,008 ಕಿಲೋಮೀಟರ್ ಇದೆ. ನೋಡಿ, ಡಿಫ್ರೆನ್ಸ್ ಆಗುತ್ತೆ. ಸಮಭಾಜಕದಲ್ಲಿ ವಿಸ್ತಾರ ಜಾಸ್ತಿ ಇದೆ, ಧ್ರುವ ಪ್ರದೇಶದಲ್ಲಿ ವಿಸ್ತಾರ ಏನಾಗ್ತಾ ಇದೆ, ಸಮಭಾಜಕ ಹೋಲಿಸಿದರೆ ಕಡಿಮೆ ಇದೆ. ಹಾಗಾಗಿ ಧ್ರುವ ಪ್ರದೇಶದಲ್ಲಿ ಭೂಮಿ ಸ್ವಲ್ಪ ಚಪ್ಪಟೆ ಇದ್ದು ಪೂರ್ವ ಪಶ್ಚಿಮ ಸಮಭಾಜಕ ವೃತ್ತದಲ್ಲಿ ಭೂಮಿ ಏನಾಗಿದೆ, ವಿಸ್ತಾರಗೊಂಡಿದೆ. ಇದು ಸುತ್ತಳತೆ, ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಭೂಮಿಯ ನಾವು ಡಯಾಮೀಟರ್, ವ್ಯಾಸ ಎಲ್ಲರೂ ನೋಡೋದಾದ್ರೆ ಭೂಮಿಯ ವ್ಯಾಸ ನೋಡಿ, ಈ ತುದಿಯಿಂದ ಈ ಬಿಂದುವಿನ ಹಿಡಿದು ಈ ಬಿಂದುವಿನವರೆಗೆ ಭೂಮಿಯ ವ್ಯಾಸ ಎಷ್ಟಿದೆ ಅಂತ ಬಂದ್ರೆ 12,756 ಕಿಲೋಮೀಟರ್ ಸಮಭಾಜಕ ವೃತ್ತದಲ್ಲಿದ್ದರೆ ಧ್ರುವೀಯ ವ್ಯಾಸ ಎಷ್ಟಿದೆ ಅಂತ ಬಂದಾಗ 12,708 ಕಿಲೋಮೀಟರ್ ಧ್ರುವೀಯ ವ್ಯಾಸ ಕಂಡು ಬರುತ್ತೆ. 12,714 ಕಿಲೋಮೀಟರ್ ಧ್ರುವೀಯ ವ್ಯಾಸ ಕಂಡು ಬರುತ್ತೆ. ಸಮಭಾಜಕದಲ್ಲಿ 12,756 ಕಿಲೋಮೀಟರ್ ಇದ್ರೆ ಧ್ರುವದಲ್ಲಿ 12,714 ಕಿಲೋಮೀಟರ್ ಏನಿದೆ ವ್ಯಾಸ ಇದೆ. ನೋಡಿ, ಇದರ ಆಧಾರದ ಮೇಲೆ ವ್ಯತ್ಯಾಸ. ಈ ಒಂದ್ ವೇಳೆ ವೃತ್ತಾಕಾರ ಇತ್ತು ಅಂತಂದ್ರೆ ಎಲ್ಲಿಯೂ ಸಹ ಏನಾಗ್ತಿದ್ದಿಲ್ಲ, ವ್ಯಾಸ ಮತ್ತು ಸುತ್ತಳತೆಯಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದ್ದಿಲ್ಲ. ವ್ಯಾಸ ಮತ್ತು ಸುತ್ತಳತೆಯಲ್ಲಿ ವ್ಯತ್ಯಾಸ ಯಾಕೆ ಕಂಡು ಬರ್ತಾ ಇದೆ, ಸಮಭಾಜಕ ವೃತ್ತದಲ್ಲಿ ವಿಸ್ತಾರವಿದ್ದು ಧ್ರುವ ಪ್ರದೇಶದಲ್ಲಿ ವಿಸ್ತಾರ ಕಡಿಮೆ ಇರುವುದರಿಂದ ಭೂಮಿ ಒಂದು ಜಿಯಾಯ್ಡ್ ಶೇಪ್ ಅನ್ನು ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಹೌದಲ್ವಾ? ಹಾಗಾದ್ರೆ ಭೂಮಿ ಒಟ್ಟಾರೆ ಎಷ್ಟು ಚದುರ ಕಿಲೋಮೀಟರ್ ಅನ್ನು ಒಳಗೊಂಡಿದೆ? ಒಟ್ಟಾರೆ ಬಂದ್ಬಿಟ್ಟು ಲ್ಯಾಂಡ್ ವಾಟರ್ ಮಾರ್ಕ್ ಎರಡು ತಗೊಂಡು ಭೂಮಿ ಒಟ್ಟಾರೆ ಎಷ್ಟು ಚದುರ ಕಿಲೋಮೀಟರ್ ಇದೆ ಅಂದ್ರೆ 510.9 ದಶಲಕ್ಷ ಚದುರ ಕಿಲೋಮೀಟರ್ ಭೂಮಿಯ ಒಟ್ಟಾರೆ ಏನಪ್ಪಾ ಅಂತ ಬಂದಾಗ ವಿಸ್ತೀರ್ಣ, ಭೂಮಿಯ ಒಟ್ಟು ವಿಸ್ತೀರ್ಣ. ಈಗ ಭಾರತ 3,84,000 ನಾವೇನ ತಗೊಂಡು ಹೋಗ್ತೀವಲ್ಲ, ಆ ರೀತಿ ಅದರಾಗ 510.9 ದಶಲಕ್ಷ ಚದುರ ಕಿಲೋಮೀಟರ್ ಇದೆ ಅಂದ್ರೆ ಭೂಮಿ ಇದೆ. ಹೌದಾ? ಅದೇ ರೀತಿ 3,37,87,763 ಚದರ ಕಿಲೋಮೀಟರ್ ಭಾರತ. ಕರ್ನಾಟಕ 1,00,000 ಚಿಲ್ಲರ ಬರುತ್ತೆ. 1,91,791 ಅಂತ ಬರುತ್ತೆ. ಇರ್ಲಿ, 510 ದಶಲಕ್ಷ ಚದುರ ಕಿಲೋಮೀಟರ್, ಬರೇ ಲಕ್ಷ ಅಲ್ಲ, ದಶಲಕ್ಷ ಚದುರ ಕಿಲೋಮೀಟರ್. ಹೌದಾ? ಭೂಮಿ ಇದೆ. ಭೂಮಿಯ ಗಾತ್ರದಲ್ಲಿ ನಾವು ಬಂದಾಗ ಅದರಲ್ಲಿ ಮತ್ತೆ ನೀರಿನ ಪ್ರಮಾಣ ಎಷ್ಟಿದೆ ಮತ್ತು ಲ್ಯಾಂಡ್ ಮಾರ್ಕ್ ಅಂದ್ರೆ ಭೂ ಪ್ರಮಾಣ ಎಷ್ಟಿದೆ ಅಂತ ನೋಡೋದಾದ್ರೆ ಭೂಭಾಗ ಒಟ್ಟಾರೆ 100% ಅಲ್ಲಿ 29.2% ಭೂಭಾಗ ಇದೆ. ಅದನ್ನ ನಾವು ಚದುರ ಕಿಲೋಮೀಟರ್ ಅಲ್ಲಿ ನೋಡೋದಾದ್ರೆ 149.1 ದಶಲಕ್ಷ ಚದುರ ಕಿಲೋಮೀಟರ್ ಇದೆ. ನಾವು ವಾಟರ್ ನೋಡೋದಾದ್ರೆ ಒಟ್ಟು 70.8% ಅನ್ನು ಒಳಗೊಂಡಿದೆ 100% ಅಲ್ಲಿ. ಅಂದ್ರೆ ಭೂಮಿ ಮೇಲೆ ಅತಿ ಹೆಚ್ಚು ಜಲ ಇದೆ. ಹಾಗಾಗಿ ಭೂಮಿ ಒಂದು ನೀಲಿ ಗ್ರಹ ಅಂತ ಕರೆಸಿಕೊಳ್ಳುತ್ತೆ. ಹೌದಾ? ಲ್ಯಾಂಡ್ ಹೋಲಿಸಿದ್ರೆ ವಾಟರ್ ಭಾಗ ಜಾಸ್ತಿ ಇದೆ.
ಅದನ್ನ ನಾವು ಚದರ ಕಿಲೋಮೀಟರ್ ಏನಾದ್ರು ವಾಟರ್ ನೋಡಿದ್ರೆ 361.8 ದಶಲಕ್ಷ ಚದರ ಕಿಲೋಮೀಟರ್ ಇದೆ ಅಂತಂದ್ರೆ ಜಲಭಾಗ ಇದೆ. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ಭೂಮಿಯ ಸರಾಸರಿ ಉಷ್ಣಾಂಶ ಎಲ್ಲ ಬಂತು. ಧ್ರುವ, ಸಮಭಾಜಕ, ಸಮಶೀತೋಷ್ಣ, ಉಷ್ಣವಲಯ ಎಲ್ಲವನ್ನು ತೆಗೆದುಕೊಂಡು ಒಟ್ಟಾರೆ ಭೂಮಿಯ ಸರಾಸರಿ ಉಷ್ಣಾಂಶ 14 ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ಹೇಳ್ಬೇಕಾಗತ್ತೆ. ಭೂಮಿಯ ವಯಸ್ಸು ಕನಿಷ್ಠ ಎಷ್ಟಿದೆ ಅಂತಂದ್ರೆ 4500 ದಶಲಕ್ಷ ವರ್ಷಗಳಿದೆ. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ನಾವು ಭೂಮಿಯ ಆಕಾರ, ಗಾತ್ರ, ಚಲನೆಯ ಬಗ್ಗೆ ಕೆಲವು ವಿಜ್ಞಾನಿಗಳು ಕ್ರಿಸ್ತ ಶಕದಲ್ಲಿ ಇರ್ತಕ್ಕಂಥ ಕೆಲವು ವಿಜ್ಞಾನಿಗಳು ನಮಗೆ ಅದರ ಒಂದು ಯಾವ ರೀತಿ ಇದೆ ಅಂತ ಹೇಳಿ ನಮಗೆ ಅದರ ಬಗ್ಗೆ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಕೆಲವು ತಪ್ಪಾಗಿವೆ, ಕೆಲವು ಸಹಿ ಆಗಿವೆ. ಅದೇ ರೀತಿ ನೋಡೋದಾದ್ರೆ ಭಾರತದ ಪ್ರಮುಖ ಒಬ್ಬ ಖಗೋಳಶಾಸ್ತ್ರಜ್ಞರ ಗುಪ್ತರ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಪ್ರಮುಖ ಖಗೋಳಶಾಸ್ತ್ರಜ್ಞ ಆರ್ಯವಟ ಅವ್ರು ಏನ್ ಹೇಳ್ತಾರೆ, 5ನೇ ಶತಮಾನದಲ್ಲಿ ಈ ಭೂಮಿಯು ಒಂದು ವೃತ್ತಾಕಾರವಾಗಿದೆ ಎಂದು ಸ್ಪಷ್ಟಪಡಿಸುತ್ತಾರೆ. ಗೋಳಾಕಾರ ಬೇಡ, ವೃತ್ತಾಕಾರ ಐತೆ ಅಂತ ನಮಗೆ ಸ್ಪಷ್ಟಪಡಿಸಿದ್ರಲ್ಲ, ಅದು ಇಂಪಾರ್ಟೆಂಟ್. ಹೌದಾ? ಚಪ್ಪಟೆ ಅಂತಾನೆ ಹೇಳಿಲ್ಲ, ವೃತ್ತಾಕಾರ ಇದೆ ಅಂತ ಹೇಳಿದವರು ಯಾರಂದ್ರೆ ಆರ್ಯಭಟ. ಹೌದಾ? 5ನೇ ಶತಮಾನದಲ್ಲಿ. ಅದಾದ ನಂತರ ಕ್ರಿಸ್ತಪೂರ್ವ ಹಿಂದಕ್ಕೆ ಹೋಗಿ 640ರಲ್ಲಿ ವಿಲೇಟಸ್ ಟೇಲ್ಸ್ ಎಂಬಾತನು ಭೂಮಿಯು ಗುಂಡಾಕಾರವಾಗಿದೆ, ಅದು ನೀರಿನ ಮೇಲೆ ತೇಲುತ್ತಿದೆ ಎಂದು ಭಾವಿಸಿದನು. ಇರ್ಲಿ, ಅಭಿಪ್ರಾಯ ಗುಂಡಾಕಾರವಾಗಿದೆ, ಅದು ನೀರಿನ ಮೇಲೆ ತೇಲ್ತಾ ಇದೆ ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಆದರೆ ಈತನ ಅನುಯಾಯಿಗಳು ಅನಾಕ್ಸಿಮ್ಯಾಂಡರ್ ಭೂಮಿಯು ಗುಂಡಾಕಾರವಾಗಿದೆ, ಅದು ಸಿಲಿಂಡರ್ ಆಕೃತಿಯಲ್ಲಿದೆ ಎಂದು ಹೇಳುತ್ತಾರೆ. ಸ್ವಲ್ಪ ಇದು ಕೇಳಿ ಅಷ್ಟೇ, ಯಾಕಂದ್ರೆ ಕೆಲವರ ಅಭಿಪ್ರಾಯಗಳು ಬಹಳ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಇದು ನಾವು ಕಾನ್ಸೆಪ್ಟ್ಗೆ ಹೋಗೋಣ. ಫಸ್ಟ್ ಇಲ್ಲಿ ಕೇಳಿ. ಪೈಥಾಗೋರಸ್, ಈತನ ಶಿಷ್ಯ ಫಿಲೋಲಾಸ್ ಹಾಗೂ ಅರಿಸ್ಟಾಟಲ್ ಮುಂತಾದವರು ಭೂಮಿಯು ವೃತ್ತಾಕಾರವಾಗಿದೆ ಎಂದು ಪ್ರತಿಪಾದಿಸಿದರು. ಕ್ರಿಸ್ತಶಕ 15-16 ಶತಮಾನದಲ್ಲಿ ಕೋಪರ್ನಿಕಸ್, ಗೆಲಿಲಿಯೋ ಮತ್ತು ಕೆಪ್ಲರ್ ಮುಂತಾದವರು ದೂರದರ್ಶಕದ ಯಂತ್ರದ ಸಹಾಯದಿಂದ ಆಕಾರವನ್ನು ವೀಕ್ಷಿಸಿ ಭೂಮಿಯು ಗೋಳಾಕಾರವಾಗಿದೆ ಎಂದು ಖಚಿತಪಡಿಸಿದರು. ನೋಡಿ, ಇಲ್ಲಿ ಗೋಳಾಕಾರ ಎಂಬ ಪದ ಇಲ್ಲಿಗೆ ಸ್ಟಾರ್ಟ್ ಆಯ್ತು, ಅದು ವೃತ್ತಾಕಾರ ಅಂತ ಹೇಳ್ತಿದ್ರು. ಹೌದಾ? ಅದೇ ರೀತಿ ಕ್ರಿಸ್ತಪೂರ್ವ 276ದಿಂದ 194 ಅವಧಿಯಲ್ಲಿ ಅಲೆಕ್ಸಾಂಡರ್ ನಗರದ ಗ್ರಂಥಪಾಲಕನಾದ ಹೆರಟಾಸ್ತನಿಸ್, ಗೊತ್ತಲ್ವಾ ಹೆರಟಾಸ್ತನಿಸ್ ಯಾರು ಅಂತಂದೇಳಿ? ಹೌದಾ? ಬಹಳ ಇಂಪಾರ್ಟೆಂಟ್, ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್. ಹೆರಟಾಸ್ತನಿಸ್ ಭೂಮಿಯು ಗೋಳಾಕಾರವಾಗಿದ್ದನ್ನು ಪ್ರತಿಪಾದಿಸಿದರು. ಅವರು ಸುತ್ತಳತೆಯನ್ನು ಖಗೋಳಶಾಸ್ತ್ರ ಸಿದ್ಧಾಂತದ ಮೇಲೆ ಅಳತೆ ಮಾಡಿದರು. ಭೂಮಿ ಸುತ್ತಳತೆ ಖಗೋಳಶಾಸ್ತ್ರದ ಸಿದ್ಧಾಂತದ ಮೇಲೆ ಅಳತೆ ಮಾಡಿ ಭೂಮಿ ಗೋಳಾಕಾರವಿದೆ ಎಂದು ಪ್ರಥಮವಾಗಿ ಸಂಪೂರ್ಣ ನಮಗೆ ಪರಿಚಯ ಮಾಡಿದವರು ಯಾರಂತ ಬಂದಾಗ ಹೆರಟಾಸ್ತನಿಸ್. ಹೌದಾ? ಅದೇ ರೀತಿ ನಾವು ನೋಡೋದಾದ್ರೆ ಪ್ರಿಯ ಸ್ನೇಹಿತರೆ, 17ನೇ ಶತಮಾನದಲ್ಲಿ ವೆರಿ ಇಂಪಾರ್ಟೆಂಟ್, ಸರ್ ಐಸಾಕ್ ನ್ಯೂಟನ್ ಗುಂಡಾಗಿರದೆ ಭೂಮಿ ವೃತ್ತಾಕಾರವಾಗಿರದೆ ಗೋಳಾಕಾರವಾಗಿದೆ ಎಂದು ಸ್ಪಷ್ಟಪಡಿಸಿದರು. ಆಗ 1492ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಮತ್ತು 1519ರಲ್ಲಿ ಫರ್ಡಿನಾಂಡ್ ಮೆಗಲನ್ ಇಬ್ಬರು ಪರ್ಯಟನೆ ಮಾಡಿದಂತ ಮಹಾನ್ ವ್ಯಕ್ತಿಗಳು ಇವರು. ಭೂಮಿಯ ಮೇಲೆ ವಿಶ್ವ ಪರ್ಯಟನೆ ಮಾಡಿದ ಮಹಾನ್ ವ್ಯಕ್ತಿಗಳಲ್ಲಿ ಇವರು ಸಹ ಒಬ್ಬರಾಗ್ತಾರೆ. ಕ್ರಿಸ್ಟೋಫರ್ ಕೊಲಂಬಸ್ ಅಂಡ್ ಫರ್ಡಿನಾಂಡ್ ಮೆಗಲನ್ ಪ್ರಪಂಚ ಪರ್ಯಟನೆ ಮಾಡುವುದರ ಮೂಲಕ ಭೂಮಿಯು ಗೋಳಾಕಾರವಾಗಿರುವ ಆಕಾರವನ್ನು ಇವರು ಏನ್ ಮಾಡ್ತಾರೆ ಅಂದ್ರೆ ನಮಗೆ ಖಚಿತಪಡಿಸುತ್ತಾರೆ. ಇದಕ್ಕಿಂತ ಬೆಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಭೂಮಿ ಗೋಳಾಕಾರವಾಗಿದೆ ಅಂತ ಹೇಳಿ ನಾವು ಒಂದು ಪ್ರಯೋಗದ ಮೂಲಕ ನೋಡಬಹುದು. ಅದೇ ಡಾಕ್ಟರ್ ವಾಲೆಸ್ ರವರ ಬೆಡ್ಫೋರ್ಡ್ ನಿಯಮದ ಆಧಾರದ ಮೇಲೆ ನಾವು ಭೂಮಿ ಗೋಳಾಕಾರವಾಗಿದೆ ಎಂದು ಖಚಿತಪಡಿಸಬಹುದು. ಪ್ರಿಯ ಸ್ನೇಹಿತರೆ, ಹೇಗೆ ಅಂತ ನೋಡೋದಾದ್ರೆ, ಒಂದು ವೇಳೆ ಭೂಮಿ ಸಮತಟ್ಟಾಗಿದೆ ಅಂತ ತಿಳಿದುಕೊಳ್ಳಿ, ಚಪ್ಪಟೆಯಾಗಿದೆ ಅಂತ ತಿಳಿದುಕೊಳ್ಳಿ. ನಾವೇನು ಮಾಡೋಣ, 3 ಉದ್ದವಾದ ಕೋಲುಗಳನ್ನು ತೆಗೆದುಕೊಂಡು ಒಂದು ಎ ಎಂಬ ಕೋಲು, ಅಲ್ಲಿಂದ 1 ಮೈಲು ದೂರದಲ್ಲಿ ಬಿ ಎಂಬ ಕೋಲು, ಅಲ್ಲಿಂದ 1 ಮೈಲು ದೂರದಲ್ಲಿ ಸಿ ಎಂಬ ಕೋಲು, 3 ಕೋಲುಗಳನ್ನ ಸಮಾನಾಂತರವಾಗಿ ನೇರ ಸರಳ ರೇಖೆಯಲ್ಲಿ ಇಡೋಣ. ಇಟ್ಟು ನಾವು ಎ ಎಂಬ ಕೋಲಿನ ಮೂಲಕ ನಾವು ಟೆಲಿಸ್ಕೋಪ್ ಮೂಲಕ ವೀಕ್ಷಿಸಿದಾಗ 3 ಏನಾದರೂ ಸರಳ ರೇಖೆಯಲ್ಲೇ ಇದ್ದರೆ, ಒಂದೇ ಕೋಲು ಕಾಣ್ತಾ ಇತ್ತು, ಎ ಬಿ ಸಿ 3 ಸರಳ ರೇಖೆಯಲ್ಲಿ ಕಾಣ್ತಾ ಇತ್ತು ಅಂದ್ರೆ ನಮಗೆ ಭೂಮಿ ಚಪ್ಪಟೆಯಾಗಿದೆ ಎಂದು ಖಚಿತವಾಗುತ್ತಿತ್ತು. ಆದರೆ ಸಮುದ್ರದಲ್ಲಿ ಇಳಿದಿರ್ಬೇಕಾದ್ರೆ ನಾವು ಪರೀಕ್ಷೆ ಮಾಡಿ ನೋಡಿ, ನಾವು ಎ ಎಂಬ ಕೋಲಿನಿಂದ ಬಿ ಎಂಬ ಕೋಲು ಎತ್ತರದಲ್ಲಿ ಕಾಣುತ್ತೆ, ಮತ್ತೆ ಸಿ ಎಂಬ ಕೋಲು ತಗ್ಗಿನಲ್ಲಿ ಕಾಣುತ್ತೆ. ಕಾರಣ ಭೂಮಿ ಗೋಳಾಕಾರವಾಗಿದೆ. ಅದೇ ಬೆಡ್ಫೋರ್ಡ್ ನಿಯಮ, ಡಾಕ್ಟರ್ ವಾಲೆಸ್ ರವರ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ನಮಗೆ ದೂರದ ಹಡಗು ಕಾಣುವುದಿಲ್ಲ, ಮೆಲ್ಲಕ್ಕೆ ಎತ್ತರಕ್ಕೆ ಬಂದಾಗ ಅಷ್ಟು ಕಾಣಕ್ ಸಾಧ್ಯ ಆಗುತ್ತೆ. ಯಾಕ? ಅದು ಗೋಳಾಕಾರ ಇರೋದ್ರಿಂದ ಅದು ಕೆಳಗಿರುತ್ತೆ. ಸಿ ಪ್ರದೇಶದಲ್ಲಿ ಇತ್ತಂದ್ರೆ ಅದು ಕೆಳಗಿರುತ್ತೆ. ಹಾಗೆ ಬರ್ತಾ ಬಿ ಪ್ರದೇಶಕ್ಕೆ ಬಂದಾಗ ಎತ್ತರ ಕಾಣುತ್ತೆ, ಎ ಪ್ರದೇಶಕ್ಕೆ ನಾವು ವೀಕ್ಷಣೆ ಮಾಡಬಹುದು. ಒಂದು ವೇಳೆ ಭೂಮಿ ಚಪ್ಪಟೆ ಆಗಿದ್ರೆ ಅದು ಬಹುದೂರದಲ್ಲಿ ಇದ್ದರೂ ಸಹ ನಾವು ಟೆಲಿಸ್ಕೋಪ್ ಮೂಲಕ, ಅದು 50 ಕಿಲೋಮೀಟರ್ ದೂರ ಇರಲಿ, ಟೆಲಿಸ್ಕೋಪ್ ಮೂಲಕ ನಾವು ನೋಡಿದಾಗ ಅದು ಕಾಣುತ್ತಿತ್ತು. ಹೌದಾ? ನೀ ಸಮುದ್ರದಲ್ಲಿ ಬೇಕಾರ 50 ಕಿಲೋಮೀಟರ್ ಅಲ್ಲ, 3-4 ಮೈಲಲ್ಲಿ ದೂರ ಇರ್ತಕ್ಕಂಥ ಹಡಗೆ ನಮಗೆ ಕಾಣಲ್ಲ. ಯಾಕಂದ್ರೆ ಭೂಮಿ ಗೋಳಾಕಾರವಿರುವುದರಿಂದ ನಮಗೆ ದೂರದ ವಸ್ತುಗಳು
ಸಮುದ್ರ ಸಾಗರದಲ್ಲಿ ಹಡಗುಗಳು ವೀಕ್ಷಣೆಗೆ ಆಗುವುದಿಲ್ಲ. ಇದರ ಬೆಡ್ಫೋರ್ಡ್ ನಿಯಮದ ಆಧಾರದ ಮೇಲೆ ನಾವು ಏನು ಖಚಿತಪಡಿಸಬಹುದು ಅಂತಂದ್ರೆ ಭೂಮಿಯು ಗೋಳಾಕಾರವಾಗಿದೆ ಎಂದು ಖಚಿತಪಡಿಸಬಹುದು. ಇದನ್ನು ನಮಗೆ ಪರಿಚಯಿಸಿದವರು ಡಾಕ್ಟರ್ ವ್ಯಾಲೆಸ್ ಇನ್ 1870. ಪ್ರಿಯ ಸ್ನೇಹಿತರೆ, ಹೀಗೆ ನಾವು ನೋಡಬಹುದು. ನೆಕ್ಸ್ಟ್ ಬಂದಾಗ ಭೂಮಿಯು ಸಂಪೂರ್ಣ ಗುಂಡಾಕಾರವಾಗಿದೆ. ಗೊತ್ತಾಯ್ತು ನಮಗೀಗ. ಆ ಸಮಭಾಜಕ ವೃತ್ತದ ಬಳಿ ಉಬ್ಬಿಕೊಂಡಿದ್ದು ಧ್ರುವ ಪ್ರದೇಶದ ಬಳಿ ಚಪ್ಪಟೆಯಾಗಿದೆ. ಅದೇ ಜಿಯಾಯ್ಡ್ ಶೇಪ್, ಚಪ್ಪಟೆಯಾಗಿದೆ, ಉಬ್ಬಿಕೊಂಡಿದೆ, ಕಿತ್ತಳೆ ಹಣ್ಣಿನ ಆಕಾರದಲ್ಲಿದೆ. ಇದನ್ನು ನಾವು 1671ರಲ್ಲಿ ಫ್ರೆಂಚ್ ಸರ್ವೇಕ್ಷಣಕಾರ ಜೀನ್ ರಿಚನ್ ಎಂಬುವನು ಸಮಭಾಜಕ ವೃತ್ತದ ಮೇಲೆ ಗುರುತ್ವಾಕರ್ಷಣ ಅತಿ ಕಡಿಮೆ ಇರುವುದನ್ನು ಪರಿಚಯಿಸಿದರು. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಗುರುತ್ವಾಕರ್ಷಣ ಬಲ ಧ್ರುವ ಪ್ರದೇಶಕ್ಕೆ ಹೋಲಿಸಿದರೆ ಕಡಿಮೆ ಇರುವುದನ್ನು ನಮಗೆ ಏನ್ ಮಾಡ್ತಾರೆ ಅಂತಂದ್ರೆ ಪರಿಚಯಿಸ್ತಾರೆ. ಯಾವುದರ ನಿಯಮದನ್ನ ಪ್ರತಿಪಾದನೆ ಇಟ್ಟುಕೊಂಡು ಹೇಳ್ತಾರೆ ಅಂತಂದ್ರೆ ಸಮಭಾಜಕದಲ್ಲಿ ವಿಸ್ತಾರವಾಗಿರುವುದರಿಂದ ಕೇಂದ್ರಕ್ಕೆ ಸಮಭಾಜಕ ವೃತ್ತ ಬಹುದೂರವಿರುವುದರಿಂದ ಗುರುತ್ವಾಕರ್ಷಣ ಬಲ ಕಡಿಮೆ ಆಗುತ್ತದೆ ಅಂತಂದೇಳಿ ನಮಗೆ ಯಾರು ಹೇಳ್ತಾರೆ? ಜೀನ್ ರಿಚನ್ ರವರು ಹೇಳ್ತಾರೆ. ನೋಡಿ, ಇದಕ್ಕೆ ಆ ಪ್ರದೇಶದ ಭೂಕೇಂದ್ರದಿಂದ ಅಧಿಕ ದೂರದಲ್ಲಿರುವ ಕಾರಣವೇ ಅವರ ಪ್ರತಿಪಾದಿಸಿದರು. ಭೂಮಿಯ ದೈನಂದಿನ ಚಲನೆಯ ಕೇಂದ್ರಪಗಾಮಿ ಬಲದಲ್ಲಿದೆ. ಭೂಮಿಯ ದೈನಂದಿನ ಚಲನೆ ಅಂತ ಬಂದಾಗ ಅದು ಕೇಂದ್ರತ್ಯಾಗಿ ಕೇಂದ್ರಪಗಾಮಿ, ಸೆಂಟ್ರಿಪಿಟಲ್ ಅಂಡ್ ಸೆಂಟ್ರಿಫಿಕಲ್ ಫೋರ್ಸ್ ಅಂತ ನೋಡ್ತೀವಲ್ಲ, ಅದರಂಗ ಕೇಂದ್ರಪಗಾಮಿ ಬಲದಲ್ಲಿದ್ದಾಗ ಭೂಮಿಯು ಪ್ರಾರಂಭದಲ್ಲಿ ಅದು ಬೆಂಕಿಯ ಚಂಡಿರುವುದರಿಂದ ತನ್ನ ಮೈಸುತ್ತ ತಾನು ನಿರಂತರವಾಗಿ ಚಲನೆಗೆ ಒಳಗಾಗಿ ಮುಂದೊಂದು ದಿನ ಅದು ಗೋಳಾಕಾರವಾಗಿ ಪಡೆದುಕೊಂಡಿತು, ಆಕಾರವನ್ನು ಸಿಕ್ಕಿತು ಅಂತಂದೇಳಿ ಇವರು ತಮ್ಮ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡಿದಂತ ಒಬ್ಬ ಪ್ರಮುಖ ವ್ಯಕ್ತಿ ಜೀನ್ ರಿಚನ್ ರವರಾಗಿರ್ತಾರೆ. ಪ್ರಿಯ ಸ್ನೇಹಿತರೆ, ನೋಡಿ, ನಂತರ ಪ್ಯಾರಿಸ್ ನಲ್ಲಿ ಬರ್ತಕ್ಕಂಥ ರಾಯಲ್ ಅಕಾಡೆಮಿಕ್ ಆಫ್ ಸೈನ್ಸ್ ಸಂಸ್ಥೆಯು 1736-37 ಅವಧಿಯಲ್ಲಿ ಭೂಮಿಯ ಸುತ್ತಳತೆ ಹಾಗೂ ಧ್ರುವೀಯ ಸಮಭಾಜಕ ಸುತ್ತಳತೆಯನ್ನು ಏನ್ ಮಾಡ್ತಾರೆ ಅಂತಂದ್ರೆ ವ್ಯತ್ಯಾಸವನ್ನು ಅಳೆತು ಖಚಿತಪಡಿಸಿದರು. ಅಳಿತಾರೆ, ಅವಾಗ ಅಳೆತು ಖಚಿತಪಡಿಸ್ತಾರೆ. ಪ್ರಿಯ ಸ್ನೇಹಿತರೆ, ಈ ರೀತಿ ನಮಗೆ ಭೂಮಿ ಗೋಳಾಕಾರವಾಗಿದೆ ಅಂತ ಏನ್ ಮಾಡ್ಬೋದು, ಹೇಳ್ಬೋದು. ಇದರ ಪ್ರಕಾರವೇ ಸಮಭಾಜಕ ವೃತ್ತದ ಬಳಿ ಭೂಮಿಯ ಸುತ್ತಳತೆ ಎಷ್ಟಿದೆ? 40,076. ಧ್ರುವ ಪ್ರದೇಶದಲ್ಲಿ 40,008. ನಾವು ಈಗಾಗಲೇ ಅದನ್ನ ಡಯಾಗ್ರಾಮ್ ಮೂಲಕ ನೋಡ್ಕೊಂಡಿವಿ. ಒಂದ್ ನಿಮಿಷ. ಹೌದಾ? ಇದೇ ರೀತಿ ಭೂಮಿ ಸಮಭಾಜಕ ವೃತ್ತದಲ್ಲಿ ವ್ಯಾಸ, ಇದು ಸುತ್ತಳತೆ, ಇದು ವ್ಯಾಸ 12,756 ಕಿಲೋಮೀಟರ್ ವ್ಯಾಸ ಇದೆ. ಅದೇ ರೀತಿ ಧ್ರುವೀಯ ವ್ಯಾಸ 12,714 ಕಿಲೋಮೀಟರ್ ಇದೆ, ವ್ಯತ್ಯಾಸ ಇದೆ. ಇದರ ಮೂಲಕ ನಾವು ಗೋಳಾಕಾರ ಇರುವುದನ್ನು ಖಚಿತಪಡಿಸಬಹುದು. ನೋಡಿ, ಇದಕ್ಕೆ ಡಾಟಕ್ಕೆ ವ್ಯತ್ಯಾಸ 68 ಕಿಲೋಮೀಟರ್ ಬಂದ್ರೆ 12,756 ಮತ್ತು 12,714 43 ಕಿಲೋಮೀಟರ್ ವ್ಯತ್ಯಾಸ ಬರ್ತಾ ಇದೆ. ಒಂದ್ ವೇಳೆ ವ್ಯತ್ಯಾಸ ಬರದೆ ಒಂದೇ ಬಂದಿದ್ರೆ ಭೂಮಿ ವೃತ್ತಾಕಾರವಾಗಿದೆ ಅಂತ ನಾವು ಹೇಳ್ಬಹುದಿತ್ತು. ಹೌದಾ? ಇದನ್ನು ನಾವೇನ್ ಕರಿತೀವಿ? ಈ ರೀತಿ ವ್ಯತ್ಯಾಸ ನಾವು ಭೂಮಿ ಜಿಯಾಯ್ಡ್ ಶೇಪ್ ಅಂತ ಕರಿತೀವಿ. ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಭೂಮಿಯ ಓಲುವಿಕೆ 23 ಡಿಗ್ರಿ ಅರ್ತ್ ಏನಾಗಿದೆ? ಟಿಲ್ಟ್ ಆಗಿದೆ. ನಮ್ಮ ಭೂಮಿ ಪ್ರಾರಂಭದಲ್ಲಿ ಈ ರೀತಿ ಇತ್ತು. ಯಾಕಂದ್ರೆ ಸೂರ್ಯನ ಒಂದು ಭಾಗದಿಂದ ಚಿಕ್ಕ ತುಣುಕು ಹಾರಿ ಹೊರಗಡೆ ಬಂದಾಗ ಸೂರ್ಯನ ಗುರುತ್ವಾಕರ್ಷಣ ಬಲಕ್ಕೊಳಪಟ್ಟ ಎಲ್ಲಾ ಗ್ರಹಗಳು ತಮ್ಮ ದೈನಂದಿನ ಚಲನೆಯನ್ನು ಪಡೆದುಕೊಂಡು ಅವು ಗೋಳಾಕಾರವಾದಾಗ ಆ ಗೋಳಾಕಾರಗೊಂಡ ಭೂಮಿ ಹೀಗೆ ಇತ್ತು, ಬೆಂಕಿ ಚಂಡಿ ತರ ಇತ್ತು. ಇದಕ್ಕೆ ಮಂಗಳ ಗಾತ್ರದಷ್ಟು ದೊಡ್ಡ ಗಾತ್ರದ ಒಂದು ಕಾಯ ಬಂದು ಅಪ್ಪಳಿಸುತ್ತೆ, ಕ್ಷುದ್ರ ಗ್ರಹ. ಅದರ ಹೆಸರು ತಿಯಾ. ಮಂಗಳ ಗಾತ್ರದಷ್ಟು ದೊಡ್ಡ ಗಾತ್ರದ ತಿಯಾ ಎಂಬ ಕಾಯವು ಬಂದು ಭೂಮಿಗೆ ಅಪ್ಪಳಿಸಿದಾಗ ಭೂಮಿ ಈ ರೀತಿ ಬಂದು ಅಪ್ಪಳಿಸುತ್ತೆ. ಅಪ್ಪಳಿಸಿದಾಗ ಭೂಮಿ ಏನಾಗುತ್ತೆ ಅಂದ್ರೆ ವಾಲಿಕೊಳ್ಳುತ್ತೆ. ಮೊದಲು ಭೂಮಿ 90 ಡಿಗ್ರಿ ಇತ್ತು. ಮಂಗಳ ಗಾತ್ರದಷ್ಟು ದೊಡ್ಡ ಕಾಯವಾದ ತಿಯಾ ಅಪ್ಪಳಿಸಿದಾಗ 23 ಡಿಗ್ರಿ ವಾಲಿಕೊಳ್ಳಿತು. ವಾಲಿಕೊಂಡಾಗ ಅಪ್ಪಳಿಸಿದಿಂದ ಭೂಮಿಯ ಕಣಗಳು ಬೆಂಕಿ ಚಂಡಿರುವುದರಿಂದ ಭೂಮಿಯ ಕಣಗಳು ಹೊರಚಿಮ್ಮಲ್ಪಟ್ಟು ಎಲ್ಲಾ ಕಣಗಳು ಸಂಯೋಜನೆ ಹೊಂದಿ ಸಂಗಮ ಆಗಿ ಒಂದು ಬೃಹತ್ ಸಾಂದ್ರತೆಯಿಂದ ಒಂದು ದೊಡ್ಡ ಕಾಯವಾಗಿ ಅದು ತನ್ನ ದೈನಂದಿನ ಚಲನೆಯನ್ನು ಪಡೆದುಕೊಂಡು ಭೂಮಿಯ ಗುರುತ್ವಾಕರ್ಷಣಕ್ಕೆ ಬಲಪಟ್ಟು ಭೂಮಿಯ ಸುತ್ತಲು ಆರಂಭಿಸಿದೆ. ಪ್ರಸ್ತುತ ನಮ್ಮ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ. ಹೀಗೆ ಒಂದು ಸಿದ್ಧಾಂತ ಹೇಳುತ್ತೆ. ಜೆಂಟ್ ಇಂಪ್ಯಾಕ್ಟ್ ಹೈಪೋಥೆಸಿಸ್ ಸಿದ್ಧಾಂತದ ಪ್ರಕಾರ ತಿಯಾ ಎಂಬ ಒಂದು ಮಂಗಳ ಗ್ರಹದಷ್ಟು ಗಾತ್ರದ ಕ್ಷುದ್ರ ಗ್ರಹವು ಬಂದು ಭೂಮಿಗೆ ಅಪ್ಪಳಿಸಿದಾಗ ಭೂಮಿ 23 ಡಿಗ್ರಿ ವಾಲಿಕೊಂಡಾಗ ಅದರ ದೇಹದ ಕಣಗಳು ಹೊರಚಿಮ್ಮಲ್ಪಟ್ಟು ಅದರ ಗುರುತ್ವಾಕರ್ಷಣಕ್ಕೆ ಗುರುತ್ವಾಕರ್ಷಣಕ್ಕೆ ಒಳಪಟ್ಟ ಆ ಕಣಗಳು ನಿರಂತರ ಚಲನೆಗೊಳಗಾಗಿ ಅದು ಚಂದ್ರವಾಗಿ ಭೂಮಿಯ ವಾಲುವಿಕೆ ಮತ್ತು ಚಂದ್ರನ ಉಗಮಕ್ಕೆ ಒಂದೇ ಪ್ರಮುಖ ಸಿದ್ಧಾಂತ. ಸರ್ ನಿಂತು ನೋಡಿದ್ರೇನ್ರಿ ಯಾರಾದ್ರೂ? ಅವಾಗ ಯಾವುದೇ ಜೀವಿಗಳು ಇರ್ಲಿಲ್ಲ, ಇದು ಜಸ್ಟ್ ಅಜಂಪ್ಷನ್, ಈ ರೀತಿ ಹೇಳ್ಬೋದು, ಅರ್ಥ ಟಿಲ್ಟ್ ಆಗಿದೆ. ಹೌದಾ? ಸಿದ್ಧಾಂತಗಳೆಲ್ಲ ಏನಂತಂದ್ರೆ ಅಜಂಪ್ಷನ್ ಇರುತ್ತೆ, ಕಾಸ್ಮಾಲಜಿ ಎಲ್ಲ ಅಜಂಪ್ಷನ್ ಇರುತ್ತೆ. ಮತ್ ಸರ್ ಯಾರು ನಿಂತು ನೋಡ್ರೆ ದೂರ ನಿಂತು ಬೇರೆ ಗ್ರಹದಾಗ ನಿಮ್ಗೆ ಹೆಂಗ್ ಗೊತ್ತಾಯ್ತು, ನಿಮಗೆ ಯಾರು ಹೇಳಿದ್ರು, ಹಂಗೆಲ್ಲ ತಪ್ಪು ಮಾಹಿತಿಯನ್ನ ಇದು ಮಾಡಕ್ ಹೋಗ್ಬಾರ್ದು. ಸಿದ್ಧಾಂತಗಳಿರ್ತವೆ. ಈ ರೀತಿ ಜೆಂಟ್ ಇಂಪ್ಯಾಕ್ಟ್ ಹೈಪೋಥೆಸಿಸ್ ಸಿದ್ಧಾಂತದ ಪ್ರಕಾರ ನಾವು ಭೂಮಿಯ ವಾಲುವಿಕೆಯನ್ನು ನೋಡಬಹುದು. ಎಷ್ಟು ವಾಲಿಕೊಂಡಿದೆ ಭೂಮಿ ಅಂತ ಬಂದಾಗ 23.5 ಡಿಗ್ರಿ. ಯಾವ ಸಿದ್ಧಾಂತ?
ಜೈಂಟ್ ಇಂಪ್ಯಾಕ್ಟ್ ಹೈಪೋಥೆಸಿಸ್ ಸಿದ್ಧಾಂತ. ಹಾಗಾದ್ರೆ ಇದನ್ನು ಪ್ರತಿಪಾದಿಸಿದವರು ಮಂಡಿಸಿದವರು 1946ರಲ್ಲಿ ಯಾರಪ್ಪ ಅಂತ ಬಂದಾಗ ಕೆನಡಾದ ಭೂವಿಜ್ಞಾನಿಯಾದ ರೆಜಿನಾಲ್ಡ್. ಹಾಗಾದ್ರೆ ಭೂಮಿ 23 ಡಿಗ್ರಿ ವಾಲಿಕೊಂಡಿದೆ ಅಂತ ಗೊತ್ತಾಯ್ತು. ಮೊದಲೆಷ್ಟಿತ್ತು? 90 ಡಿಗ್ರಿ ಇತ್ತು. ಈಗ ಎಷ್ಟಾಯ್ತು? 23 ಡಿಗ್ರಿ ಆಯ್ತು. 23 ಡಿಗ್ರಿ ನೋಡಿ, ಬೇಕಾದ್ರೆ ಲಂಬ ರೇಖೆಗೆ 23 ಡಿಗ್ರಿ, ಸಮ ರೇಖೆಗೆ 66 ಥೀಟಾ ಭೂಮಿ ಪ್ರಸ್ತುತ ಇದೆ. ಇಲ್ಲಿರ್ಬೇಕಾದಿದ್ದು ಸಮಭಾಜಕ ವೃತ್ತ. ಹೀಗೆ ಟಿಲ್ಟ್ ಆಗಿರೋದ್ರಿಂದ ಹಿಂಗಿದ್ದು ಟಿಲ್ಟ್ ಆಗಿರೋದ್ರಿಂದ ಸಮಭಾಜಕ ವೃತ್ತ ಇಲ್ಲಿದೆ ನೋಡಿ. ಹೌದಾ? ಬೇಕಾದ್ರೆ ನೋಡಿ, ಮೊದಲು ಭೂಮಿ 90 ಡಿಗ್ರಿ ಇತ್ತಾ, ಈಗ ಹೇಗಾಗಿದೆ? ವಾಲಿಕೊಂಡಿದೆ. ಇಲ್ಲಿದೆ ನೋಡಿ, ಈ ಸಮಭಾಜಕ ವೃತ್ತ ಇದೆ ಅಲ್ವಾ, ಈ ಸಮಭಾಜಕ ವೃತ್ತ ಇಲ್ಲಿದೆ ನೋಡಿ. ಅರ್ಥ 23 ಡಿಗ್ರಿ ವಾಲಿಕೊಂಡಿದೆ. ಮೊದಲು ಎಷ್ಟಿತ್ತು? 90 ಡಿಗ್ರಿ ಇತ್ತು. ಈ ರೀತಿ 90 ಡಿಗ್ರಿ ಇರೋದೇನಾಯ್ತು? ಈಗ ವಾಲಿಕೊಳ್ತು. ಹೌದಾ? ಈ ರೀತಿ ಅರ್ಥ ಏನಾಗಿದೆ? ಟಿಲ್ಟ್ ಆಗಿದೆ. ಅದಕ್ಕೆ ಕಾರಣ ಏನು? ಥಿಯಾ ಎಂಬ ಒಂದು ಆಸ್ಟ್ರಾಯ್ಡ್ ಬಂದು ಹೊಡೆದಕ್ಕೆ. ಭೂಮಿಯ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆಯನ್ನು ನೋಡೋಣ. ವಿಶ್ವದ ಹಲವು ಕಾಯಗಳಿಗೆ ದೈನಂದಿನ ಚಲನೆ, ವಾರ್ಷಿಕ ಚಲನೆ ಇದೆ. ಅದೇ ರೀತಿ ನಮ್ಮ ಭೂಮಿಗೂ ಸಹ ದೈನಂದಿನ ಚಲನೆ, ವಾರ್ಷಿಕ ಚಲನೆ ಇದೆ. ಪ್ರಿಯ ಸ್ನೇಹಿತರೆ, ದೈನಂದಿನ ಚಲನೆ ರೊಟೇಷನ್ ಅಂತ ಕರಿತೀವಿ, ಭ್ರಮಣಿ ಅಂತ ಕರಿತೀವಿ. ವಾರ್ಷಿಕ ಚಲನೆ ರೆವಲ್ಯೂಷನ್ ಅಂತ ಕರಿತೀವಿ, ಪರಿಭ್ರಮಣಿ ಅಂತ ಕರಿತೀವಿ. ದೇವಸ್ಥಾನದಲ್ಲಿ ನಿಂತು ನಾವು ದೇವರ ಮುಂದೆ ನಿಂತುಕೊಂಡು ಅದೇ ನಿಂತ ಪ್ರದೇಶದಲ್ಲಿ ನಮ್ಮ ಅಕ್ಷರಲ್ಲಿ ನಿಂತುಕೊಂಡು ನಾವು ಅಲ್ಲೇ ಸುತ್ತಿದರೆ ಅದಕ್ಕೆ ನಾವು ದೈನಂದಿನ ಚಲನೆ ಅಂತ ಕರಿತೀವಿ. ಒಂದು ವೇಳೆ ಆ ಗರ್ಭಗುಡಿಯನ್ನು ನಾವು ಸುತ್ತರೆದು ಬಂದರೆ ನಾವು ಅದಕ್ಕೆ ವಾರ್ಷಿಕ ಚಲನೆ ಎಂದು ಕರೆಯುತ್ತೇವೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಈ ರೀತಿ ಭೂಮಿ ತನ್ನ ಮೈಸುತ್ತ ತಾನು ಸುತ್ತಿದರೆ ಅದಕ್ಕೆ ನಾವು ದೈನಂದಿನ ಚಲನೆ ಅಂತ ಕರಿತೀವಿ. ಭೂಮಿ ತನ್ನ ಮೈಸುತ್ತ ತಾನು ಸುತ್ತಿದರೆ ನಾವು ಅದಕ್ಕೆ ದೈನಂದಿನ ಚಲನೆ ಅಂತ ಕರಿತೀವಿ. ಅದೇ ಭೂಮಿ ನನ್ನನ್ನು ಸೂರ್ಯನೆಂದು ಕರೆಸಿಕೊಳ್ಳಿ, ಬಹಳ ಪ್ರಜ್ವಲಿಸುತ್ತಿದ್ದೇನೆ ಅಲ್ಲವೇ, ನನ್ನನ್ನು ಸೂರ್ಯನೆಂದು ಅಂದುಕೊಳ್ಳಿ. ಆಗ ಇದು ಭೂಮಿ, ಇದು ಸೂರ್ಯನ ಸುತ್ತ ಹೀಗೆ ಒಂದು ಸುತ್ತು ಹಾಕಿ ಬರುವುದಕ್ಕೆ ನಾವು ವಾರ್ಷಿಕ ಚಲನೆ ಎಂದು ಕರೆಯುತ್ತೇವೆ. ರೆವಲ್ಯೂಷನ್, ಪರಿಭ್ರಮಣಿ ಅಂತ ಕರಿತೀವಿ. ಹೌದಲ್ವಾ? ಈ ರೀತಿ ಕರಿತೀವಿ ಪ್ರಿಯ ಸ್ನೇಹಿತರೆ. ನೋಡಿ, ಇದು ಭೂಮಿಯ ದೈನಂದಿನ ಚಲನೆ, ಇದು ಭೂಮಿಯ ಸೂರ್ಯನನ್ನು ಕೇಂದ್ರದಲ್ಲಿಟ್ಟುಕೊಂಡು ವಾರ್ಷಿಕ ಚಲನೆ. ಇಲ್ಲಿ ವಿಂಟರ್ ಡಿಸೆಂಬರ್ ಅಲ್ಲಿ ಇರುತ್ತೆ, ಜನವರಿ ಫೆಬ್ರವರಿ ಮಾರ್ಚ್ಗೆ ಇಲ್ಲಿರುತ್ತೆ, ಏಪ್ರಿಲ್ ಮೇ ಜೂನ್ಗೆ ಇಲ್ಲಿರುತ್ತೆ, ಜುಲೈ ಆಗಸ್ಟ್ ಸೆಪ್ಟೆಂಬರ್ಗೆ ಇಲ್ಲಿರುತ್ತೆ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ಗೆ ಮತ್ತೆ ಇಲ್ಲಿರುತ್ತೆ. ಡಿಸೆಂಬರ್ ಟು ಡಿಸೆಂಬರ್ ಅದನ್ನು ನಾವು 1 ಇಯರ್ ವಾರ್ಷಿಕ ವರ್ಷದ ಚಲನೆ ಅಂತ ಕರಿತೀವಿ. ಇದು ಒಂದು ದಿನದ ಚಲನೆ, ಒಂದು ದಿನದ ಚಲನೆ ಆದ ಕಾರಣ ದೈನಂದಿನ ಚಲನೆ ಅಂತ ಕರಿತೀವಿ. ಪ್ರಿಯ ಸ್ನೇಹಿತರೆ, ಬನ್ನಿ ನೋಡೋಣ. ಹಾಗಾದ್ರೆ ಅವಧಿ, ದೈನಂದಿನ ಅವಧಿ. ಭೂಮಿಯು ಒಂದು ಸುತ್ತಲು ಪೂರ್ಣಗೊಳಿಸಲು 23 ಗಂಟೆ 56 ನಿಮಿಷ 4 ಸೆಕೆಂಡ್ ಅಂತ ತಗೊಳ್ಳಿ. ಹಾಗೂ 4.09 ಬೇಡ, 4 ಸೆಕೆಂಡ್ ಬೇಕಾಗುತ್ತೆ. ಅದಕ್ಕೆ ನಾವೇನ್ ಕರಿತೀವಿ ಗೊತ್ತೇನು? ಇದನ್ನ ನಾವು ನಾಕ್ಷತ್ರಿಕ ದಿನ, ನಕ್ಷತ್ರದ ದಿನ, ಸಿಡರಲ್ ದಿನ ಅಂತ ಕರಿತೀವಿ. ಕೇಳಿ, ಇದನ್ನು ಚೆನ್ನಾಗಿ ಹೇಳ್ಕೊಡ್ತೀನಿ. ಇದನ್ನೇನ್ ಕರಿತೀವಿ ನಾವು? ಸಿಡರಲ್ ಡೇ ಅಂತ ಕರಿತೀವಿ. ಹೌದಾ? ಇಲ್ಲಿ ಸಿಡರಲ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೈಡಸ್ ಎಂಬ ಪದದಿಂದ ಬಂದಿದೆ. ಸೈಡಸ್ ಎಂದರೆ ನಕ್ಷತ್ರ ಎಂದರ್ಥ. ಸರ್, ಏನ್ ಸರ್ ನಕ್ಷತ್ರ ದಿನ? 23 ಗಂಟೆ 56 ನಿಮಿಷ 4 ಸೆಕೆಂಡ್ ಏನು ಸರ್? ಸೌರ ದಿನ ಅಂದ್ರೆ ಏನ್ ಸರ್? 24 ಗಂಟೆ. ಏನ್ ಸರ್ ಇದು ಡಿಫ್ರೆನ್ಸ್? ಇದಕ್ಕೆ ವ್ಯತ್ಯಾಸ ನೋಡಿದ್ರೆ 3 ನಿಮಿಷ 56 ಸೆಕೆಂಡ್ 0.4 ಸೆಕೆಂಡ್ಸ್ ಗಳಿದೆಯಲ್ಲ. ಹೌದಾ? 3 ನಿಮಿಷ 56 ಸೆಕೆಂಡ್ ಇದೆಯಲ್ಲ. ಕೇಳಿ, ನಕ್ಷತ್ರಿಕ ದಿನಕ್ಕೂ ಸೌರ ದಿನಕ್ಕಿರುವ ವ್ಯತ್ಯಾಸ. ಓಕೆ, ಜಸ್ಟ್ ಯು ಕ್ಯಾನ್ ಅಜಂಪ್ಷನ್. ಇಲ್ಲಿ ನಾನು ನಿಂತಿದ್ದೀನಿ, ನಾನು ಸ್ಟ್ರೇಟ್ ಆಗಿ ಇಲ್ಲಿ ಸೂರ್ಯ ಇದೆ. ಈಗ ಇಲ್ಲಿ ಸೂರ್ಯ ಇದೆ, ಓಕೆನಾ? ನೋಡಿ, ಭೂಮಿ ಇಲ್ಲಿದೆ. ಈಗ ಭೂಮಿ ಇಲ್ಲಿದೆ, ಸ್ಟ್ರೈಟ್ ಆಗಿ ಸೂರ್ಯ ಇದೆ. ಈಗ ಇಲ್ಲಿ ಸೂರ್ಯ ಇದೆ. ಜಸ್ಟ್ ತಿಳ್ಕೊಳ್ಳಿ, ಇಲ್ಲಿ ಸೂರ್ಯ ಇದೆ, ನಾನು ಭೂಮಿ. ಒಂದು ವೇಳೆ ಏನಾದರೂ ಭೂಮಿ ಸೂರ್ಯನನ್ನು ಪ್ರದಕ್ಷಿಣೆ ಹಾಕದೆ ತಾನು ನಿಂತ ಜಾಗದಲ್ಲೇ ನಿಂತು ಕೇವಲ ದೈನಂದಿನ ಚಲನೆಯನ್ನು ಹೊಂದಿತ್ತು ಅಂತ ತಿಳಿದುಕೊಳ್ಳಿ. ಆಗ ಭೂಮಿ ಮೇಲೆ ಇರ್ತಕ್ಕಂಥ ರೇಖಾಂಶಗಳಿದಾವಲ್ವಾ, ಎಲ್ಲರೇ 360 ರೇಖಾಂಶಗಳು. ಅದರಾಗ ಒಂದು ರೇಖೆ ತಗೊಳ್ಳಿ, ಯಾವ್ದನ್ನ ತಗೊಳ್ಳಿ ನೀವು. ಎಕ್ಸಾಂಪಲ್ ನಾವೀಗ ಗ್ರೀನ್ ವಿಚ್ ತೆಗೆದುಕೊಳ್ಳೋಣ. ಗ್ರೀನ್ ವಿಚ್ ಅನ್ನ ತಗೊಳ್ಳಿ, ಯಾವ್ದನ್ನ ತಗೊಳ್ಳಿ, ನಿಮ್ ರೇಖೆಯನ್ನು ತಗೊಳ್ಳಿ. ನಿಮ್ ಊರ್ ಮೇಲೆ ಯಾವ್ದೋಗಿದೆ ಅದು. ಈಗ ಒಂದು ರೇಖಾಂಶ ಇದೆ, ಇಲ್ಲಿ ಸೂರ್ಯ ಇದೆ, ಭೂಮಿ ವಾರ್ಷಿಕ ಚಲನೆ ಇಲ್ಲ ಅಂದುಕೊಳ್ಳಿ, ಇದೆ ಈಗ ಅಂದುಕೊಳ್ಳಿ, ಅಜುಮ್ಷನ್. ಇಲ್ಲೇ ಇರ್ತಕ್ಕಂಥ ಭೂಮಿ ಸೂರ್ಯನನ್ನು ಇಲ್ಲಿಟ್ಟುಕೊಂಡು ನೇರವಾಗಿ ಈ ರೇಖೆಯ ಮೇಲೆ ಸೂರ್ಯನ ಕಿರಣಗಳು ಬಿದ್ದು, ಮರುದಿನ ಇದೇ ರೇಖೆಯ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ಅಂದ್ರೆ ಅದು ಇಲ್ಲೇ ಇದ್ದಾಗ ಮಾತ್ರ ಸಾಧ್ಯ. ಅದಕ್ಕೆ 23 ಗಂಟೆ 56 ನಿಮಿಷ ಬೇಕಾಗುತ್ತೆ. 23 ಗಂಟೆ 56 ನಿಮಿಷ ಬೇಕಾಗುತ್ತೆ. ಇಲ್ಲೇ ಇರಬೇಕು ಭೂಮಿ. ಆದರೆ ಭೂಮಿ ಯಾರ ಸುತ್ತ ಸುತ್ತುತ್ತದೆ? ಸೂರ್ಯನ ಸುತ್ತ ಸುತ್ತುತ್ತದೆ. ದೈನಂದಿನ ಚಲನೆಯಿಂದನೂ ವಾರ್ಷಿಕ ಚಲನೆಯಲ್ಲಿ ಇರೋದ್ರಿಂದ ಈ ಸ್ಥಾನದಲ್ಲಿರಲ್ಲ ಭೂಮಿ. ನಾಳೆ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ನೋಡಿ, ಇಲ್ಲಿರೋ ಭೂಮಿ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಈಗ ನಾ ಇಲ್ಲಿದ್ದೀನಿ, ಒಂದು ರೇಖೆಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇವೆ.
ಈ ರೇಖೆ ಇಲ್ಲಿದೆ ಅಲ್ವಾ, ಸೂರ್ಯನ ಕಿರಣಗಳ ಮೇಲೆ ನೇರವಾಗಿ ಬೀಳ್ತಿದಾವಲ್ವಾ. ಈಗ ನೋಡಿ ವಾರ್ಷಿಕ ಚಲನೆ ದೈನಂದಿನ ಚಲನೆ ಅಬ್ಸರ್ವ್ ಮಾಡಿ. ಈಗ ನಾನು ಸುತ್ತಕೊಂತ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ಕೊಂಡು ನಾನು ಈ ಸ್ಥಾನಕ್ಕೆ ಬಂದೆ. ಈಗ ಈ ರೇಖೆ ಸ್ಟ್ರೇಟ್ ಡೈರೆಕ್ಷನ್ ಇಲ್ಲಿ ಬಂತು ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿತ್ತು ಸ್ಟ್ರೇಟ್ ಡೈರೆಕ್ಷನ್ ಈ ರೇಖೆ, ನಂತರ ಈ ರೇಖೆ ಇಲ್ಲಿ ಬಂತು ಸ್ಟ್ರೇಟ್ ಡೈರೆಕ್ಷನ್. ಹೌದಾ? ಇಲ್ಲಿದ್ದೆ, ನೇರವಾಗಿ ಸೂರ್ಯನ ಬೆಳಕು ಒಂದು ರೇಖೆ ಪಡಿತಾ ಇತ್ತು. ಮರುದಿನ ನಾನು ಇಲ್ಲಿ ಬಂದಾಗ 23:56 ಆಯ್ತು. ಆದರೆ ಸೂರ್ಯನ ಬೆಳಕಿ ರೇಖೆ ಮೇಲೆ ನೇರವಾಗಿ ಬಿದ್ದಿಲ್ಲ. ಬೀಳ್ಬೇಕಂದ್ರೆ ಸೂರ್ಯ ಇಲ್ಲಿದನಲ್ಲ, ಸ್ವಲ್ಪ ಇಂಟರ್ನ್ ಆಗ್ಬೇಕಾಗತ್ತೆ ಆ ರೇಖೆ. ಅದಕ್ಕ 4 ನಿಮಿಷ ಬೇಕಾಗುತ್ತೆ. ಯಾಕ? ವಾರ್ಷಿಕ ಚಲನೆ ಇರುವುದರಿಂದ 24 ಗಂಟೆ ಆಗತ್ತೆ ಆ ರೇಖೆ ಒಳ್ಳೆ ಸೂರ್ಯನ ಬೆಳಕನ್ನು ಪಡಿಬೇಕಾದ್ರೆ. ವಾರ್ಷಿಕ ಚಲನೆ ಇಲ್ಲದೇ ಇದ್ದರೆ ಭೂಮಿಗೆ ಇಲ್ಲೇ ಇದ್ದ ತಗೋ 23:56 ಇಲ್ಲೇ ಇದೆ. ತಗೋ ಮರುದಿನ 23:56 ಇಲ್ಲೇ ಇದೆ. ಸೂರ್ಯ ನೇರವಾಗಿ ಬೀಳ್ತಾ ಇವೆ. ಬಟ್ ಭೂಮಿಯ ವಾರ್ಷಿಕ ಚಲನೆ ಇರೋದ್ರಿಂದ ಮರುದಿನ ಇಲ್ಲಿರುವುದಿಲ್ಲ, ಇಲ್ಲಿ ಬಂದಿರುತ್ತೆ ರೇಖೆ. ಅದು 23:56 ಓಕೆ. ಅದಕ್ಕೆ ನಾವು 4 ನಿಮಿಷ ಆಡ್ ಮಾಡಿದಾಗ ಸೌರ ದಿನ ಆಗುತ್ತೆ. ಸೌರ ದಿನ ಎಂದರೆ ಭೂಮಿಯ ವಾರ್ಷಿಕ ಚಲನೆಯಲ್ಲಿ ಆ ಬೆಳಕು ಸೂರ್ಯನ ಬೆಳಕನ್ನು ನೇರವಾಗಿ ಪಡೆದುಕೊಂಡು ಮರುದಿನ ಅದೇ ರೇಖಾಂಶ ಆ ಸೂರ್ಯನ ಬೆಳಕನ್ನು ನೇರವಾಗಿ ಪಡ್ಕೋಬೇಕಾದ್ರೆ 24 ಗಂಟೆ ಬೇಕು. ಯಾಕೆ? ಭೂಮಿಯ ವಾರ್ಷಿಕ ಚಲನೆ ಅವಧಿ ಇರುವುದರಿಂದ ಅಲ್ಲಿ 4 ನಿಮಿಷ ಏನಾಗುತ್ತೆ, ಅದಕ್ಕೆ ಆಡ್ ಹಾಕ್ಯಂತ ಹೋಗುತ್ತೆ. 23:56 ಮತ್ತೆ 4 ಆಡ್ ಮಾಡ್ಬೇಕು. ಮತ್ತೆ ಮರುದಿನ 23:56 ಮತ್ತೆ 4. ಚಿತ್ರದ ಸಹಾಯದ ಮೂಲಕ ನೋಡಿ. ಇಲ್ಲಿದೆ ಭೂಮಿ, ಒಂದು ರೊಟೇಟ್ ಆಯ್ತು, ಅದಕ್ಕೆ ನಾವು ಸೆಟರಲ್ ಡೇ ಅಂತ ಕರಿತೀವಿ. ಇಲ್ಲಿರೋ ಇದೆಯಲ್ಲ, ಒಂದು ರೊಟೇಟ್ ಆದ ತಕ್ಷಣ ಸ್ಥಾನ ಇಲ್ಲಿ ಬಂದಿರುತ್ತೆ, ಸ್ಟ್ರೇಟ್ ಡೈರೆಕ್ಷನ್ ಇಲ್ಲಿದೆ, ಅದಕ್ಕೆ ನಾವು ಏನ್ ಕರಿತೀವಿ, ನಾಕ್ಷತ್ರಿಕ ದಿನ ಅಂತ ಕರೆದ್ವಿ. ಈಗ ಆ ನಾಕ್ಷತ್ರಿಕ ದಿನಕ್ಕೆ 4 ನಿಮಿಷ ಆಡ್ ಮಾಡಿದಾಗ ಸೌರ ದಿನ ಆಗುತ್ತೆ, ಸೋಲಾರ್ ಡೇ ಆಗುತ್ತೆ. ಹೌದಲ್ವಾ? ಇಲ್ಲಿರೋ ಸ್ಥಾನ ಇಲ್ಲಿ ಬಂದಿರುತ್ತಲ್ಲ, ಒಂದು ಸುತ್ತಾಕಿದಾಗ ನೋಡಿ, ಇಲ್ಲಿತ್ತು, ಹಿಂಗ್ ಸುತ್ತಾಕೊಂಡು ಇಲ್ಲಿ ಬಂತು. ಮತ್ತೆ ಅದಕ್ಕೆ 4 ನಿಮಿಷ ಆಡಿದಾಗ ಸೂರ್ಯನ ನೇರ ಕಿರಣಗಳು ಆ ರೇಖೆ ಮೇಲೆ ಬೀಳುತ್ತೆ. ಅದಕ್ಕೆ 24 ಗಂಟೆ ಬೇಕು, ವಾರ್ಷಿಕ ಚಲನೆ ಇರೋದ್ರಿಂದ. ಹೌದಲ್ವಾ? ಅದೇ ಒಂದು ರೇಖೆ ತಾನಿರುವ ಸ್ಥಾನದಿಂದ ಮರುದಿನ ಅದೇ ಸ್ಥಾನಕ್ಕೆ ಬಂದರೆ ಅದು ನಾಕ್ಷತ್ರಿಕ ದಿನ. ಅದರ ಜೊತೆಗೆ ಸೂರ್ಯನ ನೇರ ಬೆಳಕನ್ನು ಪಡೆದರೆ ಸೌರ ದಿನ. ಅರ್ಥ ಆಯ್ತಾ? ಅದಕ್ಕೆ 24 ಗಂಟೆ, ಅದಕ್ಕೆ 23:56 ಬೇಕು. ಇಷ್ಟೇ, ಮತ್ತೇನಿಲ್ಲ. ಭೂಮಿಯ ದೈನಂದಿನ ಚಲನೆಯ ವೇಗ ಕೇಳಿ, ಬಹಳ ಇಂಪಾರ್ಟೆಂಟ್. ಭೂಮಿಯ ದೈನಂದಿನ ಚಲನೆಯ ವೇಗ ಅಂತ ಬಂದಾಗ ಇಲ್ಲಿದೆ ನೋಡಿ, ಭೂಮಿ ಸಮಭಾಜಕ ವೃತ್ತದಲ್ಲಿ ಭೂಮಿಯ ಗಾತ್ರ ಏನಿದೆ, ಹೆಚ್ಚಿದೆ. ಅಲ್ಲಿಂದ ಧ್ರುವದ ಕಡೆ ಹೋದಂತೆ ಗಾತ್ರ ಏನ್ ಹಾಕ್ಯಂತ ಹೋಗುತ್ತೆ, ಕಡಿಮೆ ಹಾಕ್ಯಂತ ಹೋಗುತ್ತೆ. ಆದ ಕಾರಣ ಸಮಭಾಜಕ ವೃತ್ತದಲ್ಲಿ ಭೂಮಿಯ ವೇಗ ಹೆಚ್ಚಿರುತ್ತೆ, ಧ್ರುವಕ್ಕೆ ಹೋದಂತೆ ಕಡಿಮೆ ಆಗುತ್ತೆ. ಸಂಪೂರ್ಣ ಧ್ರುವದಲ್ಲಿ 0 ಕಿಲೋಮೀಟರ್ ಇರುತ್ತೆ. ನಾನು ಅದನ್ನ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೀನಿ ಕೇಳಿ. ಸಮಭಾಜಕ ವೃತ್ತದಲ್ಲಿ ಭೂಮಿಯ ದೈನಂದಿನ ವೇಗ 1600 ಕಿಲೋಮೀಟರ್ ಇದೆ. ಅಲ್ಲಿಂದ ಸ್ವಲ್ಪ ಮೇಲೆ 30 ಡಿಗ್ರಿ ಅಕ್ಷಾಂಶಕ್ಕೆ ಹೋದ್ರೆ 1400 ಕಿಲೋಮೀಟರ್ ಇದೆ. ಅಲ್ಲಿಂದ 60 ಡಿಗ್ರಿ ಅಕ್ಷಾಂಶಕ್ಕೆ ಹೋದ್ರೆ 800 ಕಿಲೋಮೀಟರ್ ಇದೆ. ಅಲ್ಲಿಂದ ಸಂಪೂರ್ಣ ಧ್ರುವ 90 ಡಿಗ್ರಿ ಹೋದ್ರೆ 0 ಕಿಲೋಮೀಟರ್ ಇದೆ. ಧ್ರುವದಲ್ಲಿ ಭೂಮಿಯ ದೈನಂದಿನ ವೇಗ ಶೂನ್ಯ. ಸರ್ ಹೇಗೆ? ಸಿ ಹಿಯರ್. ಭೂಮಿಯ ದೈನಂದಿನ ವೇಗದಿಂದ ಭೂಮಿಯ ವಿವಿಧ ಪ್ರದೇಶಗಳಲ್ಲಿ ವ್ಯತ್ಯಾಸವಾಗಬಹುದು. ಯಾವುದರಲ್ಲಿ? ವೇಗದಲ್ಲಿ. ಆದರೆ ಸಮಯದಲ್ಲಿ ವ್ಯತ್ಯಾಸವಿರುವುದಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ 0 ಡಿಗ್ರಿ ಸಮಭಾಜಕ ವೃತ್ತ ಇದೆ. ಇದರ ಮೇಲ್ಗಡೆ 30 ಡಿಗ್ರಿ ಅಕ್ಷಾಂಶ ಇದೆ. ಇಲ್ಲಿಂದ 60 ಡಿಗ್ರಿ ಅಕ್ಷಾಂಶಕ್ಕೆ ಬಂದ್ವಿ, ಇದು 90 ಡಿಗ್ರಿ. ಸಮಭಾಜಕದಲ್ಲಿ ಭೂಮಿಯ ವೇಗ 1600 ಕಿಲೋಮೀಟರ್ ಪರ್ ಅವರ್, ಇಲ್ಲಿ 1400 ಕಿಲೋಮೀಟರ್ ಪರ್ ಅವರ್, ಇಲ್ಲಿ 800 ಕಿಲೋಮೀಟರ್ ಪರ್ ಅವರ್. ಧ್ರುವದಲ್ಲಿ 0 ಕಿಲೋಮೀಟರ್ ಪರ್ ಅವರ್. ಈಗ ನೀನ್ ನೋಡ್ತಾ ಇದೆಯಾ ಭೂಮಿ, ಈಗ ಇಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿದೆ ಅಂತ ತಿಳ್ಕೊ. ನೀನ್ ನೋಡ್ತಾ ಇದೆಯಾ, ಒಂದು ಸುತ್ತಾಕಕ್ಕೆ 24 ಗಂಟೆ ಬೇಕು. ಮತ್ತೆ ಅಲ್ಲಿ ಅದೇ ಸ್ಥಾನಕ್ಕೆ ಬಂತೀಗ. ಒಂದು ಸುತ್ತಾಕಕ್ಕೆ ಎಷ್ಟು ಟೈಮ್ ತಗೊಳ್ತು? 24 ಗಂಟೆ. ನೋಡಿ, ಎಲ್ಲಾ ಸ್ಥಾನಗಳು ಒಂದೇ ಸರಳ ರೇಖೆಯಲ್ಲಿ ಮತ್ತೆ ಅಲ್ಲಿಗೆ ಬರ್ತವೆ. ಒಂದು ಸುತ್ತಾಕೊಂಡ್ಮೇಲೆ ನೋಡಿ, ಸಮಯ ಒಂದೇ ಅಲ್ಲಿಗೆ ಬರಕ್ಕೆ ಸಮಯ ಒಂದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಒಂದು ರೌಂಡ್ ಆಗಕ್ಕೆ 2 ನಿಮಿಷ ಬೇಕು ಅನ್ಕೊಳ್ಳಿ. ನೋಡಿ, 2 ನಿಮಿಷದಲ್ಲಿ ಎಲ್ಲರೂ ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 0 ಡಿಗ್ರಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಸಮಭಾಜಕ, ಇಲ್ಲಿಂದ 30 ಡಿಗ್ರಿ ಒಬ್ಬ ವ್ಯಕ್ತಿ ಇದ್ದಾನೆ, 60ಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ, 90ಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಅವ್ರು ಒಂದು ಸುತ್ತ ಹಾಕೊಂಡ್ ಬರ್ತಾರೆ ಅಂತ ತಿಳ್ಕೊರಿ. ನೋಡಿ, ಈಗ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ, ಸುತ್ತ ಹಾಕೊಂಡ್ ಬಂದ್ರು, ಬಟ್ ಎಲ್ಲರೂ ಸೇಮ್ ಟೈಮಿಗೆ ಬಂದು ಈಗ ರೀಚ್ ಆದ್ರೆ ನೋಡಿ, ಟೈಮ್ ಸೇಮ್ ಇದೆ, ಬಟ್ ವೇಗ ವ್ಯತ್ಯಾಸ ಆಗುತ್ತೆ. ಯಾಕ? ಸಮಭಾಜಕದಲ್ಲಿ ಗಾತ್ರ ಜಾಸ್ತಿ ಇರೋದ್ರಿಂದ ಒಂದು ವೇಗ ಹೆಚ್ಚಿರುತ್ತೆ.
ಯಾರಿಗೆ ಹೋಲಿಸಿದ್ರೆ 30 ಹೋಲಿಸಿದ್ರೆ. ಅದೇ 30 ಡಿಗ್ರಿ ಅಕ್ಷಾಂಶದ ವೇಗಕ್ಕೆ 60 ಡಿಗ್ರಿ ಅಕ್ಷಾಂಶಕ್ಕೆ ಹೋಲಿಸಿದ್ರೆ ಇವನ್ ವೇಗ ಮತ್ತೆ ಕಡಿಮೆ ಆಗುತ್ತೆ. ಧ್ರುವದಲ್ಲಿ ಇಲ್ಲ, ಧ್ರುವದಲ್ಲಿ 0. ಯಾಕಂದ್ರೆ ಅಲ್ಲಿ ಧ್ರುವದಲ್ಲಿರುವ ವ್ಯಕ್ತಿ ಹಿಂಗೇನೋ ಭೂಮಿ ಸುತ್ತಬೇಕಾದ್ರೆ ಇಲ್ಲಿದ್ದ ಒಬ್ಬ ವ್ಯಕ್ತಿ ಅಂದ್ರೆ ಧ್ರುವದಲ್ಲಿ ಅವನು ಅಲ್ಲೇ ಸುತ್ತಾನೆ, ಸ್ಥಾನಪಲಟ ಆಗಲ್ಲ. ಅದಕ್ಕೆ ಧ್ರುವದಲ್ಲಿ ಭೂಮಿ ದೈನಂದಿನ ವೇಗ 0. ಸಮಭಾಜಕದಲ್ಲಿ ವೇಗ ಹೆಚ್ಚು, ಯಾಕೆ ಗಾತ್ರ ಜಾಸ್ತಿ. 30ಕ್ಕೆ ಬಂದಾಗ ಸಮಭಾಜಕ ಹೋಲಿಸಿದ್ರೆ ಗಾತ್ರ ಕಡಿಮೆ, ವೇಗ ಕಡಿಮೆ ಆಗುತ್ತೆ. ಅಲ್ಲಿಂದ 60ಕ್ಕೆ ಬಂದ್ರೆ ಇನ್ನೂ ಗಾತ್ರ ಕಡಿಮೆ, ವೇಗ ಕಡಿಮೆ ಆಗುತ್ತೆ. ಧ್ರುವದಲ್ಲಿ ಇಲ್ಲ, 0 ಆಗುತ್ತೆ. ಬಟ್ ಬಂದ ಸಮಯ ಒಂದೇ, ಆದರೆ ವೇಗದಲ್ಲಿ ವ್ಯತ್ಯಾಸ. ಕಾರಣ ಸಮಭಾಜಕದಲ್ಲಿ ಭೂಮಿಯ ಗಾತ್ರ ಹೆಚ್ಚು. ಫಾರ್ ಎಕ್ಸಾಂಪಲ್, ಸಿ ಹಿಯರ್, ಒಂದು ಅಥ್ಲೆಟಿಕ್ ಕೋರ್ಟ್ ಇದೆ, ಇಲ್ಲಿ ಗ್ರೌಂಡ್ ಇದೆ, ಒಂದು ಗ್ರೌಂಡ್ ಇದೆ. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಇವನ ಹೆಸರು. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ. 1 ನಿಮಿಷ ಸ್ನೇಹಿತರೆ, ಸಾರಿ, ತಗೋ. ಸಿ ಹಿಯರ್, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಎ, ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಬಿ. ಇವನ್ ಬಿಡಿ, ಇವನ್ ಆಮೇಲೆ ನೋಡೋಣ. ಇವರಿಬ್ರು ಇಲ್ಲಿಂದ ಓಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಒಂದು ರೌಂಡ್ ಹಾಕಿ ಬರಕ್ಕೆ ಇವರಿಗೆ 2 ನಿಮಿಷ ಬೇಕಂತ ತಗೊಳ್ಳಿ. ಇಬ್ಬರಿಗೂ 2 ನಿಮಿಷ ಬೇಕು. ಈ ಸ್ಥಾನಕ್ಕೆ ಮತ್ತೆ ಇವರು ಒಂದು ರೌಂಡ್ ಹಾಕೊಂಡು ವಾಪಸ್ ಇಲ್ಲಿಗೆ ಬರಕ್ಕೆ 2 ನಿಮಿಷ ಬೇಕು. ಇಬ್ರು ಸ್ಟಾರ್ಟ್ ಮಾಡಿದ್ರು ಓಡಕ. ಅವ್ರು 2 ನಿಮಿಷಕ್ಕೆ ಇಬ್ರು ಇಲ್ಲಿ ಬರ್ತಾರೆ ಅಂದ್ರೆ ಇಬ್ರು ಜೊತೆಗೆ ಓಡ್ತಿರ್ತಾರೆ. ನೋಡಿ, ಇಬ್ರು ಜೊತೆಗೆ ಓಡ್ತಿರ್ತಾರೆ, ಇಬ್ರು ಜೊತೆಗೆ ಓಡ್ತಿರ್ತಾರೆ, ಇಬ್ರು ಜೊತೆಗೆ ಓಡ್ತಿರ್ತಾರೆ, ಇಬ್ರು ಜೊತೆಗೆ ಓಡ್ತಿರ್ತಾರೆ, ಇಬ್ರು ಜೊತೆಗೆ ಓಡ್ತಾ ಇರ್ತಾರೆ. ಇಲ್ಲಿಗೆ ಬರಕ್ಕೆ 2 ನಿಮಿಷ ಆಯ್ತು. ಇಬ್ರು ಬಂದ್ಬಿಟ್ರೆ 2 ನಿಮಿಷಕ್ಕೆ ಬಂದ್ರು. ಬಟ್ ಇವಂದು ವೇಗ ಹೆಚ್ಚಿರುತ್ತೆ. ಯಾರಿಗೆ ಹೋಲಿಸಿದ್ರೆ ಬಿ ದವನಿಗೆ. ಯಾಕ ಇವಂದು ಕಕ್ಷೆ ದೊಡ್ಡದಿಲ್ಲ ಅಪ್ಪಿ, ಇವಂದು ಕಕ್ಷೆ ದೊಡ್ಡದಲ್ಲ. ಇವನ್ ಕಕ್ಷೆಗೆ ಹೋಲಿಸಿದ್ರೆ ಇವನ್ ಕಕ್ಷೆ ದೊಡ್ಡದು. ಬಟ್ ಇಲ್ಲಿ ಜಾಸ್ತಿ ಸ್ಪೀಡ್ ಯಾವ್ದಿರುತ್ತೆ, ಏದೊಂದಿರುತ್ತೆ. ಯಾರಿಗೆ ಹೋಲಿಸಿದ್ರೆ ಬಿ ದವನಿಗೆ ಹೋಲಿಸಿದ್ರೆ. ಬಟ್ ಏದೊಂದು ವೇಗ ಜಾಸ್ತಿ ಇದೆ, ಬಿ ದೊಂದು ವೇಗ ಕಡಿಮೆ ಇದೆ. ಕಾರಣ ಏದೊಂದು ಗಾತ್ರದ ಸುತ್ತಳತೆ ಜಾಸ್ತಿ ಇದೆ, ಬಿ ದೊಂದು ಗಾತ್ರಕ್ಕೆ ಹೋಲಿಸಿದ್ರೆ. ಹಾಗಾಗಿ ಇಬ್ರು ಓಡ್ತಾ ಇದ್ದಿದ್ದು ಸಮವೇಗದಲ್ಲಿ, ಬಂದಿದ್ದು ಸಮಯದಲ್ಲಿ, ಸಮವೇಗದಲ್ಲೆಲ್ಲ ಸಮಯದಲ್ಲಿ. ಇಬ್ರು ಓಡ್ತಿರೋದು ಸಮಯದಲ್ಲಿ. ಬಟ್ ವೇಗದಲ್ಲಿ ಏನಾಗುತ್ತೆ, ವ್ಯತ್ಯಾಸ ಆಗುತ್ತೆ. ಅದರಂಗ್ ಮತ್ತೆ ಒಂದು ಏದ ಒಂದು ಗಾತ್ರ ಸಮಭಾಜಕಕ್ಕೆ ಹೋಲಿಸ್ಕೊಳ್ಳಿ, ಬಿದ ಒಂದು ಗಾತ್ರ 30 ಡಿಗ್ರಿಗೆ ಹೋಲಿಸ್ಕೊಳ್ಳಿ. ಇಬ್ರು ಎಟ್ ಟೈಮೇ ಸುತ್ತಾರೆ, ಆದರೆ ಇಬ್ರು ಜೊತೆಗೆ ಬರ್ತಾರೆ. ಆದರೆ ವೇಗದಲ್ಲಿ ಅಂತ ಬಂದಾಗ ವ್ಯತ್ಯಾಸ ಆಗುತ್ತೆ. ಕಾರಣ ಎ ಇರುವ ಗಾತ್ರ ಹೆಚ್ಚು, ಬಿ ಇರುವ ಗಾತ್ರ ಎ ಹೋಲಿಸಿದ್ರೆ ಕಡಿಮೆ. ಓಕೆನಾ? ಇವನು ಅನ್ಕೊಂಡ್ಬಿಡಿ, ಗೊತ್ತಾ? ಸಿ ಅಂತ ತಿಳ್ಕೊಳ್ಳಿ. ಇವನು ಧ್ರುವ ಅನ್ಕೊಳ್ಳಿ. ಈಗ ಧ್ರುವ ಪ್ರದೇಶ, ಪೋಲಾರ್. ಈಗ ಇವನು ಒಂದು ಸುತ್ತ ಆಗ್ತಾನೆ ಇವ್ರ ಜೊತೆ ಅಂತ ತಿಳ್ಕೊರಿ. ಒಂದ್ ಸುತ್ತ ಅಂದ್ರೆ ಏನ, ಅವನು ನಿಂತ ಸ್ಥಾನದಿಂದ ಒಂದು ಸುತ್ತ ಅಂದ್ರೆ ಅವ್ರು ಓಡ್ತಿದ್ದಾರಿಲ್ಲ, ಅವ್ರು ನಿಂಗೆ ವೀಕ್ಷಣೆ ಮಾಡ್ತಾನ. ಅವನು ಒಂದು ಸುತ್ತ ಹಾಕಿದಂಗ, ಮತ್ತೆ ಅವನು ಒಂದು ಸುತ್ತ ಹಾಕಿದಂಗೆ. ಈಗ ಎ ಬಿ ಅನ್ನು ನೋಡ್ತಾ ಇದ್ದಾನೆ ಸಿ, ಅವನು ಒಂದು ಸುತ್ತ ಹಾಕಿದಂಗೆ ಈಗ. ಆದರೆ ಕಿಲೋಮೀಟರ್ 0, ಯಾಕಂದ್ರೆ ಅವನ ಸ್ಥಾನ ಪಲ್ಲಟ ಆಗೋದಿಲ್ಲಲ್ಲ. ಅದರಂಗ ಧ್ರುವದಲ್ಲಿ ವೇಗ ಏನಿರುತ್ತೆ ಅಂದ್ರೆ 0 ಇರುತ್ತೆ. ಅರ್ಥ ಆಯ್ತಾ? ಇದರ ಅರ್ಥ ಭೂಮಿಯ ದೈನಂದಿನ ವೇಗವನ್ನು ನೋಡಿದಾಗ ಭೂಮಿಯ ದೈನಂದಿನ ವೇಗ ಪ್ರದೇಶಕ್ಕೆ ವ್ಯತ್ಯಾಸಗೊಳ್ಳಲು ಕಾರಣ ಭೂಮಿಯ ಗಾತ್ರ ಸಮಭಾಜಕದಲ್ಲಿ ಎಷ್ಟಿದ್ದು ಧ್ರುವದ ಕಡೆ ಹೋದಂತೆ ಕಡಿಮೆಯಾಗುತ್ತೆ. ಸಂಪೂರ್ಣ ಧ್ರುವದಲ್ಲಿ ವೇಗ 0 ಇರುತ್ತೆ. ಅದೇ ರೀತಿ ಭೂಮಿಯ ದೈನಂದಿನ ವೇಗದಲ್ಲಿ ವ್ಯತ್ಯಾಸವಿರಬಹುದು, ಆದರೆ ಸಮಯದಲ್ಲ. ಮುಂದಿನ ಪೇಜಿಗೆ ಹೋದಾಗ ನಾವು ಭೂಮಿಯ ದೈನಂದಿನ ಚಲನೆಯಿಂದಾಗುವ ಕೆಲವು ಪರಿಣಾಮಗಳು, ಎಫೆಕ್ಟ್ಸ್ ಆಫ್ ದ ಡೈಲಿ ಮೋಷನ್ ಆಫ್ ಅರ್ತ್. ಭೂಮಿಯ ದೈನಂದಿನ ಚಲನೆಯಿಂದಾಗುವ ಪರಿಣಾಮಗಳು ಹಗಲು ರಾತ್ರಿ ಆಗುತ್ತೆ ಅಲ್ವಾ? ಸೂರ್ಯನ ಬೆಳಕು ಬೀಳ್ತಾ ಇದ್ರೆ ಇದು ಡೇ, ಬೀಳದೇ ಇರುವ ಪ್ರದೇಶ ನೈಟ್. ಡೇ ಅಂಡ್ ನೈಟ್ ಆಗ್ತಿದೆ ತಾನೇ. ನಿಮಗೆ ದಿನ ಬೆಳಗ್ಗೆ ಆಗುತ್ತೆ, ಸಂಜೆ ಆಗುತ್ತೆ, ರಾತ್ರಿ ಆಗುತ್ತೆ. ಹಗಲು ರಾತ್ರಿ ಭೂಮಿಯ ದೈನಂದಿನ ಯಾಕೆ ಸೂರ್ಯನ ಬೆಳಕು ಬಿದ್ದ ಪ್ರದೇಶ ಡೇ, ಸೂರ್ಯನ ಬೆಳಕು ಬಿದ್ದ ಪ್ರದೇಶ ಏನು ಡೇ, ಸೂರ್ಯನ ಬೆಳಕು ಬಿದ್ದ ಪ್ರದೇಶ ಡೇ, ಬೀಳದೇ ಇರುವ ಪ್ರದೇಶ ನೈಟ್. ಇದು ಡೇ, ಇದು ನೈಟ್, ರೊಟೇಟ್ ಆಗ್ತಾನೆ ಇರುತ್ತೆ. ಅದೇ ರೀತಿ ಸೂರ್ಯ ಮತ್ತು ಇತರೆ ನಕ್ಷತ್ರಗಳ ಚಲನೆ ಆಗಲ್ಲ, ಅನುಭವ ಆಗುತ್ತೆ. ನಮಗೆ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂಗೆ ಆಗುತ್ತೆ ನೋಡಿ. ಆಕ್ಚುಲಿ ಹೋಗ್ತಿರಲ್ಲ, ಭೂಮಿ ಸುತ್ತೋದ್ರಿಂದ ನಮಗೆ ಸೂರ್ಯ ಚಲಿಸಿದಂಗೆ ಕಾಣುತ್ತೆ. ಅನುಭವಕ್ಕೆ ಬರಲ್ಲ ಭೂಮಿ ಮೇಲೆ ಇದ್ದಾಗ. ನಾವು ಟ್ರೈನಲ್ಲಿ ಕುಂತಿರ್ತೀವಿ, ಟ್ರೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿರುತ್ತೆ, ಬಾಜು ಒಂದು ಟ್ರೈನ್ ಮೆಲ್ಲಕ್ಕೆ ಮೂವ್ ಆಗ್ಲಿ, ನಮ್ದೇ ಟ್ರೈನ್ ಹೋದಂಗೆ ಆಗುತ್ತೆ ನೋಡಿ, ಅನುಭವಕ್ಕಾಗುತ್ತೆ. ಆ ರೀತಿ ನಾವು ಭೂಮಿ ಮೇಲೆ ನೋಡಿದಾಗ ಆಕ್ಚುಲಿ ಸನ್ ಇಸ್ ದ ಕಾನ್ಸ್ಟಂಟ್, ಬಟ್ ಮೂವ್ಮೆಂಟ್ ಆಗ್ತಿರೋದು ಅರ್ತ್. ಹಾಗಾಗಿ ನಮಗೆ ಸೂರ್ಯ ಚಲಿಸಿದಂಗೆ ಆಗುತ್ತೆ, ನಕ್ಷತ್ರಗಳು ಚಲಿಸಿದಂಗೆ ಆಗುತ್ತೆ, ಚಂದ್ರನು ಚಲಿಸಿದಂಗೆ ಆಗುತ್ತೆ. ಆದರೆ ಭೂಮಿಯ ಚಲನೆಯಿಂದ ಆಕಾಶದಲ್ಲಿ ವೀಕ್ಷಣೆಗೊಳಗಡುವ ಕಾಯಗಳು ಚಲನೆಗೆ ಕಾರಣವಾದಂತೆ ಅನುಭವಕ್ಕೆ ಬರುತ್ತೆ ಅಲ್ವಾ? ಸಮಯ ಪ್ರಜ್ಞೆ ನೋಡಿ, ಬೆಳಿಗ್ಗೆ ಅಂತೀವಿ, ಸ್ವಲ್ಪ ಹೊತ್ತಾದ್ರೆ ಮಧ್ಯಾಹ್ನ ಅಂತೀವಿ, ಇನ್ನು ಸ್ವಲ್ಪ ಹೊತ್ತಾದ್ರೆ ಸಂಜೆ ಅಂತೀವಿ, ಇನ್ನು ಸ್ವಲ್ಪ ಹೊತ್ತಾದ್ರೆ ರಾತ್ರಿ ಅಂತೀವಿ, ಇನ್ನು ಸ್ವಲ್ಪ ಹೊತ್ತಾದ್ರೆ ಮಧ್ಯರಾತ್ರಿ ಅಂತೀವಿ, ಇನ್ನು ಸ್ವಲ್ಪ ಹೊತ್ತಾದ್ರೆ ಬೆಳಗ ಮುಂಜಾನೆ ಅಂತೀವಿ, ಮತ್ತೆ ಸ್ವಲ್ಪ ಹೊತ್ತಾದ್ರೆ ಮುಂಜಾನೆ ಅಂತೀವಿ.
ಅಕ್ಯುರೇಟ್ ಟೈಮ್ ಬೇಡ, ಸಮಯ ಪ್ರಜ್ಞೆ ಆಗುತ್ತೆ ಹೊರಗಡೆ ಇದ್ದಾಗ. ಮಧ್ಯಾಹ್ನದ ಹೊರ ನಿಂತ್ಕೊಂಡು ಎಷ್ಟು ಕತ್ಲೈತಪ್ಪ ಅಂತೇನು ಇಲ್ಲಲ್ಲ, ಸಮಯ ಪ್ರಜ್ಞಾನ ಆಗುತ್ತಲ್ಲ ಮಧ್ಯಾಹ್ನದಲ್ಲಿ ಇದೀನ ಅಂತೇಳಿ. ಆ ರೀತಿ ನಮಗೆ ಡೇ ಅಂದ್ರೆ ಭೂಮಿಯ ದೈನಂದಿನ ಚಲನೆಯಿಂದ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್ ಅಂತಂದೇಳಿ ಗೊತ್ತಾಗುತ್ತೆ. ಅಕ್ಯುರೇಟ್ ಟೈಮ್ ಅಲ್ಲ, ಒಂದು ಪ್ರದೇಶದ ಆ ಒಂದು ಅವಧಿಯ ಹವಾಮಾನ ಗೊತ್ತಾಗುತ್ತೆ. ಉಷ್ಣಾಂಶದ ವ್ಯತ್ಯಾಸ ಅಲ್ಲ, ಸೂರ್ಯನ ಕಿರಣಗಳು ಬಿದ್ದ ಪ್ರದೇಶದಲ್ಲಿ ಉಷ್ಣಾಂಶ ಹೆಚ್ಚಿರುತ್ತೆ, ಬೆಳೆದೇ ಇರುವ ಪ್ರದೇಶದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಈ ರೀತಿ ಸೂರ್ಯನ ಕಿರಣಗಳ ಆಧಾರದ ಮೇಲೆ ನಾವು ಉಷ್ಣಾಂಶ ವ್ಯತ್ಯಾಸನೂ ನೋಡಬಹುದು ಭೂಮಿಯ ಮೇಲೆ ದೈನಂದಿನ ಚಲನೆಯಿಂದ. ದಿಕ್ಕುಗಳ ಪರಿಕಲ್ಪನೆ, ಹೌದು ದಿಕ್ಕುಗಳ ಪರಿಕಲ್ಪನೆ. ಫಾರ್ ಎಕ್ಸಾಂಪಲ್, ಈ ಕಡೆ ಸೂರ್ಯ ಇದ್ದಾನೆ ಅಂತ ತಿಳ್ಕೊಳ್ಳಿ, ನನ್ನ ಭಾರತ ಅನ್ಕೊಳ್ಳಿ. ಈಗ ಸೂರ್ಯ ಈ ಕಡೆ ಇದ್ದಾನೆ, ಇದು ಪೂರ್ವ ಅರುಣಾಚಲ ಪ್ರದೇಶ, ಇದು ಪಶ್ಚಿಮ ಗುಜರಾತ್, ಇದು ಪೂರ್ವ ನನ್ನ ಏನ್ ಅನ್ಕೊಳ್ಳಿ. ಈಗ ಸಾರಿ, ಹಿಂಗ್ ಹೋಗ್ಬಿಡೋಣ ಅಂದ್ರೆ ಅರ್ಥ ಆಗತ್ತೆ. ಈಗ ನೋಡಿ, ನಿಮ್ ಕಡೆ ನಿಂತಿದ್ದೆ ನಾನು, ನನ್ನ ಬಲಗೈ ಪೂರ್ವ, ಎಡಗೈ ಪಶ್ಚಿಮ. ಪೂರ್ವ ಇಲ್ಲಿ ಏನಿದೆ ಅರುಣಾಚಲ ಪ್ರದೇಶ ಇದೆ, ಪಶ್ಚಿಮ ಇಲ್ಲೇನಿದೆ ಗುಜರಾತ್. ಈ ಕಡೆ ಸೂರ್ಯ ಇದ್ದಾನೆ, ಹಿಂಗ್ ಭೂಮಿ ಸುತ್ತಕೊಂಡ್ ಬರ್ಬೇಕಾದ್ರೆ ಅರುಣಾಚಲ ಪ್ರದೇಶದಲ್ಲಿ ಫಸ್ಟ್ ಸೂರ್ಯೋದಯ ಆಗುತ್ತೆ ನೋಡಿ, ಪೂರ್ವ, ಈಸ್ಟ್, ಹೌದಾ. ಲಾಸ್ಟ್ ಸೂರ್ಯೋದಯ ಗುಜರಾತ್ ಅಲ್ಲಿ ಆಗುತ್ತೆ, ವೆಸ್ಟ್, ಪಶ್ಚಿಮ, ಹೌದಾ. ಈಗ ಭೂಮಿ ಪೂರ್ವ, ಪಶ್ಚಿಮ, ಲಾಸ್ಟ್ ಹಿಂಗ್ ಸುತ್ತಕೊಂಡು ಬಂದಾಗ ಮತ್ತೆ ಇಂಡಿಯಾ ಈ ಕಡೆ ಬರುತ್ತೆ. ಈಗ ಬೇಕಾದ್ರೆ ನೋಡಿ, ಹಿಂದಕ್ಕೆ ಹೋಯ್ತಲ್ಲ ಇಂಡಿಯಾ, ಇಲ್ಲಿತ್ತು ಇಂಡಿಯಾ ಫ್ರಂಟ್ ಇತ್ತು. ಈಗ ನೋಡಿ, ಕಿರುಬೆರಳನ್ನ ಇಂಡಿಯಾ ಸಾರಿ ಅರುಣಾಚಲ ಪ್ರದೇಶ ಅನ್ಕೊಳ್ಳಿ, ಹೆಬ್ಬೆರಳನ್ನ ಗುಜರಾತ್ ಅನ್ಕೊಳ್ಳಿ. ಅಲ್ಲಿ ಸೂರ್ಯ ಇದ್ದಾನೆ, ಕಿರುಬೆರಳು ಪೂರ್ವಕ್ಕಿದೆ ಅರುಣಾಚಲ ಪ್ರದೇಶ ಸೂರ್ಯೋದಯ, ಲಾಸ್ಟ್ ಸೂರ್ಯೋದಯ ಯಾವುದು ಗುಜರಾತ್. ಹಿಂಗ ಭೂಮಿ ಸುತ್ತಕೊಂಡು ಹಿಂಗ್ ಹೋದಾಗ ಆ ಕಡೆ ಹೋದಾಗ ಇಂಡಿಯಾ ನೋಡಿ, ಅರುಣಾಚಲ ಪ್ರದೇಶ ಈ ಕಡೆ ಬಂತು, ಇದು ಪೂರ್ವ, ಇದು ಪಶ್ಚಿಮ. ನೋಡಿ, ಪಶ್ಚಿಮದಲ್ಲಿ ಸೂರ್ಯಾಸ್ತ, ಪೂರ್ವದಲ್ಲಿ ಸೂರ್ಯೋದಯ, ಪಶ್ಚಿಮದಲ್ಲಿ ಸೂರ್ಯಾಸ್ತ, ಹೌದಲ್ಲ. ಯಾಕಂದ್ರೆ ಪೂರ್ವ ಈ ಕಡೆ ಬರುತ್ತಲ್ಲ, ಹಿಂಗ್ ಟರ್ನ್ ಆದಾಗ. ಈ ಮ್ಯಾಪ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನೋಡಿ, ಇಲ್ಲಿ ಉಲ್ಟಾ ಕೊಟ್ಟಿದ್ದೀನಿ ಮ್ಯಾಪ್. ಈ ಕಡೆ ಅರುಣಾಚಲ ಪ್ರದೇಶ ಬಂತು, ಈ ಕಡೆ ಗುಜರಾತ್ ಬಂತು. ಇದು ಪೂರ್ವ, ಇದು ಪಶ್ಚಿಮ ಅನ್ಕೊಳ್ಳಿ, ಇದು ಅರುಣಾಚಲ ಪ್ರದೇಶ್, ಇದು ಗುಜರಾತ್ ಅನ್ಕೊಳ್ಳಿ. ಹಿಂಗ ಸುತ್ತಿದಾಗ ನೋಡಿ, ಹಿಂಗ್ ಬರುತ್ತೆ ನೋಡಿ ಇಂಡಿಯಾ. ಆ ಕಡೆ ಹೋಯ್ತು ನೋಡಿ ಅರುಣಾಚಲ ಪ್ರದೇಶ್, ಅದೇ ಪೂರ್ವ, ಈ ಕಡೆ ಪಶ್ಚಿಮ. ದಿಕ್ಕುಗಳ ಪರಿಕಲ್ಪನೆ ಆಗುತ್ತೆ. ವಸ್ತುಗಳ ಮೇಲಿಂದ ಬೀಳುವ ದಿಕ್ಕಿನ ಬದಲಾವಣೆ ಆಗುತ್ತೆ. ಹೌದು, ಈಗ ನೋಡಿಬೇಕಾದ್ರೆ ವಸ್ತುಗಳ ಮೇಲಿಂದ ಬೀಳುವ ದಿಕ್ಕು ಬದಲಾವಣೆ ಏನಂತಂದ್ರೆ, ಈಗ 0 ಡಿಗ್ರಿ ಇಲ್ಲಿ 0 ಡಿಗ್ರಿ ಸಮಭಾಜಕ ವೃತ್ತ ಇದೆ. ಇಲ್ಲಿ ಮೇಲಿಂದ ನಾನು ಒಂದು ವಸ್ತುವನ್ನು ಎಸಿತೀನಿ, ಈಗ ಇಲ್ಲಿಂದ ಒಂದು ವಸ್ತುವನ್ನು ಎಸಿತೀನಿ. ಈಗ ಭೂಮಿ ದೈನಂದಿನ ಚಲನೆ ಇದೆ, ಎಕಡೆಯಿಂದ ಪಶ್ಚಿಮದಿಂದ ಪೂರ್ವ ಸುತ್ತುತ್ತೆ. ಒಂದ್ ವೇಳೆ ಭೂಮಿ ಕಾನ್ಸ್ಟೆಂಟ್ ಇತ್ತು, ದೈನಂದಿನ ಚಲನೆ ಇದ್ದಿಲ್ಲ ಅಂದ್ರೆ ಇಲ್ಲಿ ವಸ್ತು ಸ್ಟ್ರೇಟ್ ಆಗಿ ಇಲ್ಲಿಗೆ ಬರ್ತಿತ್ತ. ಆದ್ರೆ ಭೂಮಿ ದೈನಂದಿನ ಚಲನೆ ಇರೋದ್ರಿಂದ ಇಲ್ಲಿ ನಾನು ಇಲ್ಲಿಂದ ಒಂದು ವಸ್ತುವನ್ನು ಹೊಸಿತಾ ಇದ್ದೀನಿ, ಹೊಸದಾಗಿ ಹಿಂಗ್ ಭೂಮಿ ಹಿಂಗ್ ಆಗೋದ್ರಿಂದ ಈ ಕಡೆ ಬೀಳುತ್ತೆ ವಸ್ತು, ಈ ಸ್ಥಾನಕ್ಕೆ ಬರುತ್ತೆ. ಈ ಸ್ಥಾನ ಮುಂದಕ್ಕೆ ಹೋಗುತ್ತಲ್ವಾ, ಈ ಸ್ಥಾನ ಬಂದು ಈ ಪ್ರದೇಶನ ಆಕ್ರಮಣ ಮಾಡುತ್ತೆ, ಹೌದಲ್ವಾ. ಸ್ಟೇಟ್ ಆಗಿ ಆ ಡೈರೆಕ್ಷನ್ ಆಗುತ್ತೆ. ನೋಡಿ, ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಬರಬೇಕಿತ್ತು, ಆದರೆ ಇಲ್ಲಿ ಬರುವ ಸ್ಥಾನ ಇದು, ಆ ವಸ್ತು ಇಲ್ಲಿ ಬಂದ್ಬಿಡುತ್ತೆ. ಯಾಕೆ ಹೇಳಿ, ಈ ಪ್ರದೇಶ ಇಲ್ಲಿ ಬಂದಿರುತ್ತೆ ಸ್ಟ್ರೇಟ್ ಆಗಿ. ಕೊರೆಸಿಸ್ ಫೋರ್ಸ್ ಅಲ್ವಾ, ಭೂಮಿ ದೈನಂದಿನ ಚಲನೆ ಇರೋದ್ರಿಂದ ಇಲ್ಲಿಂದ ಎಸ್ದಾಗ ಆ ಸ್ಥಾನ ಮುಂದಕ್ಕೆ ಹೋಗಿರುತ್ತೆ, ಈ ಸ್ಥಾನ ಅಲ್ಲಿಗೆ ಬಂದಿರುತ್ತೆ. ಹಾಗಾಗಿ ಆ ಸ್ಥಾನಕ್ಕೆ ಹೋಗಿ ಅದು ಸೇರ್ಕೊಳ್ಳುತ್ತೆ. ಅದೇ ಸ್ಥಾನದಲ್ಲಿ ನೇರವಾಗಿ ಅಲ್ಲಿ ಬೀಳಲ್ಲ, ಆದರೆ ಹಿಂದಿರುವ ಸ್ಥಾನಕ್ಕೆ ಬೀಳುತ್ತೆ. ಯಾಕೆ ಅಂತ ಬಂದಾಗ ಭೂಮಿಯ ದೈನಂದಿನ ಚಲನೆಯಿಂದ ಆಗುವ ಪರಿಣಾಮ ಇದು. ದೈನಂದಿನ ಚಲನೆಯಿಂದ ಯಾವುದೇ ಒಂದು ವಸ್ತು ಮೇಲಕ್ಕೆ ಎಸೆದಾಗ ಅದು ಭೂಮಿಯ ಕಡೆಗೆ ಲಂಬವಾಗಿ ಚಲಿಸಿದರೆ ಅದು ಓರೆಯಾಗಿ ಬೀಳುವುದು, ಕಾರಣ ಭೂಮಿಯ ದೈನಂದಿನ ಚಲನೆ ಆಗುತ್ತಾ. ನೆಕ್ಸ್ಟ್, ಉಬ್ಬರ ಇಳಿತಗಳಾಗತ್ತೆ. ಟಾಪಿಕ್ ಹೇಳಿದ್ದೀನಿ ನಾನು. ಚಂದ್ರ ಎದ ಕಡೆ ನೀರು ಉಬ್ಕೊಳ್ಳುತ್ತೆ, ಚಂದ್ರ ಎದ ಕಡೆ ನೀರು ಒಳಗಿರುತ್ತೆ, ಲೋ ಟೈಡ್. ಚಂದ್ರ ಎದ ಕಡೆ ಹೈ ಟೈಡ್. ಬ್ಯೂಟಿಫುಲ್ ಟಾಪಿಕ್ ಅದು, ನೋಡಿ ಅರ್ಥ ಆಗುತ್ತೆ. ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಭೂಮಿಯ ದೈನಂದಿನ ಚಲನೆಯಿಂದ ಧ್ರುವ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ, ಪೋಲಾರ್ ಟು ಪೋಲಾರ್, ನಾರ್ತ್ ಪೋಲ್ ಟು ಸೌತ್ ಪೋಲ್ ಏನಾಗುತ್ತೆ, ಕಾಂತೀಯ ಬಲರೇಖೆಗಳ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ನಮಗೆ, ಹೌದಾ. ಈ ರೀತಿ ನೋಡಿ, ಭೂಮಿಯು ಉತ್ತರ ಧ್ರುವ ಯಾವಾಗಲೂ ಧ್ರುವ ನಕ್ಷತ್ರದ ಕಡೆಗೆ ತಿರುಗುವುದರಿಂದ ಒಂದು ಬೃಹತ್ ಅಯಸ್ಕಾಂತದಂತೆ ವರ್ತಿಸುವುದು. ಭೂಮಿ ಕಾಂತೀಯ ಉತ್ತರ ಧ್ರುವದು ಕೆನಡಾದ ಬ್ಯಾಥರೆಸ್ಟ್ ದ್ವೀಪದಲ್ಲಿದೆ. ಈಗ ಭೂಮಿ ಇದೆ ಅಲ್ವಾ, ಈಗ ಈ ಕೆನಡಾ ಉತ್ತರ ಧ್ರುವ, ಇಲ್ಲಿ ಬ್ಯಾಥರೆಸ್ಟ್ ಐಲ್ಯಾಂಡ್ಸ್ ಅಂತ ಬರುತ್ತೆ, ಇಲ್ಲಿ ಮೇಲ್ಗಡೆ ಈ ಪ್ಲೇಸ್ ಅಲ್ಲಿ ಬರುತ್ತೆ ಬ್ಯಾಥರೆಸ್ಟ್ ಐಲ್ಯಾಂಡ್ ಅಂತ ಹೇಳಿ. ಉತ್ತರ ಧ್ರುವದಲ್ಲಿ ಕೆನಡಾ, ದಕ್ಷಿಣದಲ್ಲಿ ಅಂಟಾರ್ಟಿಕಾದಲ್ಲಿ ಬರುತ್ತೆ ಒಂದು ಪ್ಲೇಸ್. ದಕ್ಷಿಣ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಬರುತ್ತೆ ಅಂಟಾರ್ಟಿಕಾದಲ್ಲಿ ಅಂತ ಬಂದಾಗ, ಅಡಿಲಿಯನ್ ಅಂತ ಒಂದು ಪ್ಲೇಸ್ ಇದೆ ನೋಡಿ. ದಕ್ಷಿಣ ಅಂಟಾರ್ಟಿಕಾದಲ್ಲಿ ಅಡಿಲಿಯನ್ ಅಂತ ಒಂದು ಪ್ಲೇಸ್ ಇದೆ, ಆ ಒಂದು ಪ್ರದೇಶದಲ್ಲಿ ಬರುತ್ತೆ. ಬೇಕಾದ್ರೆ ನೀವು ಸೂಜಿ ಕಾಂತವನ್ನು ತೆಗೆದುಕೊಂಡು ಸ್ವತಂತ್ರವಾಗಿ ತೂಗಿಬಿಡಿ, ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ ನಿಲ್ಲುತ್ತೆ, ತೇಲುತ್ತೆ ಅದು, ಹೌದಾ. ಕೇಂದ್ರ ವಿಮುಖ ಶಕ್ತಿ ಮತ್ತು ವಸ್ತುಗಳ ತೂಕ, ಹೌದಾ. ಭೂಮಿಯ ದೈನಂದಿನ ಚಲನೆಯಿಂದ ಸಮಭಾಜಕ ವೃತ್ತದಲ್ಲಿ ಕನಿಷ್ಠವಾಗಿದ್ದು ಇದು ಗರಿಷ್ಠ ಆಗ್ಬೇಕು. ಯಾಕಂದ್ರೆ ಆಲ್ರೆಡಿ ನೋಡಿವಲ್ಲ ನಾವು,
ವೇಗ ಸಮಭಾಜಕದಲ್ಲಿ ಗರಿಷ್ಠವಾಗಿದ್ದು ಧ್ರುವದ ಕಡೆ ಹೋದಂತೆ ಕಡಿಮೆಯಾಗುತ್ತದೆ. ನೋಡಿ ಅವಲೇ ನೋಡಿದ್ವಲ್ಲ, ಧ್ರುವಕ್ಕೆ ಹೋದಂತೆ, ಯಾಕಂದ್ರೆ ಇಲ್ಲಿ ಗಾತ್ರ ಹೆಚ್ಚು ಗಾತ್ರ ಕಡಿಮೆ, ಯಾಕಂದ್ರೆ ಧ್ರುವದಲ್ಲಿ 0. ಹೌದಾ? ಒತ್ತಡ ಪಟ್ಟಿಗಳ ರಚನೆ ಯಾಕ? ಉಷ್ಣಾಂಶ ವ್ಯತ್ಯಾಸ ಆಗುತ್ತೆ, ಪ್ರೆಷರ್ ಬೆಲ್ಟ್ ಫಾರ್ಮ್ ಆಗುತ್ತೆ. ಅದೇನಂತ ನಾನು ಟಾಪಿಕ್ ಅಲ್ಲಿ ಹೇಳ್ತೀನಿ, ಅಟ್ಮಾಸ್ಫಿಯರ್ ಅಲ್ಲಿ ಹೇಳ್ತೀನಿ. ಉಷ್ಣಾಂಶದ ವ್ಯತ್ಯಾಸ, ಸೂರ್ಯನ ಕಿರಣಗಳ ಉಷ್ಣಾಂಶದ ವ್ಯತ್ಯಾಸದಿಂದ ಒತ್ತಡ ಪಟ್ಟಿಗಳ ರಚನೆಯಾಗಿ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಪ್ರವಾಹಗಳಾಗತ್ತೆ, ಸಮುದ್ರ ಸಾಗರ ನೀರಿನ ಚಲನೆ ಆಗುತ್ತೆ, ಮತ್ತು ಏನಪ್ಪಾ ಅಂತಂದ್ರೆ ವಿಂಡ್ ಮೋಷನ್ ಆಗುತ್ತೆ. ದಿಸ್ ಇಸ್ ದ ಓಷಿಯನ್ ಕರೆಂಟ್, ದಿಸ್ ಇಸ್ ದ ವಿಂಡ್ಸ್, ರೆಗ್ಯುಲರ್ ವಿಂಡ್ಸು ಎಲ್ಲ, ಆಮೇಲೆ ಲೋಕಲ್ ವಿಂಡ್ಸು, ಇತರೆ ವಿಂಡ್ಸ್ ಎಲ್ಲ, ಅದ ವೇರಿಯಬಲ್ ವಿಂಡ್ಸು, ಮಾನ್ಸೂನ್ ವಿಂಡ್ಸು, ಈ ರೀತಿ ವಿಂಡ್ಸ್ ಟೆಂಪರೇಚರ್ ವೇರಿಯೇಷನ್ ದಿಂದ ಆಗುತ್ತೆ. ಯಾಕಂದ್ರೆ ಪ್ರೆಷರ್ ಬೆಲ್ಟ್ ಫಾರ್ಮ್ ಆಗುತ್ತೆ. ನೋಡೋಣ ಅದನ್ನೆಲ್ಲ ಮುಂದೆ, ಓಕೆನಾ? ಭೂಮಿಯ ವಾರ್ಷಿಕ ಚಲನೆ. ಇಷ್ಟೊತ್ತು ನೋಡಿದ್ದು ನಾವು ಯಾವ ಚಲನೆ? ದೈನಂದಿನ ಚಲನೆ. ಈಗ ಯಾವ ಚಲನೆ ನೋಡ್ತಾ ಇದ್ದೀವಿ? ವಾರ್ಷಿಕ ಚಲನೆ. ಪ್ರಿಯ ಸ್ನೇಹಿತರೆ, ಅರ್ತ್ ರೆವಲ್ಯೂಷನ್ ಗೊತ್ತು. ಭೂಮಿಯ ರೆವಲ್ಯೂಷನ್ ಅಂತ ಬಂದಾಗ ಇಲ್ಲಿ ಕೆಲವು ಪ್ರಮುಖ ಖಗೋಳಶಾಸ್ತ್ರಜ್ಞರು ವಿವಿಧ ಅಭಿಪ್ರಾಯಗಳನ್ನು ನಮಗೆ ವ್ಯಕ್ತಪಡಿಸಿದ್ದಾರೆ. ಮೊದಲನೇದಾಗಿ ಬರ್ತಕ್ಕಂಥ ಗ್ರೀಕಿನ ಟಾಲೆಮಿ ದ ಕ್ಲಾಡಿಯಸ್ ಟಾಲೆಮಿ ಸಿದ್ಧಾಂತ, ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸ್ತಾರೆ. ಏನದರ ಅರ್ಥ? ಬ್ರಹ್ಮಾಂಡವೇ ಭೂಮಿಯ ಕೇಂದ್ರದಿಂದ ಹಿಡಿದು ಸುತ್ತುತ್ತೆ ಅಂತ ಹೇಳಿದವರು. ಅವ್ರು ಏನ್ ಹೇಳ್ತಾರೆ ಗೊತ್ತೇನು? ಭೂಮಿಯು ಕೇಂದ್ರದಲ್ಲಿದ್ದು ಸೂರ್ಯ ಅದರ ಸುತ್ತುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಪ್ರತಿಪಾದನೆ ಸುಳ್ಳಾಗುತ್ತೆ, ತಪ್ಪಾಗುತ್ತೆ. ಹೌದಾ? ಸುಳ್ಳನಕ್ಕಿಂತ ತಪ್ಪಾಗುತ್ತೆ. ಹೇಳಿದ್ದು ನಿಜ, ಬಟ್ ಸಿದ್ಧಾಂತ ತಪ್ಪಾಗಿದೆ. ಈ ರೀತಿ ಟಾಲೆಮಿರವರ ಒಂದು ಸಿದ್ಧಾಂತವಾಗಿತ್ತು, ಭೂಮಿಯು ಕೇಂದ್ರದಲ್ಲಿದ್ದು ಸುತ್ತಲೂ ಸೂರ್ಯನ ಸುತ್ತುತ್ತಾನೆ. ಅದಕ್ಕೆ ನಾವು ಭೂಕೇಂದ್ರ ಸಿದ್ಧಾಂತ, ಅಲ್ಲ ಕೋಪರ್ನಿಕಸ್. ಹೌದಾ? ಇಲ್ಲಿ ಕೋಪರ್ನಿಕಸ್ ಸಿದ್ಧಾಂತ ಅಂತ ಬಂದಾಗ ಕ್ರಿಸ್ಟೋಫರ್ ಕೊಲಂಬಸ್ ಇವರು ಕೋಪರ್ನಿಕಸ್. ಹೌದಾ? ಕೋಪರ್ನಿಕಸ್ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸ್ತಾರೆ. ಸೂರ್ಯನು ಕೇಂದ್ರದಲ್ಲಿದ್ದು ಇತರೆ ಎಲ್ಲಾ ಕಾಯಗಳು ಅದರ ಗುರುತ್ವಾಕರ್ಷಣ ಬಲದಲ್ಲಿ ಸೂರ್ಯನ ಸುತ್ತುತ್ತವೆ. ಪ್ರಸ್ತುತ ಆ ನಿಯಮ ಸತ್ಯ ಅಂತ ನಮಗೂ ಗೊತ್ತು. ಸೂರ್ಯ ಕೇಂದ್ರದಲ್ಲಿದ್ದಾನೆ. ಎಲ್ಲಾ ಆಕಾಶ ಕಾಯಗಳು, ಗ್ರಹಗಳಿರ್ಲಿ, ಉಪಗ್ರಹಗಳಿರ್ಲಿ, ಧೂಮಕೇತುಗಳಿರ್ಲಿ, ಕ್ಷುದ್ರ ಗ್ರಹಗಳಿರ್ಲಿ, ಉಲ್ಕೆಗಳಿರ್ಲಿ, ಹೌದಾ, ಕುಬ್ಜ ಗ್ರಹಗಳಿರ್ಲಿ, ಎಲ್ಲಾ ಕಾಯಗಳು, ಧೂಳಿನ ಕಣಗಳಿರ್ಲಿ, ಮಂಜಿನ ಕಣಗಳಿರ್ಲಿ, ಎಲ್ಲವೂ ಸೂರ್ಯನನ್ನ ಸುತ್ತ ಅದರ ಗುರುತ್ವಾಕರ್ಷಣ ಬಲದಲ್ಲಿ ಸುತ್ತುತ್ತವೆ. ಈಗ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂತ ಬಂದಾಗ ಕೋಪರ್ನಿಕಸ್. ಹೌದಾ? ಹೀಗೆ ಐತಿಹಾಸಿಕವಾಗಿ ಭೂಕೇಂದ್ರ ಸಿದ್ಧಾಂತವು ಭೂಮಿಯನ್ನು ಬ್ರಹ್ಮಾಂಡದ ಕೇಂದ್ರದಲ್ಲಿ ಇರಿಸಿ, ಭೂಕೇಂದ್ರ ಸಿದ್ಧಾಂತ ಹೇಳುತ್ತಲ್ಲಿ ಭೂಮಿನೇ ಕೇಂದ್ರ, ಇಡೀ ಬ್ರಹ್ಮಾಂಡ ಸುತ್ತುತ್ತೆ ಅಂತ ಹೇಳಿದ್ರು. ಆದರೆ ಪ್ರಸ್ತುತ ಅಂಗೀಕರಿಸಲ್ಪಟ್ಟ ಸೂರ್ಯ ಕೇಂದ್ರ ಸಿದ್ಧಾಂತವು ಸೂರ್ಯನನ್ನು ಕೇಂದ್ರದಲ್ಲಿ ಇರಿಸುತ್ತದೆ. ಅದು ಕರೆಕ್ಟ್, ಕೋಪರ್ನಿಕಸ್ ರವರು. ಭೂಮಿಯ ವಾರ್ಷಿಕ ಚಲನೆಯಿಂದ ನೇರ ಪರಿಣಾಮಗಳು ಉಂಟಾಗುತ್ತದೆ. ಈಗ ನಾವು ಇಷ್ಟೊತ್ತು ಭೂಮಿಯ ದೈನಂದಿನ ಚಲನೆಯಿಂದ ಆಗೋ ಪರಿಣಾಮಗಳು ನೋಡಿದೀವಿ. ಇಲ್ಲಿ ಭೂಮಿಯ ವಾರ್ಷಿಕ ಚಲನೆಯಿಂದ ಆಗೋ ನೇರ ಪರಿಣಾಮಗಳು ನೋಡಬೇಕು. ಏನೇನಾಗುತ್ತೆ? ಮೊದಲನೇದಾಗಿ ಋತುಮಾನ ಆಗುತ್ತೆ. ನಿಮಗೆ ಗೊತ್ತು, ಭಾರತದಲ್ಲಿ ಋತುಮಾನಗಳು ಸಂಭವಿಸ್ತವೆ ಭೂಮಿಯ ವಾರ್ಷಿಕ ಚಲನೆಯಿಂದ. ಡಿಸೆಂಬರ್ ನಲ್ಲಿ ಭೂಮಿ ಒಂದ್ ಸ್ಥಾನದಲ್ಲಿ ಇರುತ್ತೆ, ಮಾರ್ಚ್ಗೆ ಒಂದ್ ಸ್ಥಾನಕ್ಕೆ ಬರುತ್ತೆ, ಜೂನಿಗೆ ಒಂದ್ ಸ್ಥಾನಕ್ಕೆ ಬರುತ್ತೆ, ಸೆಪ್ಟೆಂಬರ್ಗೆ ಒಂದ್ ಸ್ಥಾನಕ್ಕೆ ಬರುತ್ತೆ. ಇದ್ರಂಗೆ ಭೂಮಿ ತನ್ನ ವಿವಿಧ ಸ್ಥಾನಗಳಲ್ಲಿ ಚಲನೆಯಲ್ಲಿ ವ್ಯತ್ಯಾಸವಿರುವುದರಿಂದ ನಮಗೆ ಸೀಸನ್ಸ್ ಆಗುತ್ತೆ. ಅದು ನಾವು ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂತಂದೆಲ್ಲ ನೋಡ್ತೀವಿ. ಹಗಲು ರಾತ್ರಿಯ ಅವಧಿಯ ವ್ಯತ್ಯಾಸ ಆಗುತ್ತೆ. ಹೌದು, ಹಗಲು ರಾತ್ರಿ ಅವಧಿಯ ವ್ಯತ್ಯಾಸ ಅಂತ ಬಂದಾಗ ಜಸ್ಟ್ ಯು ಕ್ಯಾನ್ ಅಜುಮ್ಷನ್, ಇದು ಡಿಸೆಂಬರ್ ಇಲ್ಲಿರುತ್ತೆ ಭೂಮಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, 1 ಇಯರ್. ನಾನು ಸೂರ್ಯ ಅನ್ಕೊಳ್ಳಿ. ಈಗ ಡಿಸೆಂಬರ್ ಅಲ್ಲಿ ಸೂರ್ಯ ನೋಡಿ ಭೂಮಿ ವಾಲಿಕೊಂಡಿದೆ ಅಲ್ವಾ, ಹಿಂಗಿಲ್ಲ 90 ಡಿಗ್ರಿ, 10 ಟಿಲ್ಟ್ ಇದೆ, 23 ಡಿಗ್ರಿ ವಾಲಿಕೊಂಡಿರೋದ್ರಿಂದ ಸೂರ್ಯನ ನೇರವಾದ ಕಿರಣಗಳು ದಕ್ಷಿಣಾರ್ಧಗೋಳದಲ್ಲಿ ನೇರವಾಗಿ ಬೀಳುವುದರಿಂದ ದಕ್ಷಿಣದಲ್ಲಿ ಉಷ್ಣಾಂಶ ಹೆಚ್ಚಿರುತ್ತೆ, ದೀರ್ಘ ಅಗಲ ಇರುತ್ತೆ. ಉತ್ತರದಲ್ಲಿ ಓರೆಯಾಗಿ ಬೀಳೋದ್ರಿಂದ ಉಷ್ಣಾಂಶ ಕಡಿಮೆ ಇರುತ್ತೆ, ದೀರ್ಘ ರಾತ್ರಿ ಇರುತ್ತೆ. ಹಾಗಾಗಿ ಅವನು ಹೇಳ್ತಾನೆ ಹಗಲು ಮತ್ತು ರಾತ್ರಿಗಳ ಅವಧಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಇದ್ದಿದ್ದು ಇಲ್ಲಿರಲ್ಲ. ಇಲ್ಲಿ ಸಮಹಗಲು ಸಮರಾತ್ರಿ. ಇಲ್ಲಿ ಬಂದಾಗ ಅಲ್ಲಿ ಅಪೋಸಿಟ್ ಆಗುತ್ತೆ. ಅಲ್ಲಿದ್ದಾಗ ದಕ್ಷಿಣದಲ್ಲಿ ನೇರವಾಗಿದ್ದು ಸೂರ್ಯನ ಕಿರಣಗಳು, ಇಲ್ಲಿ ಬಂದಾಗ ಉತ್ತರದಲ್ಲಿ ನೇರ, ದೀರ್ಘಾಗಲು, ಕೆಳಗ ಕಡಿಮೆ ರಾತ್ರಿ ಅಲ್ವಾ. ಈ ರೀತಿ ನಾವು ನೋಡೋದಾದ್ರೆ ವಾಯುಗುಣ ವಲಯಗಳ ಕಲ್ಪನೆ. ಹೌದು, ಯಾವ ಪ್ರದೇಶದ ವಾಯುಗುಣ ಯಾವ ರೀತಿ ಇದೆ ಅನ್ನುವಂಥ ಪರಿಕಲ್ಪನೆ ಸಿಗುತ್ತೆ. ಮುಖ್ಯ ಅಕ್ಷಾಂಶಗಳು ಗುರುತಿಸುವಿಕೆ. ಹೌದು, 0 ಡಿಗ್ರಿಯಿಂದ 23 ಡಿಗ್ರಿ ಉತ್ತರಾರ್ಧಗೋಳದ ಕರ್ಕಟಕ ಸಂಕ್ರಾಂತಿ, 0 ಡಿಗ್ರಿಯಿಂದ 23 ಡಿಗ್ರಿ ದಕ್ಷಿಣಾರ್ಧಗೋಳದ ಮಕರ ಸಂಕ್ರಾಂತಿ ನಡುವೆ ಸೂರ್ಯ ಕಿರಣಗಳು ನೇರವಾಗಿ ಚಲನೆಯಾಗುವುದರಿಂದ ಉಷ್ಣ ವಲಯ. 23ರಿಂದ 66 ನಡುವೆ ಓರೆಯಾಗಿ ಬೆಳೆದ್ರಿಂದ ಸಮೋಷ್ಣ ವಲಯ. ಅಲ್ಲಿಂದ ಧ್ರುವ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು 66ರಿಂದ 90 ಬೆಳೆದ ಶೀತ ವಲಯ. ಟೋರಿಡ್, ಟೆಂಪರೇಟ್ ಅಂಡ್ ಫ್ರಿಜಿಡ್ ಜೋನ್ ಅಂತಂದೇಳಿ ನಾವು ಮಾಡ್ತೀವಿ. ಮುಖ್ಯ ಅಕ್ಷಾಂಶಗಳ ಗುರುತಿಸ್ತೀವಿ ನಾವು ಸೂರ್ಯನ ಕಿರಣಗಳ ಬೀಳುವ ಆಧಾರದ ಮೇಲೆ. ಹೌದಾ? ಹಾಗೂ ನಡುರಾತ್ರಿಯ ಸೂರ್ಯ ಅಂದ್ರೆ ಗೊತ್ತೇನು? ನಡುರಾತ್ರಿಯ ಸೂರ್ಯ ಅಂತ ಬಂದಾಗ ಭೂಮಿ ಜೂನ್ ನಲ್ಲಿ ಇಲ್ಲಿರುತ್ತೆ. ಭೂಮಿ ಸೂರ್ಯನಿಗೆ ಇಲ್ಲಿ ನೋಡಿ ಉತ್ತರಾರ್ಧಗೋಳ ನಮಗೆ ಏನು ಕಾಣುತ್ತೆ? ಸತತ 24 ಗಂಟೆ ಸೂರ್ಯನ ಬೆಳಕನ್ನು ಪಡೆಯುತ್ತೆ. ಡಿಸೆಂಬರ್ ನಲ್ಲಿ ಭೂಮಿ ಇಲ್ಲಿರುತ್ತೆ ನೋಡಿ, ದಕ್ಷಿಣಾರ್ಧಗೋಳ ಸತತ 24 ಗಂಟೆ ಸೂರ್ಯನ ಬೆಳಕನ್ನು ಪಡೆಯುತ್ತೆ. ದಕ್ಷಿಣ ಡಿಸೆಂಬರ್ ನಲ್ಲಿ, ಉತ್ತರ ಜೂನ್ ನಲ್ಲಿ.
ಹೌದಾ? ಅದೇ ನಡುರಾತ್ರಿ ಸೂರ್ಯ ಕಾಣುತ್ತೆ ಅಲ್ವಾ? ಎಸ್, ನೋಡಿ, ಸೂರ್ಯನ ಸುತ್ತ ಭೂಮಿಯ ವೇಗ, ಸ್ಪೀಡ್ ಯಾರು ಸುತ್ತ? ಸನ್ ಸುತ್ತ. ಎಷ್ಟು ಆರ್ಬಿಟಲ್, ಯಾವ ಸ್ಪೀಡಲ್ಲಿ ಸುತ್ತಾನೆ ನೋಡಿ, ಬಹಳ ಇಂಪಾರ್ಟೆಂಟ್. ಇದು ಸೂರ್ಯ ಸುತ್ತ ಭೂಮಿ ಸುತ್ತುತ್ತಾ ಇದೆ. ಇದು ಆರ್ಬಿಟ್ ಎಷ್ಟಿದೆ ಗೊತ್ತೇನು? ಸೂರ್ಯನ ಸುತ್ತ ಸುತ್ತುವ ಭೂಮಿಯ ಕಕ್ಷಾ ಮಾರ್ಗದ ಒಟ್ಟು ಅಳತೆ ಎಷ್ಟಿದೆ ಗೊತ್ತೇನು? 92,77,00,000 ಕಿಲೋಮೀಟರ್. 92,77,00,000 ಕಿಲೋಮೀಟರ್ ಭೂಮಿ ಸೂರ್ಯನ ಸುತ್ತಕೊಂಡು ವಾಪಸ್ ಆ ಸ್ಥಾನಕ್ಕೆ ಬರುವ ಕಕ್ಷಾ ಮಾರ್ಗದ ಒಂದು ಸುತ್ತಳತೆ ಅಷ್ಟಿದೆ, ಒಂದು ರೌಂಡ್ ಅಷ್ಟಿದೆ. 92,77,00,000. ಅದರ ಮೇಲೆ ನಮ್ಮ ಭೂಮಿಯ ವೇಗ ಎಷ್ಟಿದೆ ಗೊತ್ತೇನು? ನೋಡಿ, ಇದು ಭೂಮಿಯ ಒಂದು ವರ್ಷದ ಅವಧಿಯನ್ನು ಪೂರ್ಣಗೊಳಿಸುತ್ತದೆ. ಇದು ವರ್ಷಿಕ ಒಂದು ಸಂಪೂರ್ಣ ಭೂಪಟದ ಅದರ ಚಲನೆಯ ವೇಗ ಎಷ್ಟಿದೆ ಅಂತ ಬಂದಾಗ ಅದು ಎಷ್ಟು ಕಕ್ಷೆ ದಾರಿ ಎಷ್ಟಿದೆ ಗೊತ್ತಾಯ್ತು? ಸಂಪೂರ್ಣ ಸುತ್ತಳತೆ ಅಂದ್ರೆ ಭೂಮಿ ಈ ಸ್ಥಾನದಿಂದ ವಾಪಸ್ ಇಲ್ಲಿಗೆ ಬರಕ 92,77,00,000 ಬೇಕು. ಬಟ್ ವೇಗ ಎಷ್ಟಿದೆ? ಅದ್ರ ಮೇಲೆ ವೇಗ ಎಷ್ಟು ಹೋಗ್ತಾನೆ ಗೊತ್ತೇನು? ಪ್ರತಿ ನಿಮಿಷಕ್ಕೆ 1,763.8 ಕಿಲೋಮೀಟರ್ ಪರ್ ಮಿನಿಟ್. ಅಂದ್ರೆ ನಾವೀಗ ಆ ವೇಗದಲ್ಲಿ ಇದೀವಿ, ಭೂಮಿ ಮೇಲೆ ಇದೀವಲ್ವಾ? ಸೂರ್ಯನ ಸುತ್ತ ಆ ಸುತ್ತುವ ಕಕ್ಷೆಯಲ್ಲಿ ನಾವು ಎಷ್ಟಿದೀವಿ ಈಗ? ಪ್ರತಿ ನಿಮಿಷಕ್ಕೆ 1,763.8 ಕಿಲೋಮೀಟರ್ ವೇಗದಲ್ಲಿ ನಾವು ಈಗ ಹೋಗ್ತಾ ಇದೀವಿ. ಯಾಕೆ ಹೇಳಿ? ನ್ಯೂಟನ್ ನಿಯಮನ ಹೇಳುತ್ತಲ್ಲ, ವಸ್ತುವಿನ ವೇಗಕ್ಕೆ, ಒಂದು ವಾಹನದ ವೇಗಕ್ಕೆ ಆ ವಾಹನದಲ್ಲಿರುವ ವಸ್ತುಗಳಾಗಲಿ ಯಾವುದೇ ವ್ಯಕ್ತಿಗಳಾಗಲಿ ಅವುಗಳ ವೇಗ ಸಮ. ಹೌದು, 100 ಕಿಲೋಮೀಟರ್ ಸ್ಪೀಡ್ ಕಾರ್ನಾಗ ಅಂತಂದ್ರೆ ಕಾರ್ 100 ಕಿಲೋಮೀಟರ್ ಹೋಗ್ಬೇಕು, ನಾವು ಅಷ್ಟೇ ಸ್ಪೀಡ್ ಇರ್ತೀವಲ್ಲ. ಅಂದ್ರೆ ಈ ಭೂಮಿ ಸೂರ್ಯನ ಸುತ್ತ ಹೋಗ್ತಾ ಇದೆ. ಈಗ ನಾನು ಸೂರ್ಯ, ಇದು ಭೂಮಿ ಅನ್ಕೊಳ್ಳಿ, ಹಿಂಗ್ ಹೋಗ್ಬೇಕಾದ್ರೆ ಒಂದು ನಿಮಿಷಕ್ಕೆ 1,763.8 ಕಿಲೋಮೀಟರ್ ವೇಗದಲ್ಲಿ ಇದೀವಿ ನಾವೀಗ. ನೋಡಿ, ಸೂರ್ಯನ ಸುತ್ತ ಅದು ಏನಪ್ಪೇ? ನಿಮಿಷಕ್ಕ, ಗಂಟೆಗೆ ತಗೋ 1,05,829 ಕಿಲೋಮೀಟರ್. ಒಂದು ತಾಸಿಗಷ್ಟು ವೇಗದಲ್ಲಿ ಹೋಗ್ತಾ ಇದೀವಿ ನಾವೀಗ. ಯಾರ ಸುತ್ತ? ಸೂರ್ಯನ ಸುತ್ತ. ಗೊತ್ತಿರ್ಲಪ್ಪ, ಇದು ಭೂಮಿಯ ವಾರ್ಷಿಕ ಚಲನೆಯ ವೇಗ ಮತ್ತು ಅದರ ಕಕ್ಷೆ. ನೋಡಿ, ಸೂರ್ಯನು ಕೇಂದ್ರದಲ್ಲಿದ್ದು ಸುತ್ತಲೂ ಭೂಮಿಗೆ ಸುತ್ತಬೇಕಾದರೆ ಭೂಮಿಯು ಕೆಲವು ವೇಳೆ ಸೂರ್ಯನಿಗೆ ಸಮೀಪಿಸುತ್ತದೆ, ಕೆಲವು ವೇಳೆ ಸೂರ್ಯನಿಗೆ ಭೂಮಿ ದೂರ ಇರುತ್ತದೆ. ಹೀಗೆ ಇರುವುದರಿಂದ ಭೂಮಿಯು ಸೂರ್ಯನಿಗೆ ಸಮೀಪಿಸಿದ ಸಮಯ ಯಾವುದು ಅಂತ ಬಂದಾಗ ಪೆರಿಲಿಯನ್, ಇಟ್ಸ್ ಎ ಟೈಮ್ ಜನವರಿ 3. ಅದೇ ರೀತಿ ದೂರ ಎಷ್ಟೇ ಆಗುತ್ತೆ ಅಂತ ಬಂದಾಗ ಅಪಿಲಿಯನ್, ಜುಲೈ 4. ದೂರ ಎಷ್ಟು? 152 ಮಿಲಿಯನ್ ಕಿಲೋಮೀಟರ್. ಸಮೀಪ ಎಷ್ಟು? 147 ಮಿಲಿಯನ್ ಕಿಲೋಮೀಟರ್. ಎರಡನೇ ಸರಾಸರಿ ತಗೊಂಡ್ರೆ 149 ಮಿಲಿಯನ್ ಕಿಲೋಮೀಟರ್. ಈ ಮಿಲಿಯನ್ ಕಿಲೋಮೀಟರ್ ನಾವು 1 ಆಸ್ಟ್ರೋನಾಮಿಕ್ ಯೂನಿಟ್. ಸರಾಸರಿ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಸರಾಸರಿ 149 ದಶಲಕ್ಷ ಕಿಲೋಮೀಟರ್. ದೂರ ಯಾವುದು? ಜುಲೈ 4, ಅಪಿಲಿಯನ್. ಸಮೀಪ ಯಾವುದು? ಜನವರಿ 3, ಪೆರಿಲಿಯನ್. ಹೌದಾ? ಈ ರೀತಿ 152 ದಶಲಕ್ಷ ಕಿಲೋಮೀಟರ್, 147 ದಶಲಕ್ಷ ಕಿಲೋಮೀಟರ್. ಎರಡನೇ ಸರಾಸರಿ ಮಾಡಿದ್ರೆ 149 ದಶಲಕ್ಷ ಕಿಲೋಮೀಟರ್. ಇದು ಭೂಮಿ ಮತ್ತು ಸೂರ್ಯ ನಡುವಿನ ಇರ್ತಕ್ಕಂಥ ಅಂತರ. ನಾವು ಅದಕ್ಕೆ 1 ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಕರಿತೀವಿ. ಅಪಿಲಿಯನ್ನಲ್ಲಿ ಅಪ್ ಎಂದರೆ ದೂರ, ಲಿಯನ್ ಎಂದರೆ ಹಿಲಿಯನ್ ಎಂದರೆ ಸೂರ್ಯ. ಹೌದಾ? ಅದು ಗ್ರೀಕ್ ಭಾಷೆಯ ಪದ. ಪೆರಿಲಿಯನ್ದಲ್ಲಿ ಪೆರಿ ಎಂದರೆ ಸಮೀಪ, ಹತ್ತಿರ. ಹಿಲಿಯನ್ ಎಂದರೆ ಸೂರ್ಯ, ಹತ್ತಿರದ ಸೂರ್ಯ, ದೂರದ ಸೂರ್ಯ. ಗ್ರೀಕ್ ಭಾಷೆಯ ಪದ. ಅದೇ ಅಪಿಲಿಯನ್, ಪೆರಿಲಿಯನ್ ಎಂಬ ಪದದಿಂದ ಬಂದಿದೆ. ಇದು ನಿಮಗೆ ಗೊತ್ತಿರಲಿ ಪ್ರಿಯ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಅಧಿಕ ವರ್ಷ, ಲೀಪ್ ಇಯರ್. ಅಧಿಕ ದಿನವನ್ನು ಕಂಡು ಹಿಡಿದವರು ಯಾರು? ಜೂಲಿಯಸ್ ಸೀಸರ್. ಕೇಳಿ, ಏನು ಅಧಿಕ ವರ್ಷ? ಭೂಮಿ ಸೂರ್ಯನ ಸುತ್ತ ಸುತ್ತಾ ಇದೆ ತಾನೆ. ಈಗ ಭೂಮಿ ಇಲ್ಲಿರುತ್ತಲ್ವಾ, ಸೂರ್ಯನ ಸುತ್ತ ಸುತ್ತಕೊಂಡು ಈ ಸ್ಥಾನಕ್ಕೆ ಬರುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಇದು ಭೂಮಿ ಸೂರ್ಯನ ಸುತ್ತ ಸುತ್ತಕೊಂಡು ವಾಪಸ್ ಈ ಸ್ಥಾನಕ್ಕೆ ಬರ್ಬೇಕಂದ್ರೆ 1 ವರ್ಷ ಅಂತ ಕರಿತೀವಿ. ಹೌದಾ? ಅಧಿಕ ದಿನ ಎಂಡ್ ಆಡ್ ಮಾಡ್ತೀವಿ? ಪ್ರತಿ 4 ವರ್ಷಗಳಿಗೊಮ್ಮೆ ಫೆಬ್ರವರಿ 28 ಇಂದ 29 ಮಾಡ್ಕೊಂಡು ನಾವು ಲೀಪ್ ಇಯರ್ ಕಂಪ್ಲೀಟ್ ಮಾಡ್ಕೊಂತೀವಿ. ಸರ್, ಫೆಬ್ರವರಿಗೆ ಯಾಕೆ ಆಡ್ ಮಾಡ್ತೀವಿ? ಇತರೆ ತಿಂಗಳಿಗೆ ಹೋಲಿಸಿದರೆ ಎಲ್ಲಾ ತಿಂಗಳುಗಳು 30, 31, 30, 31, 30, 31, 30, 31 ಇದೆ. ಆದರೆ ಅತಿ ಕಡಿಮೆ ದಿನವನ್ನು ಹೊಂದಿರುವ ಏಕೈಕ ತಿಂಗಳು ಫೆಬ್ರವರಿ ಆದ ಕಾರಣ ಅದೇ ತಿಂಗಳಲ್ಲಿ ನಾವು ಲೀಪ್ ಇಯರ್ ನ ಆಡ್ ಮಾಡ್ತೀವಿ. 28ಕ್ಕೆ 4 ವರ್ಷಕ್ಕೆ 29 ಆಡ್ ಮಾಡ್ತೀವಿ. ಎದಕ್ಕೆ ಮಾಡ್ತೀವಿ ಕೇಳಿ. ಈಗ ಸೂರ್ಯ ಇದೆ, ಇಲ್ಲಿ ಭೂಮಿ ಇದೆ,
ಈಗ ಫಾರ್ ಎಕ್ಸಾಂಪಲ್ ಲೀಪ್ ಇಯರ್ಸ್ ನೋಡಿ 2020, 2024, 28, 32, 36 ತಗೊಂಡಿದ್ದೇನೆ ಎಕ್ಸಾಂಪಲ್. ಅದೇ ರೀತಿ 2020 ಅಂತ ತಗೊಳ್ಳಿದ್ದೇನೆ. ಈಗ ಇಲ್ಲಿಂದ ಸ್ಟಾರ್ಟ್, ಈಗ ಭೂಮಿ ಸುತ್ತಾ ಇದೆ, ಇಲ್ಲಿಂದ ಸ್ಟಾರ್ಟ್. ಇದನ್ನ 2020 ಇಲ್ಲಿ ನಾವು ಲೀಪ್ ಇಯರ್ ಆಡ್ ಮಾಡಿದೀವಿ. ಈಗ ಏನು ಡಿಸೆಂಬರ್ 29 ಆಡ್ ಮಾಡಿದೀವಿ. ಈಗ ಸುತ್ತಕ್ ಶುರುವಾಯ್ತು. ಈಗ ಭೂಮಿ ಸುತ್ತಕೊಂಡು ವಾಪಸ್ ಇಲ್ಲಿಗೆ ಬಂದಾಗ 6 ಗಂಟೆ ಹಿಂದುಳಿಯುತ್ತೆ. ಇದು 366. ಇದು 2020 366. ಈಗ 365. ಎಲ್ಲಿ ತನ? ನಾನು 4 ವರ್ಷದ ತನ ಬೇಕಾದ್ರೆ ನೋಡು. 365.25. ಈ 25 ಏನ್ ಗೊತ್ತೇನು? ಅದೇ ಈ ಸ್ಥಾನದಿಂದ ಈ ಸ್ಥಾನದ ನಡುವಿನ ಅಂತರ 6 ಗಂಟೆ. ಅಂದ್ರೆ ಈ 2021ಕ್ಕ ಭೂಮಿ 365 ದಿನ ಆದ್ರೂ ನಾವೇನ್ ಮಾಡ್ತೀವಿ ಅಂತಂದ್ರೆ 1 ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂತ ನೋಡೋಣ. ಮೊದಲು 21 ಆಯ್ತಾ, ನೆಕ್ಸ್ಟ್ ಎಷ್ಟು? 2022. ಮತ್ತೆ ಭೂಮಿ ಸುತ್ತಕೊಂಡು ವಾಪಸ್ ಇಲ್ಲಿ ಬಂದಾಗ ಮತ್ತೆ 6 ಗಂಟೆ ಹಿಂದುಳಿಯುತ್ತೆ. ಎಷ್ಟು ಗಂಟೆ ಹಿಂದುಳಿತು? 6 ಗಂಟೆ. ಮತ್ತೆ ಸುತ್ತಾಕೊಂಡ್ ಬಂದಾಗ 2023ಕ್ಕೆ ಮತ್ತೆ 6 ಗಂಟೆ ಹಿಂದುಳಿಯುತ್ತೆ. ಅದೇ 365, 1 ವರ್ಷ ಕಂಪ್ಲೀಟ್. ಮತ್ತೆ ಒಂದು ಸುತ್ತಾಕೊಂಡ್ ಬಂದಾಗ ಮತ್ತೆ 2024 2024ಕ್ಕೆ ಮತ್ತೆ 6 ಗಂಟೆ ಹಿಂದುಳಿಯುತ್ತೆ. ಹಿಂದುಳಿತಿಲ್ಲ. ಈಗ 24 ನಾವು ಲೀಪ್ ಇಯರ್ ಎಲ್ಲಿ ಆಡ್ ಮಾಡ್ತೀವಿ? ಈಗ ಫೆಬ್ರವರಿ 29 ಅದಿಲ್ಲ ಅಪಿ, 6 ಗಂಟೆ ಪ್ರತಿ ವರ್ಷ 6 ಗಂಟೆ ಹಿಂದುಳಿದ್ರು 1 ವರ್ಷ ಅಂತ ನಾವು ಕರೆದ್ವಿ. 6 ಗಂಟೆ 6 ಗಂಟೆ 6 ಗಂಟೆ 6 ಗಂಟೆ 6 24 ಅಲ್ಲ 24 ಅಂದ್ರೆ 1 ದಿನ ಅಲ್ಲ. ಈಗ ನಾವು 1 ದಿನ ಆಡ್ ಮಾಡಿಬಿಡ್ಬೇಕಲ್ಲ. ಆಡ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಸ್ಥಾನ ಮತ್ತೆ ವಾಪಸ್ ಇಲ್ಲಿ ಪಡೆದುಕೊಳ್ಳುತ್ತೆ. ಮತ್ತೆ ಇಲ್ಲಿಂದ ಸ್ಟಾರ್ಟ್ 2024 ಇಲ್ಲಿ ಬಂತು ಭೂಮಿ. ಮತ್ತೆ 2025 6 ಗಂಟೆಯಿಂದ, 2026 6 ಗಂಟೆಯಿಂದ, 2027 6 ಗಂಟೆಯಿಂದ, 2028 6 ಗಂಟೆಯಿಂದ. ಲೀಪ್ ಇಯರ್ ಆಡ್ ಮಾಡು 6. ಈ 4 ವರ್ಷದ 6 ಗಂಟೆನ 24 ಮಾಡ್ಕೊಂಡಾಗ ಲೀಪ್ ಇಯರ್ ತಗೊಂಡು ಮತ್ತೆ ಇಲ್ಲಿಗೆ ಬಂದ್ಬಿಡ್ತೀವಿ ನಾವು. ನೋಡಿ 2020 ಸುತ್ತಾಕೊಂಬಂದೆ 6 ಗಂಟೆಯಿಂದ, ಆದ್ರೂ 1 ವರ್ಷ ಕಂಪ್ಲೀಟ್. 2021 ಆಯ್ತು. 2022 ಸುತ್ತಾಕೊಂಬಂದೆ 6 ಗಂಟೆ ಹಿಂದುಳಿದೆ, ಆದ್ರೂ 1 ವರ್ಷ ಕಂಪ್ಲೀಟ್. 2023 6 ಗಂಟೆಯಿಂದ, ಆದ್ರೂ 1 ವರ್ಷ ಕಂಪ್ಲೀಟ್. 2024 6 ಗಂಟೆಯಿಂದ, ಆದ್ರೂ 1 ವರ್ಷ ಕಂಪ್ಲೀಟ್. ಇಲ್ಲಿಂದ ಅಲ್ಲಿಗೆ ಒಟ್ಟು 6 4 24. ತಗ 1 ದಿನ ಆಡ್ ಮಾಡು. ಇಲ್ಲಿದ್ದವನು ಮತ್ತೆ ಈ ಸ್ಥಾನಕ್ಕೆ ಬರ್ತಾನೆ. 2024 25 26 27 28. ತಗೋ 1 ಡೇ ಆಡ್ ಮಾಡು 28. ಮತ್ತೆ 29 30 31 32. ತಗ ಲೀಪ್ ಇಯರ್ ಮತ್ತೆ ಆಡ್ ಮಾಡು 33 34 35 36. ತಗ ಲೀಪ್ ಇಯರ್. ಸರ್ ಎದಕ್ ಮಾಡ್ಬೇಕು ಸರ್ ಇದನ್ನ? ನೀ ಮಾಡಿಲ್ಲ ಪ್ರತಿ ವರ್ಷ 6 ಗಂಟೆ ನೀನ್ ಹಿಂದೆ 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 ಉಳ್ಕಂತೋದ್ರೆ 1000 ವರ್ಷ ಆದ್ಮೇಲೆ ಋತುಮಾನಗಳೆಲ್ಲ ಕ್ಯಾಲೆಂಡರ್ ರೆಡಿ ಆಗಲ್ಲ ನಮ್ದು. ಯಾಕೆ? ಭೂಮಿಗೆ ನಾವು ಅಡ್ಜಸ್ಟ್ ಆಗ್ಬೇಕು, ನಮಗೆ ಭೂಮಿ ಅಡ್ಜಸ್ಟ್ ಆಗಲ್ಲ. ಭೂಮಿಯ ವೇಗ 6 ಗಂಟೆ ಯಾಕೆ ಹಿಂದೆ ಹೋಯ್ತೋ ಮರಯ್ಯ, ನೀವು ಹೋಗ್ಬಿಡು ಸ್ಪೀಡ್ ಹತ್ತಾಗ. ನಮಗೆ ಎಲ್ಲಿ ಲೀಪ್ ಆಡ್ ಮಾಡ್ಕೊಂಡು ಕುಂದಿರ್ಬೇಕು ಆಗಲ್ಲ ಅಂತಂದ್ರೆ ಭೂಮಿ ಕೇಳುತ್ತೆ ನಮ್ಮ ಮಾತು. ಮೆಲ್ಲಕ್ಕೆ ಹೋಗೋದ್ರೆ ಮೆಲ್ಲಕ್ಕೆ ಹೋಗುತ್ತೆ. ಸ್ಪೀಡ್ ಹೋಗೋ ನಿಂತ್ಗಾನಕ್ ಅದೇನು ಕಾರ್ ನಮ್ ಕೈಗೈತೆ ಅದ್ರ ಕಂಟ್ರೋಲ್ ಇಲ್ಲಲ್ವಾ? ಭೂಮಿಗೆ ನಾವು ಅಡ್ಜಸ್ಟ್ ಆಗ್ಬೇಕು. ಅದು ಆ ಸ್ಥಾನವನ್ನು ಮರಳಿ ಪಡ್ಕೋಬೇಕು. ಯಾಕೆ? ಪ್ರತಿ ವರ್ಷ ಕ್ಯಾಲೆಂಡರ್ ರೆಡಿ ಆಗ್ಬೇಕಲ್ವಾ? ಈಗ ಮುಂದಿನ ಎಲ್ಲಾ ದಿನಗಳ ಕ್ಯಾಲೆಂಡರ್ ಯಾಕೆ ರೆಡಿ ಇರುತ್ತೆ? ನಮಗೆ ಗೊತ್ತು ಭೂಮಿ ಯಾವ ಟೈಮ್ ಸಮಯದಲ್ಲಿ ಯಾವ ಸ್ಥಾನದಲ್ಲಿ ಇರುತ್ತೆ ಅಂತಂದೇಳಿ. ಅದರ ಆಧಾರದ ಮೇಲೆ ನಾವು ಇದು ನೋಡ್ತೀವಿ, ಹೌದಲ್ವಾ? ಲೀಪ್ ಇಯರ್ ನಾವು ಆಡ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಪ್ರತಿ ವರ್ಷ 6 ಗಂಟೆಯಿಂದ ಉಳ್ಕೊಂಡು ಹೋಗ್ಬಿಡ್ತೀವಿ ನಾವು. ಅದೇ ನಾವು ಫೆಬ್ರವರಿ 29ಕ್ಕೆ ಆಡ್ ಮಾಡ್ತೀವಿ, ಹೌದಾ? ಸರ್ ಅಲ್ಲೇ ಯಾಕೆ ಆಡ್ ಮಾಡ್ತೀವಿ ಅಂತ ಹೇಳಿ ನೋಡಿಗ, ಈ ವರ್ಷ ಫೆಬ್ರವರಿ ಸಾಮಾನ್ಯಕ್ಕಿಂತ 1 ದಿನ ಹೆಚ್ಚಿರುತ್ತೆ. ಇದೇ ತಿಂಗಳಲ್ಲಿ ಯಾಕೆ ಆಡ್ ಮಾಡ್ತೀವಿ ಅಂದ್ರೆ ವರ್ಷದ ಅತ್ಯಂತ ಕಡಿಮೆ ತಿಂಗಳಿದು 28, ಫೆಬ್ರವರಿ 28 ಎಲ್ಲಾ ತಿಂಗಳಿಗೆ ಹೋಲಿಸಿದ್ರೆ. ಭೂಮಿಯ ವಾಸ್ತು ಚಲನೆಯ ವೇಗವು ಅದರ ಪಥದಲ್ಲಿ ಒಂದೇ ರೀತಿ ಆಗದೆ ವ್ಯತ್ಯಾಸದಿಂದ ಕೂಡಿದೆ. ಚಿತ್ರದ ಸಹಾಯದಿಂದ ನೋಡಿಬೇಕಾದ್ರೆ ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಸೂರ್ಯ ಇದ್ದಾನೆ, ಓಕೆನಾ? ಈ ಸೂರ್ಯನ ಸುತ್ತ ಭೂಮಿ ಸುತ್ತಬೇಕೀಗ, ಭೂಮಿ ಸುತ್ತಬೇಕು. ಈಗ ಎ ಬಿ ನಡುವಿನ ಪ್ರದೇಶದಲ್ಲಿ ಸೂರ್ಯನಿಗೆ ಭೂಮಿ ಹತ್ರ ಇರುತ್ತೆ. ಅದಕ್ಕೆ ಇಲ್ಲಿ ವೇಗ ಜಾಸ್ತಿ ಇರುತ್ತೆ. ದಿಸ್ ಇಸ್ ದ ಪೆರಿಲಿಯನ್ ಟೈಮ್, ದಿಸ್ ಇಸ್ ದ ಪೆರಿಲಿಯನ್. ಈ ಸ್ಥಾನ ಪೆರಿಲಿಯನ್, ಈ ಸ್ಥಾನ ಅಪಿಲಿಯನ್. ಎ ಬಿ ನಡುಕ ಭೂಮಿಗೆ ಸೂರ್ಯನಿಗೆ ಭೂಮಿ ಹತ್ರ ಆಗ್ತಾ 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 ತುಂಬಾ ಹತ್ರ ಆಗುತ್ತೆ. ಮತ್ತೆ ಈ ದೂರ ಆಗ್ತಾ 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 ಇಲ್ಲಿಂದ ಮತ್ತೆ ಸಮ ಹೋಗುತ್ತೆ. ಇದು ಹತ್ತಿರದ ಸ್ಥಾನ. ಇದೆಲ್ಲ ಯಾರು? ಸೂರ್ಯನಿಗೆ. ಇಲ್ಲಿ ಭೂಮಿ, ಅದಕ್ಕಲ್ಲಿ ವೇಗ ಹೆಚ್ಚಿರುತ್ತೆ, ಭೂಮಿ ವೇಗ. ನೋಡಿ, ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರದ ವ್ಯತ್ಯಾಸದಿಂದ ಭೂಮಿಯ ವೇಗದಲ್ಲೂ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಬನ್ನಿ, ಡಿ ಸಿ ಒಳಗಡೆ ಇದು ಸೂರ್ಯನಿಗೆ ತುಂಬಾ ದೂರದಲ್ಲಿರುವ ಪ್ಲೇಸ್ ಅಪಿಲಿಯನ್. ಇಲ್ಲಿಂದ ಈ ಸ್ಥಾನ ಇದೆಯಲ್ಲ, ಇಲ್ಲಿ ಭೂಮಿಯ ವೇಗ ನಿಧಾನ ಇರುತ್ತೆ. ಎಲ್ಲಿ ಹೋಲಿಸಿದ್ರೆ ಎ ಬಿ ಪ್ರದೇಶದ ಇಲ್ಲಿಗೆ ಹೋಲಿಸಿದ್ರೆ ಇಲ್ಲಿಗೆ ಡಿ ಸಿ ಪ್ರದೇಶದಲ್ಲಿ ಇರ್ತಕ್ಕಂಥ ವೇಗ ಕಡಿಮೆ ಇರುತ್ತೆ. ಅದೇ ರೀತಿ
ಎಡಿ ಮತ್ತು ಬಿಸಿ ಇಲ್ಲಿ ಎರಡೂ ಅವಧಿ ಇಲ್ಲಿ ಭೂಮಿಯ ವೇಗ ಸಮ ಇರುತ್ತೆ. ಇಲ್ಲಿ ಎಷ್ಟಿರುತ್ತೆ, ಇಲ್ಲಿಯೂ ಅಷ್ಟೇ ಇರುತ್ತೆ. ಇಲ್ಲಿ ಬರ್ತಾ ಇಲ್ಲಿ ನೋಡಿ ಸಮ ಇದೆ, ಸಮ ಇದೆ, ಸಮ ಇದೆ. ಭೂಮಿಗೆ ಸೂರ್ಯನಿಗೆ ಸಮೀಪ ಆಗೋದ್ರಿಂದ ವೇಗ ಹೆಚ್ಚಾಗ್ತಿದೆ, ತುಂಬಾ ಸಮೀಪ ಆಯಿತು ಪೆರಿಲಿಯನ್. ಹೀಗೆ ಹೆಚ್ಚಾಗ್ತಾ ಇದೆ. ಈಗ ದೂರ ಸರಿತಾ ಸಮ ಇದೆ. ದೂರ ಸರಿತಾ ವೇಗ ಕಡಿಮೆ ಆಗ್ತಾ ಇದೆ, ಸಮ ಹೆಚ್ಚು ಸಮ ದೂರ ಕಡಿಮೆ. ಏನು ಭೂಮಿಯ ವೇಗ ಯಾವುದರ ಮೇಲೆ? ಸೂರ್ಯನ ಅಂತರದ ಮೇಲೆ. ಅದೇ ಅವನು ಇಲ್ಲಿ ಹೇಳ್ತಿರೋದು. ಎ ಬಿ ಬಿಂದುಗಳು ಭೂಮಿಯ ನೀಚ ಸ್ಥಾನವನ್ನು, ಸಿ ಡಿ ಬಿಂದುಗಳು ಭೂಮಿಯ ಉಚ್ಚ ಸ್ಥಾನವನ್ನು ಅಂದರೆ ಭೂಪಥದಲ್ಲಿ ಕ್ರಮವಾಗಿ ಸೂರ್ಯನಿಗೆ ಅತಿ ಸಮೀಪ ಹಾಗೂ ಅತಿ ದೂರದ ಸ್ಥಾನಗಳು. ಹೀಗೆ ಬಿಸಿ ಮತ್ತು ಎಡಿ ಸೂರ್ಯನಿಗೆ ಸಮೀಪ ದೂರದಲ್ಲಿದ್ದು ಈ ಸ್ಥಾನಗಳಲ್ಲಿ ವೇಗ ಪರಸ್ಪರ ಸಮವಾಗಿರುತ್ತೆ. ಸೂರ್ಯನ ಸುತ್ತ ಅತಿ ಹೆಚ್ಚು ವೇಗದಿಂದ ಚಲಿಸುವ ಇದಕ್ಕೆ ತದ್ವಿರುದ್ಧವಾಗಿ ಉಚ್ಚ ಸ್ಥಾನದಲ್ಲಿ ಅತ್ಯಂತ ಕಡಿಮೆ ವೇಗದಲ್ಲಿರುತ್ತೆ. ಅತಿ ವೇಗದಲ್ಲಿ ಚಲಿಸುವ ನೀಚ ಸ್ಥಾನದಲ್ಲಿ ತದ್ವಿರುದ್ಧವಾಗಿ ಉಚ್ಚ ಸ್ಥಾನದಲ್ಲಿ ಅತಿ ಕಡಿಮೆ ಇರುತ್ತೆ. ಉಚ್ಚ ಸ್ಥಾನ ನೀಚ ಸ್ಥಾನ ಎರಡನ್ನು ಬಿಟ್ಟರ ನಡುವಿನ ಎಡಿ ಮತ್ತು ಬಿಸಿ ನಡುವೆ ವೇಗ ಸಮವಿರುತ್ತೆ. ಅದೇ ಅಲ್ಲಿ ಹೇಳ್ತಿರೋದು. ಋತುಮಾನಗಳು, ಸೀಸನ್ಸ್, ಭೂಮಿಯ ವಾರ್ಷಿಕ ಚಲನೆಯಿಂದಾಗುವ ಋತುಮಾನಗಳು. ನೋಡಿ, ಋತುಮಾನ ಎಂದರೆ ಭೂಮಿಯ ಸೂರ್ಯನ ಸುತ್ತುವ ಅಂಡಾಕಾರ ಪಥದಲ್ಲಿ ವಿವಿಧ ಸ್ಥಾನಗಳಲ್ಲಿ ಉಂಟಾಗುವ ಉಷ್ಣಾಂಶದ ಬದಲಾವಣೆಗೆ ಋತುಮಾನ ಅಂತ ಕರಿತೀವಿ ನಾವು. ಹೌದು, ಭೂಮಿ ವಾರ್ಷಿಕ ಚಲನೆಯಲ್ಲಿ ಋತುಮಾನಗಳಾಗ್ತವೆ. ಋತುಮಾನಗಳು ಎದಕ್ಕೆ ಗೊತ್ತೇನು? ಭೂಮಿ ವಾರ್ಷಿಕ ಚಲನೆ ಕಾರಣ, ಭೂಮಿ ವಾಲಿಕೊಂಡಿರೋದು ಕಾರಣ. ಭೂಮಿ ವಾಲಿಕೊಂಡಿದ್ದಿಲ್ಲ ಅಂತ ತಿಳ್ಕೊ. ಈಗ ಭೂಮಿ 90 ಡಿಗ್ರಿನೇ ಇತ್ತು, ಆಸ್ಟ್ರಾಯ್ಡ್ ಬಂದು ಹೊಡೆದಿಲ್ಲ, ಚಂದ್ರ ಇಲ್ಲ, ಏನಿಲ್ಲ. ಈಗ ಭೂಮಿ 90 ಡಿಗ್ರಿ ಇತ್ತಂದ್ರೆ ಯಾವಾಗ್ಲೂ ಸೂರ್ಯ ಕಿರಣಗಳು ಸಮಭಾಜ ವೃತ್ತದಲ್ಲೇ ನೇರವಾಗಿ ಬೀಳ್ತಿದ್ವು. ಎಲ್ಲಿಯೂ ಸಹ ಉಷ್ಣಾಂಶ ವ್ಯತ್ಯಾಸ ಆಗ್ತಿದ್ದಿಲ್ಲ. ಭೂಮಿ ವಾಲಿಕೊಂಡಿರೋದ್ರಿಂದ ನೋಡಿ, ಈ ಕಡೆ ನನ್ನ ಸೂರ್ಯ ಅನ್ಕೊಳ್ಳಿ, ಈ ಕಡೆ ಇದು ಡಿಸೆಂಬರ್ ದಕ್ಷಿಣಾರ್ಧಗೋಳದಲ್ಲಿ ಸೂರ್ಯ ಕಿರಣಗಳಿದಾವೆ. ಇಲ್ಲಿ ಬಂದ್ರೆ ಸಮಭಾಜಕ ವೃತ್ತದಲ್ಲಿರ್ತವೆ, ಇಲ್ಲಿ ಬಂದ್ರೆ ಉತ್ತರಾರ್ಧಗೋಳದಲ್ಲಿರ್ತವೆ, ಇಲ್ಲಿ ಬಂದ್ರೆ ಸಮಭಾಜಕದಲ್ಲಿರ್ತವೆ, ಇಲ್ಲಿ ಬಂದ್ರೆ ಮತ್ತೆ ದಕ್ಷಿಣಾರ್ಧಗೋಳದಲ್ಲಿ ಹೋಗ್ತವೆ. ಇದಕ್ಕೆ ಕಾರಣ ಭೂಮಿಯ ವಾರ್ಷಿಕ ಚಲನೆ ಜೊತೆಗೆ ಭೂಮಿಯ ವಾಲುವಿಕೆಯಲ್ಲಿ ಇರುವುದರಿಂದ ಸೂರ್ಯನ ಕಿರಣಗಳು ವಿವಿಧ ಪ್ರದೇಶದಲ್ಲಿ ಉಷ್ಣಾಂಶ ವ್ಯತ್ಯಾಸವಾಗುವ ಕಾರಣ ನಮಗೆ ಋತುಮಾನಗಳು ಸಂಭವಿಸಲು ಸಾಧ್ಯ. ಋತುಮಾನಗಳು ಉಂಟಾಗಲು ಮುಖ್ಯ ಕಾರಣಗಳೆಂದರೆ ಭೂಮಿಯ ವಾರ್ಷಿಕ ಚಲನೆ ಅಥವಾ ಪರಿಭ್ರಮಣ ಮತ್ತು ಭೂಮಿಯ ತನ್ನ ಅಕ್ಷೆಯಲ್ಲಿರುವ ಓಲುವಿಕೆ. ಎರಡೂ ಕಾರಣ ಆಗುತ್ತೆ. ಭೂಮಿಯ ವಾರ್ಷಿಕ ಚಲನೆ ಮತ್ತು ಭೂಮಿಯ ಓಲುವಿಕೆ, ಪರಿಭ್ರಮಣ ಮತ್ತು ಓಲುವಿಕೆ. ಹೌದಾ? ಓಲುವಿಕೆ ಇದ್ದರೆ ಎಲ್ಲಾ ಕಡೆ ಸಮಾನ ಉಷ್ಣಾಂಶ ಇರ್ತಿತ್ತು, ಋತುಮಾನಗಳಾಗ್ತಿದ್ದಿಲ್ಲ. ಸೂರ್ಯನ ಲಂಬವಾದ ಕಿರಣಗಳು ಭೂಮಿಯ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೇರವಾಗಿ ಬೀಳದೆ ಪ್ರದೇಶಕ್ಕೆ ನೇರ ಕಿರಣಗಳು ಬದಲಾಗುತ್ತಾ ಇರುತ್ತವೆ. ಹೌದು, ಯಾಕೆ? ಭೂಮಿ ವಾಲುವಿಕೆ ಇರೋದ್ರಿಂದ. ಯಾಕೆ? ಇಲ್ಲಿ ನೋಡಿ, ಈ ಕಡೆ ಇದು ಮಕರ ಸಂಕ್ರಾಂತಿ 0 ಡಿಗ್ರಿ ಸಮಭಾಜಕ, ಕರ್ಕಟಕ ಸಂಕ್ರಾಂತಿ. ಇಲ್ಲಿ ನೋಡಿ, ಡಿಸೆಂಬರ್ ನಲ್ಲಿ ಎಲ್ಲಿ ಸೂರ್ಯನ ಕಿರಣಗಳು ಬೀಳ್ತಾ ಇದಾವೆ? ಮಕರ ಸಂಕ್ರಾಂತಿ ಮೇಲೆ ನೇರವಾಗಿ ಬೀಳ್ತವೆ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ. ಇಲ್ಲಿ ಬನ್ನಿ, ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳ್ತವೆ. ಇಲ್ಲಿ ಬನ್ನಿ, ಜೂನ್ ನಲ್ಲಿ ಉತ್ತರಾರ್ಧಗೋಳದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ. ಅಲ್ಲಿ ಕರ್ಕಟಕ ಸಂಕ್ರಾಂತಿ. ಇಲ್ಲೆಲ್ಲಿ ಬೀಳ್ತಿದ್ವು? ದಕ್ಷಿಣಾರ್ಧಗೋಳದಲ್ಲಿ. ಇಲ್ಲೆಲ್ಲಿ ಬೀಳ್ತಿದ್ದಾವೆ? ಉತ್ತರಾರ್ಧ. ಯಾಕಂದ್ರೆ ಭೂಮಿ ವಾಲಿಕೊಂಡಿದೆ ಅಲ್ವಾ, ಉತ್ತರಾರ್ಧಗೋಳದಲ್ಲಿ ಬೀಳ್ತಾ ಇದೆ. ವಾರ್ಷಿಕ ಚಲನೆನೂ ಕಾರಣ, ವಾಲುವಿಕೆನೂ ಕಾರಣ. ಅಂದ್ರೆ ದಕ್ಷಿಣಾರ್ಧಗೋಳದಲ್ಲಿ ಓರೆಯಾಗಿ, ಅದೇ ರೀತಿ ದಕ್ಷಿಣಾರ್ಧಗೋಳದಲ್ಲಿ ಕಿರಣಗಳು ನೇರವಾಗಿದ್ದಾಗ ಉತ್ತರಾರ್ಧಗೋಳದಲ್ಲಿ ಓರೆಯಾಗಿ ಕಂಡು ಬರ್ತವೆ. ಬೇಕಾದ್ರೆ ನೋಡಿ, ದಕ್ಷಿಣಾರ್ಧಗೋಳದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿದ್ದಾಗ, ದಕ್ಷಿಣಾರ್ಧಗೋಳದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ, ನನ್ನ ಸೂರ್ಯ ಅನ್ಕೊಳ್ಳಿ, ನೇರವಾಗಿದ್ದಾಗ ಉತ್ತರಾರ್ಧಗೋಳದಲ್ಲಿ ಓರೆಯಾಗಿ ಬೀಳುತ್ತವೆ. ಡಿಸೆಂಬರ್ನಾಗ ನೋಡಿ, ನಮಗೆ ಚಳಿಗಾಲ ಇರುತ್ತೆ ನೋಡಿ ಡಿಸೆಂಬರ್ನಾಗ. ಯಾಕಿರುತ್ತೆ? ಭಾರತ ಉತ್ತರಾರ್ಧಗೋಳದಲ್ಲಿದೆ, ಓರೆಯಾಗಿ ಬೀಳುತ್ತವೆ ಸೂರ್ಯನ ಕಿರಣಗಳು. ದಕ್ಷಿಣಾರ್ಧಗೋಳದ ತದ್ವಿರುದ್ಧ ಇರುತ್ತೆ ಉತ್ತರಾರ್ಧಗೋಳ. ಯಾವಾಗ? ಡಿಸೆಂಬರ್ನಾಗ. ಇಲ್ಲಿ ಉಷ್ಣಾಂಶ ಹೆಚ್ಚು, ಉಷ್ಣಾಂಶ ಕಡಿಮೆ. ಈ ಕಡೆ ಬಲ್ಲಿ ಉತ್ತರಾರ್ಧಗೋಳದಲ್ಲಿ ಜೂನ್ ಬಂದಿವಿ. ಈಗ ಜೂನ್ ನಲ್ಲಿ ಉತ್ತರಾರ್ಧಗೋಳದಲ್ಲಿ ಉಷ್ಣಾಂಶ ಹೆಚ್ಚು, ದಕ್ಷಿಣಾರ್ಧಗೋಳದಲ್ಲಿ ಉಷ್ಣಾಂಶ ಕಡಿಮೆ. ಇದರ ತದ್ವಿರುದ್ಧ ಈ ಕಡೆ ಆಗುತ್ತೆ. ಆಗುತ್ತಲ್ವಾ? ಎಸ್ ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ನೋಡೋಣ. ಮೊದಲನೇದಾಗಿ ಚಳಿಗಾಲ. ನೋಡಿ, ವಾರ್ಷಿಕ ಚಲನೆಯಲ್ಲಿ ಮಾತಾಡ್ತಿದೀವಿ. ಚಳಿಗಾಲ, ಸೂರ್ಯ ಕಿರಣಗಳು ಚಳಿಗಾಲ ಅಂತ ಬಂದಾಗ ಡಿಸೆಂಬರ್ ಅವಧಿಯಲ್ಲಿ ಪ್ರಾರಂಭಗೊಳ್ಳುತ್ತೆ. ಡಿಸೆಂಬರ್ ಅವಧಿಯಲ್ಲಿ ಪ್ರಾರಂಭಗೊಂಡು ಮಾರ್ಚ್ಗೆ ಎಂಡ್ ಆಗುತ್ತೆ. ಡಿಸೆಂಬರ್ ಇದು ಬಿಟ್ಬಿಟ್ಟು ಡಾಟಾ ಇದನ್ನ ಆಮೇಲೆ ಹೇಳ್ತೀನಿ, ಲಾಸ್ಟ್ಗೆ ಮಾರ್ಚ್ ಕೊನೆಗೊಳ್ಳುತ್ತೆ ಚಳಿಗಾಲ. ಡಿಸೆಂಬರ್ ಅಲ್ಲಿ ಸೂರ್ಯನ ಕಿರಣಗಳು ದಕ್ಷಿಣಾರ್ಧಗೋಳದ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳೋದ್ರಿಂದ, ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ದಕ್ಷಿಣಾರ್ಧಗೋಳದಲ್ಲಿ ಉಷ್ಣಾಂಶ ಹೆಚ್ಚಿರುತ್ತೆ, ಉತ್ತರಾರ್ಧಗೋಳದಲ್ಲಿ ಓರೆಯಾಗಿ ಬೀಳೋದ್ರಿಂದ ಉಷ್ಣಾಂಶ ಕಡಿಮೆ ಇರುತ್ತೆ. ಅಂದ್ರೆ ಉಷ್ಣಾಂಶದ ತದ್ವಿರುದ್ಧವಾಯಿತು. ಅದೇ ರೀತಿಯಾಗಿ ದಕ್ಷಿಣಾರ್ಧಗೋಳದಲ್ಲಿ ದೀರ್ಘ ಹಗಲಿರುತ್ತೆ, ಕಡಿಮೆ ರಾತ್ರಿ ಇರುತ್ತೆ ಡಿಸೆಂಬರ್ ನಲ್ಲಿ. ಉತ್ತರಾರ್ಧಗೋಳದಲ್ಲಿ ಕಡಿಮೆ ಹಗಲಿರುತ್ತೆ, ದೀರ್ಘ ರಾತ್ರಿ ಇರುತ್ತೆ. ಡಿಸೆಂಬರ್ ನಲ್ಲಿ ಬೇಕಾದ್ರೆ ನೋಡಿ, ಸಂಜೆ 6 ಆಗೋದು ಕತ್ಲಾಗತ್ತೆ. ಬೆಳಿಗ್ಗೆ 4:30, 5, 6, 7 ಆದ್ರೂ ಜಲ್ದಿ ಸೂರ್ಯ ಉದಯ ಆಗಲ್ಲ. ಯಾಕಂದ್ರೆ ದೀರ್ಘ ಕತ್ತಲಿರುತ್ತೆ, ಕಡಿಮೆ ಹಗಲಿರುತ್ತೆ ಉತ್ತರಾರ್ಧಗೋಳ. ಭಾರತ ತಗೊಂಡು ನೋಡಿ ಬೇಕಾದ್ರೆ ಗೊತ್ತಾಗತ್ತೆ ನಿಮಗೆ.
ಹೌದಾ. ಈಗ ಸತತ 24 ಗಂಟೆಗಳ ಕಾಲ ಅಂಟಾರ್ಟಿಕಾ ಸೂರ್ಯನ ಬೆಳಕನ್ನು ಪಡೆಯುತ್ತೆ, ಕೆಳಗಡೆ ಬೆಳಕನ್ನು ಪಡೆಯುತ್ತೆ. ಸೂರ್ಯನ ನೇರ ಕಿರಣ ಅಲ್ಲ, ಮತ್ತೆ ನೇರ ಅಂದ್ರೆ ಭೂಮಿ ಹಿಂಗಿರ್ಬೇಕು. ಅಂಟಾರ್ಟಿಕ್ ಖಂಡದಲ್ಲಿ ಐಸೇರಲ್ಲ, ಮೆಲ್ಟ್ ಆಗಿ ಇಡೀ ಸಮುದ್ರ ಸಾಗರದಲ್ಲಿ ಎಷ್ಟೋ ದ್ವೀಪಗಳು ಮುಳುಗಡೆ ಆಗಿಬಿಡ್ತಾವಿಲ್ಲ. ಸೂರ್ಯನ ಬೆಳಕನ್ನು ಪಡೆಯುತ್ತೆ ಅಷ್ಟೇ ಅಂಟಾರ್ಟಿಕ್, ಸತತ 24 ಗಂಟೆ. ಬಟ್ ಆರ್ಕಟಿಕ್ ವೃತ್ತ ಕಾಣಲ್ಲ ನೋಡಿ. ಏನ್ ಸೂರ್ಯ ಹಿಂಗ್ ನೋಡಿ ಬರ್ತಾನೆ ಎಲ್ಲದಪ್ಪ ಆರ್ಕಟಿಕ್ ಅಂತೇಳಿ? ಇಲ್ಲಲ್ಲ, ಇಲ್ಲ. ಉತ್ತರಾರ್ಧಗೋಳದಲ್ಲಿ ಸೂರ್ಯನ ಕಿರಣಗಳು ಬೀಳುವುದಿಲ್ಲ. ಉತ್ತರಾರ್ಧಗೋಳದಲ್ಲ, ಉತ್ತರ ಧ್ರುವದಲ್ಲಿ. ದಕ್ಷಿಣ ಧ್ರುವದಲ್ಲಿ ಸೂರ್ಯನ ಬೆಳಕು ಪಡೀತಿರುತ್ತೆ, ಉತ್ತರದಲ್ಲಿ ಬೆಳೆಯಲ್ಲ. ಅದಕ್ಕೆ ಡಿಸೆಂಬರ್ದಲ್ಲಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ದಕ್ಷಿಣಾರ್ಧಗೋಳದಲ್ಲಿ ಉಷ್ಣಾಂಶ ಹೆಚ್ಚು, ಉತ್ತರಾರ್ಧಗೋಳದಲ್ಲಿ ಓರೆಯಾಗಿ ಬೀಳೋದ್ರಿಂದ ತದ್ವಿರುದ್ಧ ಉಷ್ಣಾಂಶ ಕಡಿಮೆ. ದಕ್ಷಿಣಾರ್ಧಗೋಳ ದೀರ್ಘ ಆಗಲು ಕಡಿಮೆ ರಾತ್ರಿ, ಉತ್ತರಾರ್ಧಗೋಳ ಕಡಿಮೆ ಆಗಲು ದೀರ್ಘ ರಾತ್ರಿ. ಡಿಸೆಂಬರ್, ಹೌದಾ. ಡಿಸೆಂಬರ್ ನೋಡಿ, ಡಿಸೆಂಬರ್ಗೆ ಇಲ್ಲಿರುತ್ತೆ ಸೂರ್ಯ. ಆಮೇಲೆ ಜನವರಿ ಬಂದು ಮುಂದಕ್ಕೆ ಬನ್ನಿ, ಫೆಬ್ರವರಿ, ಹಂಗೆ ಮುಂದಕ್ಕೆ ಬನ್ನಿ ಮಾರ್ಚ್. ಒಂದು ನಿಮಿಷ, ವಿಡಿಯೋ ರನ್ ಆಗ್ತಿದೆ, ನೋಡೋಣ. ಓಕೆ, ಮಾರ್ಚ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಮಾರ್ಚ್ಗೆ ಭೂಮಿ ಇಲ್ಲಿರುತ್ತೆ. ಮಾರ್ಚ್ಗೆ ನೋಡಿ, ಇಲ್ಲಿ ಈಗ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಮಾರ್ಚ್ಗೆ ಸಮಭಾಜಕ ಬಂತು ನೋಡಿ, ಸಮಭಾಜಕ ಬೇಕಾದ್ರೆ ನೋಡಿ ಇಲ್ಲಿ ನೋಡಿ, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಮಾರ್ಚ್ ನೋಡಿ ಇಲ್ಲಿ ಬೀಳ್ತಾವೆ ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದಲ್ಲಿ ಬೀಳ್ತಾವೆ. ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವೆ ಯಾವಾಗ? ಮಾರ್ಚ್ನಾಗ. ಇಲ್ಲಿ ನೋಡಿ, ಮಾರ್ಚ್ನಾಗ ವಸಂತ ಕಾಲ. ಇದು ವಸಂತ ಕಾಲ ಸ್ಟಾರ್ಟ್ ಆಗತ್ತೆ. ಅಪ್ಪಿ ನಮಗೆ ವಸಂತ ಕಾಲ ಸ್ಟಾರ್ಟ್ ನೋಡಿ. ಈಗ ಬೇಸಿಗೆ ಯುಗಾದಿ ಆಚರಿಸಿ ನೋಡಿ. ವಸಂತ ಕಾಲ ಬಂದಾಗ ಎಲ್ಲಾ ಎಲೆಗಳು ಚೀರಿಕೊಳ್ತಾ ನೋಡಿ, ನಮಗೆ ಅದೇ ಹೊಸ ವರ್ಷ ನೋಡಿ. ಈಗ ಅವಾಗ ನಮಗೆ ಬೇಸಿಗೆ. ಇದು ಭಾರತಕ್ಕೆ ನಾನು ವಾರ್ಷಿಕ ಚಲನೆ ಮಾತಾಡ್ತಿದ್ದೆ, ಏನು ಭೂಮಿದು, ಭಾರತದ ಮಾನ್ಸೂನ್ ಮಾತಾಡಕತ್ತಿಲ್ಲ. ಭೂಮಿ ಉತ್ತರಾರ್ಧಗೋಳದ ದಕ್ಷಿಣ ಭಾಗದಲ್ಲಿದೆ, ಅದಕ್ಕೆ ನಮಗೆ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಅಲ್ಲಿ. ಇದು ವಸಂತ ಕಾಲದಲ್ಲಿ ಭಾರತ ವಸಂತ ಕಾಲದಲ್ಲಿ ಬೇಸಿಗೆ ಪಡೆದುಕೊಳ್ಳುತ್ತೆ ಭಾರತದ ವಾಯುಗುಣ ಬಂದಾಗ. ಯಾಕ? ನಾವು ಉತ್ತರಾರ್ಧ ಗೋಳದಲ್ಲಿದ್ದೀವಿ, ಅದೇ ಉತ್ತರಾರ್ಧ ಗೋಳದ ಯಾವ ಭಾಗದಾಗಿದ್ದೀವಿ? ನಾವು ದಕ್ಷಿಣ ಭಾಗದಾಗಿದ್ದೀವಿ. ಅದಕ್ಕೆ ಮಾರ್ಚ್, ಏಪ್ರಿಲ್, ಮೇ ಇಲ್ಲಿಂದ ನಮಗೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳಕ್ ಸ್ಟಾರ್ಟ್, ಹೌದಲ್ವಾ? ಮಾರ್ಚ್, ಏಪ್ರಿಲ್, ಮೇ ನಮಗೆ ಇಲ್ಲಿ ಸೂರ್ಯನ ಕಿರಣಗಳು ಭಾರತಕ್ಕೆ ನೇರವಾಗಿ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಮಗೆ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ವಸಂತ ಕಾಲದಲ್ಲಿ. ಯಾಕಂದ್ರೆ ಉತ್ತರಾರ್ಧ ಗೋಳದ ದಕ್ಷಿಣ ಭಾಗದಲ್ಲಿದ್ದೀವಿ, ಹೌದಾ? ವಸಂತ ಕಾಲ ಸ್ಟಾರ್ಟ್ ಆಗುತ್ತೆ ನೋಡಿ. ಹೀಗೆ ಸೂರ್ಯನ ಲಂಬವಾದ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳ್ತಾವೆ ಯಾವಾಗ? ಮಾರ್ಚ್ ತಿಂಗಳಲ್ಲಿ, ಹೌದಾ? ಮಾರ್ಚ್ ತಿಂಗಳಲ್ಲಿ ಸೂರ್ಯನ ಕಿರಣಗಳು ಇಲ್ಲಿ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳ್ತಾವೆ. ಅಲ್ಲಿಂದ ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನ ನಮಗೆ ಬೇಸಿಗೆ ಬಿಡಿ. ಇದು ವಸಂತ ಕಾಲ, ಹೌದಾ? ಸ್ಪ್ರಿಂಗ್, ಇದು ವಸಂತ ಕಾಲ. ವಸಂತ ಕಾಲ ಇಲ್ಲಿ ನಾವು ವಸಂತ ಕಾಲವನ್ನ ದಾಟಿದ ತಕ್ಷಣ ಮಾರ್ಚ್, ಏಪ್ರಿಲ್, ಮೇ ವಸಂತ ಕಾಲ ಆದ ತಕ್ಷಣ ನಮಗೆ ನೆಕ್ಸ್ಟ್ ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಏನು? ಉತ್ತರಾರ್ಧ ಗೋಳಕ್ಕೆ. ನಾನು ಮಾತಾಡಿದ್ದು ಭಾರತದ ಬೇಸಿಗೆ ಅಲ್ಲ ಇಷ್ಟೊತ್ತು, ವಸಂತ ಕಾಲದಲ್ಲಿ ಭಾರತ ಬೇಸಿಗೆ ಮಾತಾಡಿದೆ. ವಸಂತ ಕಾಲದಲ್ಲಿ ನಾವು ತಗೊಂತೀವಿ ಬೇಸಿಗೆಯನ್ನ. ಈಗ ಸೂರ್ಯನ ಕಿರಣಗಳು ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳೋದ್ರಿಂದ ಉತ್ತರಾರ್ಧ ಗೋಳಕ್ಕೆ ಎಲ್ಲರಿಗೂ ಬೇಸಿಗೆ. ನಾನು ಭಾರತದ ಬೇಸಿಗೆ ಮಾತಾಡಿದ್ದಲ್ಲಿ ವಸಂತ ಕಾಲದಲ್ಲಿ, ಇದು ಭಾರತದ ಮಾನ್ಸೂನ್. ಈಗ ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವೆ ಯಾವಾಗ? ಜೂನ್ಯಾಗ. ಅವಾಗೆಲ್ಲ ಉತ್ತರಾರ್ಧ ಗೋಳಕ್ಕೆ ಯಾವ ಕಾಲ? ಬೇಸಿಗೆ ಕಾಲ. ಬೇಕಾದ್ರೆ ನೋಡಿ, ಈಗ ಮಾರ್ಚ್ ಇಲ್ಲಿತ್ತು, ಏಪ್ರಿಲ್, ಮೇ, ಸಾರಿ ಅರ್ಥ ಟಿಲ್ಟಿಂಗ್ ಇದೆ ನೋಡಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಜೂನಿಗೆ ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ. ಈಗ ಜೂನಿಗೆ ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಈ ಉತ್ತರಾರ್ಧಗಳು ಎಲ್ಲರಿಗೂ ಬೇಸಿಗೆ. ಈಗ ಭಾರತವನ್ನು ಹಿಡಿದು ಬೇಸಿಗೆ. ಆದ್ರೆ ಭಾರತದಲ್ಲಿ ಉಷ್ಣಾಂಶ ಹೆಚ್ಚಾಗತ್ತೆ, ಅವಾಗ ಮಳೆ ಶುರುವಾಗುತ್ತೆ ಜೂನ್ ನಲ್ಲಿ, ಹೌದಾ? ಈಗ ಉತ್ತರಾರ್ಧಗೋಳಕ್ಕೆ ಬೇಸಿಗೆ ಈಗ, ಹೌದಾ? ಇಲ್ಲಿ ನೋಡಿ ಬೇಕಾರೆ ಬೇಸಿಗೆ ಕಾಲ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ನಮಗೆ ಈ ಟೈಮ್ಗೆ ಏನಿರುತ್ತೆ? ಮಳೆಗಾಲ ಇರುತ್ತೆ. ಯಾಕ? ಉತ್ತರಾರ್ಧಗೋಳದಲ್ಲಿ ಸೂರ್ಯ ಇರೋದ್ರಿಂದ ಉಷ್ಣಾಂಶ ಹೆಚ್ಚಾಗಿ ಒತ್ತಡ ಕಡಿಮೆ ಆಗುತ್ತೆ. ಯಾವಾಗ ದಕ್ಷಿಣಾರ್ಧಗೋಳದ ಹೆಚ್ಚು ಒತ್ತಡ ಪಟ್ಟಿ ಮಾರುತ್ತ ಮೇಲೆ ಬರ್ತವೆ, ಮೋಡ ತರ್ತವೆ, ಮಳೆ ಆಗುತ್ತೆ. ಅದೇ ಮಳೆಗಾಲ ನಮಗದು, ಹೌದಾ? ಈ ರೀತಿ ಬೇಸಿಗೆ ಕಾಲವನ್ನು ಹೊಂದಿರತಕ್ಕಂಥದ್ದು. ನಾನು ಇಡೀ ಪ್ರಪಂಚದ ಉತ್ತರಾರ್ಧಗೋಳ ಮಾತಾಡಕತ್ತೀನಿ, ಭಾರತ ಅಲ್ಲ. ಭಾರತ ಅಂತ ಬಂದಾಗ ಇದು ಮಳೆಗಾಲ, ಇದು ಉತ್ತರಾರ್ಧಗೋಳದ ಸೀಸನ್ಸ್ ಮಾತಾಡ್ತಾ ಇದ್ದೀನಿ. ಇಡೀ ಭೂಮಿಯ ವಾರ್ಷಿಕ ಚಲನೆ ಮಾತಾಡ್ತಾ ಇದ್ದೀನಿ. ಉತ್ತರಾರ್ಧಗೋಳದಲ್ಲಿ ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯ ಕಿರಣಗಳು ನೇರವಾಗಿ ಬೀಳ್ತವೆ. ಈ ಟೈಮ್ನಲ್ಲಿ ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಉತ್ತರಾರ್ಧಗೋಳದಲ್ಲಿ ಉಷ್ಣಾಂಶ ಹೆಚ್ಚು, ದಕ್ಷಿಣಾರ್ಧಗೋಳದಲ್ಲಿ ಓರೆಯಾಗಿ ಬೀಳೋದ್ರಿಂದ ಉಷ್ಣಾಂಶ ಕಡಿಮೆ. ಉತ್ತರಾರ್ಧಗೋಳದಲ್ಲಿ ದೀರ್ಘಗಳಿರುತ್ತೆ ನೋಡಿ, ಬೆಳಿಗ್ಗೆ 4:15 ಸೂರ್ಯೋದಯ ಆಗುತ್ತೆ ನೋಡಿ ಜೂನ್ ನಲ್ಲಿ. ಅದಕ್ಕೆ ನಾವು ಜೂನ್ 21 ಭಾರತದ ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯ ಕಿರಣಗಳು ನೇರವಾಗಿ ಬೀಳೋದ್ರಿಂದ ನಾವು ಜೂನ್ 21 ಯೋಗ ದಿನಾಚರಣೆ ಆಚರಿಸ್ತೀವಿ. ಡಿಸೆಂಬರ್ ನಲ್ಲಿ ಬೆಳಿಗ್ಗೆ 6 ಆದ್ರೂ ಬೆಳಕರಿಯಲ್ಲ, ನೀವು ಜೂನ್ ಬೆಳಿಗ್ಗೆ 4:15 ಸೂರ್ಯೋದಯ ಆಗುತ್ತೆ. ಅದಕ್ಕೆ ಸೂರ್ಯ ಉದಯ ಆ ಟೈಮಲ್ಲಿ ಆಗೋದ್ರಿಂದ ಯೋಗ ಮಾಡಲು ಉತ್ತಮ ಮುಹೂರ್ತ ಸಮಯ. ಹಾಗಾಗಿ ನಾವು ಆ ದಿನವನ್ನು ಯೋಗ ದಿನ ಆಚರಿಸ್ತೀವಿ. ಯಾಕೆ? ಯೋಗ ಹುಟ್ಟಿದ್ದು ಭಾರತದಲ್ಲಿ. ಕರ್ಕಟಕ ಸಂಕ್ರಾಂತಿ ಭಾರತದಲ್ಲಿ ಹೋಗಿದೆಯಲ್ಲ, ಅಲ್ಲಿ ಸೂರ್ಯ ಇರ್ತಾನೆ ಅವತ್ತು ನೇರವಾಗಿ. ಅದೇ ರೀತಿ ಉತ್ತರಾರ್ಧಗೋಳದ ಸತತ 24 ಗಂಟೆಗಳ ಕಾಲ ಆರ್ಕಟಿಕ್ ಕಾಣುತ್ತೆ, ಅಂಟಾರ್ಟಿಕ್ ಕಾಣಲ್ಲ. ಅಂದ್ರೆ ಉತ್ತರ ಧ್ರುವ ಕಾಣುತ್ತೆ, ದಕ್ಷಿಣ ಧ್ರುವ ಕಾಣಲ್ಲ. ಏನು ಸೂರ್ಯ ನೋಡ್ತಾನೆ ಕೆಳಗೆ? ಇಲ್ಲ, ಆರ್ಕಟಿಕ್ ಕಾಣುತ್ತೆ.
ಈ ಆರ್ಕಟಿಕ್ ಬಾಜು ಒಂದು ರಾಷ್ಟ್ರ ಇದೆ ನಾರ್ವೆ. ಬಟ್ ಉತ್ತರಾರ್ಧಗೋಳಕ್ಕೆ ಹೋಲಿಸಿದ್ರೆ ದಕ್ಷಿಣಾರ್ಧಗೋಳದಲ್ಲಿ ಜನವಸತಿ ಕಡಿಮೆ. ಇಲ್ಲೆಲ್ಲ ಅಂಟಾರ್ಟಿಕಾದಲ್ಲಿ ಉತ್ತರಾರ್ಧಗೋಳದಲ್ಲಿ ಜನವಸತಿ ಜಾಸ್ತಿ. ಅದಕ್ಕೆ ಉತ್ತರಾರ್ಧಗೋಳದಲ್ಲಿ ಅದು ರೂಢಿಯಲ್ಲಿದೆ ಹೇಳೋದು ಏನು, ನಾರ್ವೆ ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು. ಇಲ್ಲಿ ಸೂರ್ಯಾಸ್ತನೇ ಆಗಲ್ಲ ನಾರ್ವೆಗೆ, ಮುಂದೆ ಬರುತ್ತೆ ನಾ ಹೇಳ್ತೀನಿ. ಹೌದಾ, ಅವಾಗ ಉತ್ತರಾರ್ಧಗೋಳ 24 ಗಂಟೆ ಸತತ 24 ಗಂಟೆ ಸೂರ್ಯನ ಬೆಳಕನ್ನು ಪಡೆಯುತ್ತೆ. ದಕ್ಷಿಣಾರ್ಧಗೋಳ ಡಿಸೆಂಬರ್ ನಲ್ಲಿ ಪಡಿತಿತ್ತು. ಇಲ್ಲಿ ಉತ್ತರಾರ್ಧಗೋಳ ಜೂನ್ ನಲ್ಲಿ ಪಡಿತಾ ಇದೆ. ಇಲ್ಲಿ ಬಂದ್ವಿ ನಾವೀಗ, ಇಲ್ಲಿದ್ದೀವಿ ಈಗ. ಹೌದಾ, ನೋಡಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಇಲ್ಲಿಗೆ ಬಂದ್ವಿ. ಏಪ್ರಿಲ್, ಮೇ, ಜೂನ್ ಕರ್ಕಟಕ ಹೋದ್ವಿ. ನೋಡಿ ಇದು 0 ಡಿಗ್ರಿ, ಇದು 23.5 ಡಿಗ್ರಿ, ಇದು 23.5 ಡಿಗ್ರಿ. ಇಲ್ಲಿ ಡಿಸೆಂಬರ್ ಮಕರ ಸಂಕ್ರಾಂತಿಯಿಂದ ಸಮಭಾಜಕ ವೃತ್ತ ಮಾರ್ಚ್, ಜೂನ್ ಕರ್ಕಟಕ ಸಂಕ್ರಾಂತಿ, ಮತ್ತೆ ಸಮಭಾಜಕ ವೃತ್ತ ಸೆಪ್ಟೆಂಬರ್. ನೋಡಿ ಇಲ್ಲಿ ಸೆಪ್ಟೆಂಬರ್ಗೆ ಮತ್ತೆ ಸಮಭಾಜಕ ವೃತ್ತ. ಶರತ್ ಕಾಲ ಯಾವಾಗ, ಡಿಸೆಂಬರ್ 21 ವರೆಗೆ ಮುಂದೆ. ಇದು ಅಲ್ಲಿಂದ ಸ್ಟಾರ್ಟ್, ಮತ್ತೆ ಅದು ಶರತ್ ಕಾಲ. ಇಲ್ಲಿಂದ ಇಲ್ಲಿಗೆ ಇದು ಶರತ್ ಕಾಲ. ಹೌದಾ, ಶರತ್ ಕಾಲ. ಸೂರ್ಯನ ನೇರವಾದ ಕಿರಣಗಳು ಸಮಭಾಜಕ ವೃತ್ತದಲ್ಲಿ ಸೆಪ್ಟೆಂಬರ್ ನಲ್ಲಿ ನೇರವಾಗಿ ಬೀಳ್ತಾವ. ಯಾವಾಗ, ಮಾರ್ಚ್ ಅಲ್ಲಿ ಯಾವಾಗ ಬೀಳ್ತಾವ, ಅವಾಗ ಸೆಪ್ಟೆಂಬರ್ ನಲ್ಲಿ ನೇರವಾಗಿ ಬೀಳ್ತಾವ. ಇಲ್ಲಿ ನೋಡಿ, ಈ ಕಡೆ ಮಾರ್ಚ್ ಇತ್ತು, ಇದು ಏನಿದು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ನೋಡಿ ಸೆಪ್ಟೆಂಬರ್ ಅಲ್ಲೂ ಸಮಭಾಜಕ ವೃತ್ತ ಸೂರ್ಯನ ಕಿರಣಗಳು ನೇರವಾಗಿ, ಇಲ್ಲಿ ಮಾರ್ಚ್ ಅಲ್ಲೂ ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತ ನೇರವಾಗಿ. ಎರಡು ಅವಧಿಯಲ್ಲಿ ಸಮಗಲು ಸಮರಾತ್. ಅದಕ್ಕೆ ನಾವು ಇಕ್ವಿನಸ್ ಡೇ ಅಂತ ಕರಿತೀವಿ. ಹೌದಾ, ಇಕ್ವಿನಸ್ ಡೇ ಅಂತ ಕರಿತೀವಿ ಅಥವಾ ಐಸೋಸ್ಟಿಸಿಸ್ ಅಂತ ಕರಿತೀವಿ. ಅದಕ್ಕೆ ಪ್ರಿಯ ಸ್ನೇಹಿತರೆ, ಸಮಾಗಲು ಸಮರಾತ್ರಿ ಹೊಂದಿರುವ ಅವಧಿ ನಾವು ವಿಷವತ್ ಸಂಕ್ರಾಂತಿ ಅವಧಿ, ಇಕ್ವಿನೆಕ್ಸ್ ಡೇ ಅಂತ ಕರಿತೀವಿ. ಹೌದಾ, ಇಕ್ವಿನೆಕ್ಸ್ ಅಂಡ್ ಸೊ ಐಸ್ಟೆಸಿಸ್. ಹೌದಾ, ಇದು ಲ್ಯಾಟಿನ್ ಭಾಷೆ ಪದದಿಂದ ಬಂದಿದೆ. ಇಕ್ವಸ್ ಎಂದರೆ ಸಮ ಎಂದು, ನಾಕ್ಸ್ ಎಂದರೆ ರಾತ್ರಿ ಎಂದರ್ಥ. ಸಮರಾತ್ರಿ ಸಮಾಗಲು ಹೊಂದಿರುತ್ತೆ, ಇಕ್ವಸ್. ಹೌದಾ, ಸಮ ರಾತ್ರಿ. ಹೌದಾ, ಎಸ್. ನೋಡಿ, ನಡುರಾತ್ರಿಯಲ್ಲಿ ಸೂರ್ಯ ಇದು ಉತ್ತರ ಧ್ರುವ ದಕ್ಷಿಣ ಧ್ರುವ 66 ಡಿಗ್ರಿ ಅಕ್ಷಾಂಶದಿಂದ 90 ಡಿಗ್ರಿ ಅಕ್ಷಾಂಶದಲ್ಲಿ ಕಂಡು ಬರುತ್ತೆ. ಹೌದು, ಉತ್ತರದಲ್ಲಿ 66 ಡಿಗ್ರಿ ಅಕ್ಷಾಂಶದಿಂದ 90, ದಕ್ಷಿಣದಲ್ಲಿ 66 90 ಇರ್ತಲ್ಲ. ಅವಾಗ ಯಾವಾಗ ಅಂತ ಬಂದಾಗ, ಇದು ಯಾವಾಗ ಡಿಸೆಂಬರ್ ನಲ್ಲಿ ಇದ್ದಾಗ ಇದು 66 ಇಂದ 90, ಜೂನ್ ನಲ್ಲಿ ಇದ್ದಾಗ ಇದು 66 ಅಕ್ಷಾಂಶದಿಂದ 90. ಅವಾಗ ಏನಾಗುತ್ತೆ ಅಂತಂದ್ರೆ, ಎರಡೂ ಪ್ರದೇಶದಲ್ಲಿ ಸೂರ್ಯ ನಡುರಾತ್ರಿಯಲ್ಲಿ ಕಾಣ್ತಾನೆ. ಎರಡರಲ್ಲಿ 66 ಇಂದ 90ರಲ್ಲಿ. ಆರ್ಕಟಿಕ್ ವಲಯದ ಜನ ವಸತಿ ಹೊಂದಿರುವುದರಿಂದ, ಆರ್ಕಟಿಕ್ ವಲಯದಲ್ಲಿ ಜಾಸ್ತಿ ಜನವಸತಿ ಇದೆ. ಉತ್ತರಾರ್ಧಗೋಳದಲ್ಲಿ ಆರ್ಕಟಿಕ್ ವಲಯದಲ್ಲಿ ಜಾಸ್ತಿ ಜನವಸತಿ ಇದೆ. ಏನು ಉಳಿಸಿದ್ರೆ, ಅಂಟಾರ್ಟಿಕ್ ಹೋಲಿಸಿದ್ರೆ. ಅದಕ್ಕೆ ಆರ್ಕಟಿಕ್ ಬಾಜು ಒಂದು ರಾಷ್ಟ್ರ ಇದೆ, ಯುರೋಪಿಯನ್ ನಾರ್ವೆ. ಇದು ಉತ್ತರದಲ್ಲಿ 71 ಡಿಗ್ರಿ ಅಕ್ಷಾಂಶಕ್ಕೆ ಬರುತ್ತೆ. ಅಂದ್ರೆ 66 ಡಿಗ್ರಿ ಅಕ್ಷಾಂಶದ ಮೇಲೆ 71 ಡಿಗ್ರಿ ಅಕ್ಷಾಂಶದಲ್ಲಿ ರಾಷ್ಟ್ರ ಇದೆ ನಾರ್ವೆ. ಇದು ಸತತ 24 ಗಂಟೆಗಳ ಕಾಲ ಜೂನ್ ಅವಧಿಯಲ್ಲಿ ಗೋಚರವಾಗುತ್ತೆ. ಏನು, ಸೂರ್ಯನ ಬೆಳಕು. ನಾರ್ವೆ ನೋಡಿ, ಅದಕ್ಕೆ ನಾವೇನ್ ಕರಿತೀವಿ, ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು. ಯಾವುದು, ನಾರ್ವೆ. ನಾರ್ವೆ ಇಲ್ಲಿ ನೋಡಗ ಈ ರೀತಿ ಕಾಣುತ್ತೆ. ಡೇ ಸ್ವಲ್ಪ ನೈಟ್ ಮತ್ತೆ ಡೇ. ಆದ್ರೆ ನೋಡಗ ನೈಟ್ ಇದ್ರೆ ಬಿ ಸೂರ್ಯ ಕಾಣ್ತಾನೆ ಇರ್ತಾನೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಇಲ್ಲಿ ನಾರ್ವೆ ಇದೆ, ಇಲ್ಲಿದೆ ನೋಡಿ ನಾರ್ವೆ. ನನ್ನ ಅನ್ಕೊಳ್ಳಿ ಸೂರ್ಯ ನೋಡಿ, ನಾರ್ವೆ ಕಾಣುತ್ತೆ ನನಗ, ಯಾವಾಗ್ಲೂ ಕಾಣುತ್ತೆ ನಾರ್ವೆ. ಆಗ ನೋಡಗ ಸೂರ್ಯನಿಗೆ ಯಾವಾಗ್ಲೂ ಕಾಣುತ್ತೆ ನಾರ್ವೆ. ಮುಂದಿದ್ದಾಗ ನಾರ್ವೆ ಹಿಂಗ್ ಕಾಣುತ್ತೆ. ಅದೇ ನಾರ್ವೆ ಸ್ವಲ್ಪ ಹಿಂದೋದಾಗ, ಈ ನಾರ್ವೆ ಇಲ್ಲಿ ಈ ಕಡೆ ಹಿಂದ್ ಬಂದ ನನಗೆ ಕಾಣ್ತಾ ಇದೆ, ಹಿಂಗ್ ಕಾಣುತ್ತೆ. ಸೊ ಅಂದ್ರೆ ಸೂರ್ಯಾಸ್ತ ಆಗಲ್ಲ ಅಂತ ಅರ್ಥ. ಹೌದಾ, ಸೂರ್ಯಾಸ್ತ ಆಗಲ್ಲ ಅಂತ ಅರ್ಥ. ಈ ರೀತಿ ನಮಗೆ ಕಾಣುತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಇವತ್ತು ಮಾಡಿದ ತರಗತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ನೆಕ್ಸ್ಟ್ ಚಾಪ್ಟರ್ 2 ಇಳಿಯೋಣ. ಭೂಮಿಯ ಆಂತರಿಕ ರಚನೆ ನೋಡೋಣ. ಕ್ರಸ್ಟ್, ಮ್ಯಾಂಟಲ್, ಕೋರ್. ಹೌದಾ, ಭೂಮಿಯ ಆಂತರಿಕ ರಚನೆಗೆ ಇಳಿಯೋಣ. ಭೂಮಿಯ ಆಂತರಿಕ ರಚನೆ ಯಾವ ರೀತಿ ಇದೆ, ಭೂಮಿಯ ಆಂತರಿಕ ರಚನೆಯನ್ನು ನೋಡಿಕೊಳ್ಳೋಣ. ಪ್ರಿಯ ಸ್ನೇಹಿತರೆ, ಈ ತರಗತಿ ನಿಮಗೆ ಇಷ್ಟವಾದರೆ ನಿಮ್ಮ ಪ್ರತಿಯೊಂದು ಸ್ನೇಹಿತರಿಗೆ ಹಂಚಿಕೊಳ್ಳಿ. ಮತ್ತು ಪ್ರತಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ, ನನ್ನ ತರಗತಿಗಳಲ್ಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಮಿಸ್ ಆಗಲು ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ. ನೀವು ದಯಮಾಡಿ ನಿಮ್ಮ ಮೊಬೈಲ್ ವಾಟ್ಸಪ್ ಸ್ಟೇಟಸ್ ಅಲ್ಲಿ ನನ್ನ ಒಂದು ಚಾನಲ್ ಅನ್ನ ಹಾಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಸಹಾಯ ಮಾಡೋದು ನೀವೇ, ನನ್ನ ನಿಜವಾದ ದೇವರು ನೀವೇ. ಯಾಕೆ ಹೇಳ್ತಾ ಅಂದ್ರೆ, ಹೊರಗಿನ ಪ್ರಪಂಚ ಹೇಗಿದೆ ನೋಡಿದ್ದೀನಿ, ಯಾರೂ ಸಹಾಯ ಮಾಡುವುದಿಲ್ಲ. ನನ್ನ ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ನನ್ನ ವಿದ್ಯಾರ್ಥಿಗಳೇ ಕಾರಣ. ಇದೊಂದು ತಲೆಗೆ ಇಟ್ಕೊಂಡ್ಬಿಟ್ರೆ ನೀವು, ಯಾರೂ ಅಲ್ಲ, 99.9 ಅಲ್ಲ, 100% ನನ್ನ ವಿದ್ಯಾರ್ಥಿಗಳೇ ಕಾರಣ. ಎಲ್ಲೋ 0 ಪಾಯಿಂಟ್ ಅಲ್ಲಿ ಕೆಲವು ನನ್ನ ಫ್ರೆಂಡ್ಸ್ ಇದ್ದಾರೆ. ಹೌದಾ, ಅವರು ಅಪರೂಪ ಅಂತವ್ರು ಸಿಗದ್ ನನಗೆ. ಕೆಲವೊಬ್ರು ಇದ್ದಾರೆ ಏನೂ ಸಹಾಯ ಮಾಡಲ್ಲ, ಬೆಳಿಬಾರ್ದು ಅಂತಾರೆ. ಅವರು ನಮ್ ಗುಲ್ಬರ್ಗ ಭಾಷೆ ಅವ್ರಿಗೆ ಬಾರಿ ಅಂತ ಬೈತಾರಂತವ್ರಿಗೆ, ಆಂಟಿ ಮಕ್ಕಳು ಅಂತಾರೆ ಅವ್ರಿಗೆ. ಹೌದಾ, ಇರ್ಲಿ ಬಿಡಿ. ಇನ್ನೊಬ್ಬರ ಬೆಳವಣಿಗೆಯನ್ನು ಯಾರು ಸಹಿಸಿಕೊಳ್ಳುವುದಿಲ್ಲವೋ ಅವನು ಮನುಷ್ಯನೇ ಅಲ್ಲ. ಅವರೆಲ್ಲ ಏನವರು ಆಂಟಿ ಮಕ್ಕಳು. ಅವರು ಆಂಟಿ. ನಿಮ್ಮ ಆರ್ಥಿಕತೆಗೆ ತಕ್ಕಷ್ಟು ನನಗೆ ಬೆಂಬಲ ನೀಡಿ ಅಂತ ಹೇಳಿದೀನಿ. ದಯಮಾಡಿ ಹೇಳ್ತಾ ಇದ್ದೀನಿ. ಅಪಿ ಯಾರು ಮಾತ್ರ ಮಾಡಲೇಬೇಕೆಂದು ಒತ್ತಾಯವೇನಿಲ್ಲ. ತರಗತಿಗಳು ಎಲ್ಲರಿಗೂ ಸಿಗ್ತಾವೆ, ಇಲ್ಲಿ ತನಕ ಉಚಿತವಾಗಿದೆ. ಸ್ವಲ್ಪ ನನ್ನ ಆರ್ಥಿಕತೆಯನ್ನು ನಾನು ಕಾಪಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಒಂದು
ಸಿಸ್ಟಮ್ ತಂದೀನಿ ಅಪ್ಪಿ. ನಾನು ಯೂಟ್ಯೂಬಲ್ಲಿ ಪ್ರೀಮಿಯಂ ವಿಡಿಯೋಸ್ ಅನ್ನ ಹಾಕಿ ನಿಮಗೆ ಇವ್ರಿಗೆ ಅಷ್ಟೇ ಸಿಗಬೇಕು, ಇವ್ರಿಗೆ ಸಿಗಬಾರ್ದು ಅದೆಲ್ಲ ಮಾಡಂಗಿಲ್ಲ. ಯಾಕಂದ್ರೆ ಕೆಲವು ಬಡ ವಿದ್ಯಾರ್ಥಿಗಳು ಅದನ್ನು ತೆಗೆದುಕೊಳ್ಳಲು ಪರ್ಚೇಸ್ ಮಾಡೋಷ್ಟು ಪಾಪ ಅವರಿಗೆ ಹಣ ಇರಂಗಿಲ್ಲ. ಅಂತ ಸಮಯದಲ್ಲಿ ನಾನು ಅವರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಎಲ್ಲರಿಗೂ ಶಿಕ್ಷಣ ಉಚಿತ. ಕೆಲವರಿಗೆ ಆರ್ಥಿಕವಾಗಿ ಬಲಿಷ್ಠರಿದ್ದರೆ ಅವರು ನನಗೆ ಸಹಾಯ ಮಾಡಬಹುದು ಅಂತ ಹೇಳುತ್ತಾ, ಪ್ರಿಯ ಸ್ನೇಹಿತರೆ, ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ನಾಳೆನೇ ಬರ್ತೀನಿ. ಓಕೆನಾ? ಬರ್ತೀನಿ ಪ್ರಿಯ ಸ್ನೇಹಿತರೆ, ನಾಳೆ ಸಿಗೋಣ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದ. ಬಾಯ್.